ಅಂಡರ್ಸ್ಟ್ಯಾಂಡಿಂಗ್ ಇವಾಗ. ಸೊ ರೂಲ್ಸ್ ಹೇಳ್ಬಿಡ್ತೀನಿ. ನಂದೀಶು ಸುರೇಶು ಮಾತಾಡಂಗಿಲ್ಲ, ಆಯ್ತಾ? ರೂಲ್ ನಂಬರ್ 1 ಆಯ್ತಾ? ನಂದೀಶ್ ನೀವ್ ಮಾತಾಡಂಗಿಲ್ಲ, ಸುರೇಶ್ ಮಾತಾಡಂಗಿಲ್ಲ. ಅಂದ್ರೆ ನಾನ್ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ಬಟ್ ನೀವ್ ಮಾತಾಡಂಗಿಲ್ಲ. ಅದು ರೂಲ್ ನಂಬರ್ 1. ರೂಲ್ ನಂಬರ್ 2, ಒಬ್ರೊಬ್ರಿಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಓಕೆ, ನೀವು ಪ್ರೆಸೆಂಟ್ ಮಾಡ್ಬೇಕು ಏನ್ ಮಾಡಿದೀರಿ. ಅವಾಗ ನಾನ್ ಪ್ರಶ್ನೆ ಕೇಳಲ್ಲ, ನಾನು ನೀವ್ ಪ್ರೆಸೆಂಟ್ ಮಾಡ್ರಿ. ನಿಮ್ಗೆ ಏನ್ ಬೇಕಾದ್ರೂ ಪ್ರೆಸೆಂಟ್ ಮಾಡ್ರಿ. ಓಕೆ, ನೀವು ನಿಮ್ ಮನೇಲಿ ಇರೋದ್ರಿಂದ ರಾಣಿ ನಿಮ್ ಮನೇಲಿ ಇದೆಯಪ್ಪ ನೀನು, ಸೊ ನೀವ್ ಬೇಕಾದ್ರೆ ತೋರಿಸ್ಬೋದು, ಏನ್ ಮಾಡಿದಿ ಅಂತ ತೋರಿಸ್ಬೋದಲ್ವಾ, ತೋರ್ಸ್ಲೂಬಹುದು. ಬಟ್ ಸಂತೋಷು ಅಜಯ್ಗೆ ತೋರ್ಸಕ್ ಆಗಲ್ಲ, ಯಾಕಂದ್ರೆ ಅವ್ರ ಮನೇಲಿ ಇಲ್ಲ ಅಲ್ವಾ ಅವರು, ಕರೆಕ್ಟ್ ತಾನೆ? ತೋರ್ಸಕ್ ಆಗಲ್ಲ. ಬಟ್ ಚಾರ್ಟ್ ಪೇಪರ್ ಅಂತ ತೋರಿಸ್ರಿ, ಮಾತಾಡ್ಸಿ, ಸ್ವಲ್ಪ ಜೋರಾಗಿ ಮಾತಾಡ್ರಿ, ಭಯ ಪಟ್ಕೊಂಡ್ ಮಾತಾಡ್ಬೇಡ್ರಿ, ಮರಕ್ ತುಂತರ ನಿಂತ್ಕೋಬೇಡ್ರಿ, ಸ್ವಲ್ಪ ಎಕ್ಸೈಟ್ಮೆಂಟ್ ಇಟ್ಕೊಂಡು ಸ್ವಲ್ಪ. ಆಮೇಲೆ ನೀವು ಪ್ರೆಸೆಂಟ್ ಮಾಡೋವಾಗ ನಿಮ್ ಮುಖಾನ್ ತೋರಿಸ್ರಿ. ಓಕೆ, ಯಾರು ಪ್ರೆಸೆಂಟ್ ಮಾಡ್ತಾರ ಅವ್ರ ಮಾತ್ರ ಮುಖ ತೋರಿಸ್ರಿ. ನಾನು ಆಫ್ ಆಗಿ ಹೋಗ್ತೀನಿ. ಓಕೆ, ಅವಾಗ ವಿಡಿಯೋ ಸ್ವಲ್ಪ ಈಸಿ ಆಗುತ್ತೆ, ಬ್ಯಾಂಡ್ವಿಡ್ತ್ ಸುಲಭ ಆಗುತ್ತೆ. ಪ್ರೆಸೆಂಟ್ ಮಾಡ್ರಿ, 10 ನಿಮಿಷ ಪ್ರೆಸೆಂಟ್ ಮಾಡ್ರಿ, 5 ನಿಮಿಷ ಪ್ರಶ್ನೆ ಕೇಳ್ತೀನಿ. ಓಕೆ, ಒಬ್ರೊಬ್ರು 15 ನಿಮಿಷ, 4 ಜನ ಇದ್ದೀರಿ, 1 ಅವರ್ ಆಗುತ್ತೆ. ಆಮೇಲೆ ಎಲ್ರು ಎಲ್ಲದಕ್ಕೂ ಇರ್ಬೇಕು. ಆಮೇಲೆ ಇವತ್ತು ನಾನು ಹೇಳಲ್ಲ ಯಾರು ಗೆದ್ರು ಅಂತ ಹೇಳಲ್ಲ, ನಾನು ಅದನ್ನ ನೋಡಿ ಆಮೇಲೆ ನಾನು ಡಿಸೈಡ್ ಮಾಡಿ ನಾಳೆ ಇನ್ನೊಂದು 15 ನಿಮಿಷದ ಮೀಟಿಂಗ್ ನಡೆಸೋಣ. ಅದ್ರಲ್ಲಿ ಯಾರು ಗೆದ್ರು ಅಂತ ಹೇಳ್ತೀನಿ. ಎಲ್ಲ 4 ಜನಕ್ಕೂ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಎಲ್ರಿಗೂ ಏನಾದ್ರು ಕೊಡ್ತೀವಿ, ಬಟ್ ಗೆದ್ದವ್ರಿಗೆ ಇನ್ನೂ ಸ್ವಲ್ಪ ದೊಡ್ಡ ಬಹುಮಾನ ಕೊಡ್ತೀವಿ. ಆಯ್ತಾ? ಸರಿನಾ? ಪ್ರಶ್ನೆಗೆ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು. ಆಯ್ತಾ? ಆಯ್ತಾ? ಸರಿ, ಇವಾಗ ಯಾರು ಫಸ್ಟ್ ಹೋಗ್ತಾರೆ, ಯಾರು ಲಾಸ್ಟ್ ಹೋಗ್ತಾರೆ, ಅದು ಆಲ್ಫಾಬೆಟ್ ಮೇಲೆ ಡಿಸೈಡ್ ಮಾಡೋಣ. ಹೆಸರು ಹೇಳ್ರಿ. ಅಜಯ್ ತಾನೆ? AJAY. ಎರಡನೇವನ್ ಯಾರು? ಪ್ರಜ್ವಲ್ಲ. ಪ್ರಜ್ವಲ್. ಮೂರನೇವ್ ಸಂತೋಷ್. 4ನೇವಳು ರಾಣಿ. ಓಕೆ, A ಫಸ್ಟ್ ಅಜಯ್, ಆಮೇಲೆ P ನೆಕ್ಸ್ಟ್ ಪ್ರಜ್ವಲ್, R ನೆಕ್ಸ್ಟ್ ರಾಣಿ, S ಲಾಸ್ಟ್ ಸಂತೋಷ್. ಸರಿನಾ? ಕರೆಕ್ಟ್ ತಾನೆ? ಸರಿನಾ? ಮೋಸ ಇಲ್ಲ ತಾನೆ? ಪ್ರಜ್ವಲ್ ಫಸ್ಟ್ ಮಾಡ್ತಾನಂತ ಸರ್? ಇಲ್ಲ, ಆಲ್ಫಾಬೆಟ್ ಪ್ರಕಾರ. ಫಸ್ಟ್ ಅಜಯ್, 2ನೇದ್ ಪ್ರಜ್ವಲ್, 3ನೇದ್ ರಾಣಿ, 4ನೇದ್. ಉಲ್ಟಾ ಮಾಡ್ಬೇಕಾದ್ರೆ ಮಾಡೋಣ. ಫಸ್ಟ್ ಸಂತೋಷ್, 2ನೇದ್ ರಾಣಿ, 3ನೇದ್ ಪ್ರಜ್ವಲ್, 4ನೇದ್ ಅಜಯ್. ಯಾವ್ದು ಬೇಕೋ? ಆಲ್ಫಾಬೆಟ್ ವೈಸ್ ಮಾಡ್ಬಿಡಿ ಸರ್. ಆಲ್ಫಾಬೆಟ್ ವೈಸ್ ಮಾಡ್ಬಿಡಿ ಸರ್. ಸರಿ, ಅಜಯ್ ಫಸ್ಟ್. ರೆಡಿನಾ? ರೆಡಿ ಸರ್. ಸರಿ, ಅವ್ರು ಮಾತ್ರ. ನಂದೀಶ್ ನೀವ್ ಆಫ್ ಹೋಗ್ರಿ, ನಾನು ಆಫ್ ಹೋಗ್ತೀನಿ. ಓಕೆ, ಯಾಕಂದ್ರೆ ಬ್ಯಾಂಡ್ವಿಡ್ತ್ ಸರಿ ಇಲ್ಲದೆ ಇರ್ಬೋದು. ಓಕೆ ಓಕೆ, ಆಮೇಲೆ ನೀ ಬಾಪ್ಪ ನೀನು ವಿಡಿಯೋಗೆ. ಹಲೋ ಸರ್. ಓಕೆ, ಬರೀ ಅಜಯ್ ಮಾತ್ರ ಬರ್ಲಿ. ಹೇಳಪ್ಪ, ಮಾತಾಡು. ಅಜಯ್ ಪಿಜಿ, ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕುಡಗೂರು. ಮೊದಲಿಗೆ ನಾನು ಕೃಷಿ ವಿಜ್ಞಾನ ಮಾಡಲು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 30 ಲೋಟ. ಒಂದ್ ನಿಮಿಷ. ಫಸ್ಟ್ ಏನ್ ಮಾಡ್ತಾ ಇದ್ದಿ, ಯಾತಕ್ ಮಾಡ್ತಾ ಇದ್ದಿ, ಅದು ವಿಚಾರ ಮಾತಾಡು. ಓಕೆ, ಸುಮ್ನೆ ಲೋಟಕ್ಕೆಲ್ಲ ಹೊಟ್ಟೋಗ್ಬೇಡ. ಫಸ್ಟ್ ಏನ್ ಮಾಡ್ತಾ ಇದ್ವಿ, ಯಾತಕ್ ಇದ್ ಮಾಡ್ತಾ ಇದೀವಿ, ಅಲ್ಲಿಂದ ಶುರು ಮಾಡ್ಕೊ. ಆಯ್ತಾ? ಹೇಳು. ಮೊದಲಿಗೆ ನಾವು ಇದನ್ನ ರೈತರಿಗೆ ವಿಷಯವನ್ನ ತಿಳಿಸಲು ಮಾಡ್ಬಿಡ್ತಾ ಇರೋದು ಸರ್. ಓಕೆ, ಕಂಟಿನ್ಯೂ ಮಾಡು ಸರ್. ನಾನು 30 ಲೋಟಗಳನ್ನು ತಗೊಂಡು ಒಂದೇ ತರದ 30 ಬೀಜಗಳನ್ನು ತಗೊಂಡು ಮತ್ತು ಪೊಟ್ಯಾಷಿಯಂ, ಸಾರಜನಕ, ನಿಂಬೆಹಣ್ಣಿನ ರಸ, ನೀಲಗಿರಿ ಎಲೆ, ಬೇವಿನ ಎಲೆ, ಸುಣ್ಣದ ನೀರನ್ನು ತೆಗೆದುಕೊಂಡೆ. ಸ್ವಲ್ಪ ಈ ಕಡೆ ಪಾಪ, ಕಾಣಿಸ್ತಾ ಇಲ್ಲ ನೀನು. ಪರ್ಫೆಕ್ಟ್, ಹೇಳಪ್ಪ. 30 ಲೋಟಕ್ಕೊಂದೊಂದು ಬೀಜಗಳನ್ನು ಹಾಕಿ 1 ವಾರದ ಒಳಗೆ ನೀರನ್ನು ಹಾಕಿ ಬೆಳೆಸಿದೆ. 1 ವಾರದ ನಂತರ ಆ ಎಲ್ಲ ಗಿಡಗಳನ್ನು 3 ಗುಂಪನ್ನಾಗಿ
3 ಗಿಡಗಳನ್ನು ಒಂದು ಗುಂಪನ್ನಾಗಿ ಮಾಡಿಕೊಂಡು ಎಲ್ಲಕ್ಕೂ ಒಂದೊಂದು ಗುಂಪಿಗೆ ಎ ಬಿ ಅಂತ ಹೆಸರನ್ನು ನೀಡಿದೆ. ನಂತರ ಆ ಗಿಡಗಳಿಗೆ ಚಿಕಿತ್ಸೆಯನ್ನು ಮಾಡುತ್ತಾ 15 ದಿನಗಳಿಗೆ ಹೊರಗೆ ಚಿಕಿತ್ಸೆ ಮಾಡಿದೆ. ಆ ಚಿಕಿತ್ಸೆ ಮಾಡಿದ ನಂತರ ಅದನ್ನೆಲ್ಲ ರಫ್ ನೋಟ್ ಬುಕ್ನಲ್ಲಿ ಬರೆಕೊಂಡು ಅದನ್ನು ಎತ್ತರ ಹಾಗೂ ಎಲೆಗಳನ್ನು ಚಾರ್ಟ್ನಲ್ಲಿ ಬರೆದೆ. ಆಮೇಲೆ 23ನೇ ದಿನದಂದು ಅದನ್ನ 3 ಎ ಗುಂಪು 3 ಗಿಡಗಳಿರುವುದನ್ನು ಕೂಡಿಕೊಂಡೆ ಮೊದಲಿಗೆ. ನಂತರ ಕೂಡಿಕೊಂಡ ಗಿಡಗಳು ಎಲ್ಲಾ ಗಿಡವನ್ನು ಅದೇ ತರ ಕೂಡಿಕೊಂಡು 3ರಿಂದ ಭಾಗಿಸಿದೆ ಒಂದೊಂದು ಗಿಡವನ್ನು. ನಂತರ 3ರಿಂದ ಕೂಡಿಕೊಂಡು 3ರಿಂದ ಭಾಗಿಸಿದೆ. ಆ ನಂತರ ನಿಯಂತ್ರಣ ಗುಂಪಿನ ಜೊತೆಗೆ ಅವುಗಳನ್ನು ಕಳೆದೆ. ಆ ನಂತರ ಕಳೆದೆ ನಿಯಂತ್ರಣ ಗುಂಪಿಂದ ಸರ್ ಹೇಳಪ್ಪ. ನಿಯಂತ್ರಣ ಗುಂಪಿನ ಕಳೆದೆ ಸರ್. ನಿಯಂತ್ರಣ ಗುಂಪಿಂದ ಚಿಕಿತ್ಸೆ ಗುಂಪನ್ನು ಕಳೆದ್ಯಾ, ಚಿಕಿತ್ಸೆ ಗುಂಪಿಂದ ನಿಯಂತ್ರಣ ಗುಂಪನ್ನು ಕಳೆದ್ಯಾ? ಚಿಕಿತ್ಸೆ ಗುಂಪಿಂದ ನಿಯಂತ್ರಣ ಗುಂಪನ್ನು ಕಳೆದೆ ಸರ್. ಓಕೆ ಸರ್. ಅದಾದ್ಮೇಲೆ ಶೇಕಡ ರೂಪಕ್ಕೆ ಬರ್ಕೊಂಡೆ ಸರ್. ಶೇಕಡ ರೂಪದಲ್ಲಿ ನಿಯಂತ್ರಣ ಗುಂಪು 0. ಚಾರ್ಟ್ ಪೇಪರ್ ಅಲ್ಲಿ ಒಂದು ಸ್ವಲ್ಪ ಬೋರ್ಡ್ ಅಲ್ಲಿ ಹಾಕಿ ಮಾತ್ರ ತೋರಿಸೋದನ್ನ. ಹಂಗ್ ಮಾಡಿದ್ರೆ ನನಗೆ ಚಾರ್ಟ್ ಪೇಪರ್ ಕಾಣಲ್ಲ. ಬೋರ್ಡ್ ಮೇಲೆ ಏನಾದ್ರು ಇದು ಬೋರ್ಡ್ ಇಲ್ಲಿ ಅಂಟಿಸಿ ಅಂಟಿಸಕ್ಕಾಗತ್ತಾ? ಅದ ಅಂಟಿಸೋ ಟೇಪ್ ಹಾಕಿ ಅಂಟಿಸಕ್ಕಾಗತ್ತಾ? ಟೇಪ್ ಇಲ್ವಾ? ಒಬ್ರು ಯಾರು ಹಿಡ್ಕೊಳ್ರಿ, ಇನ್ನೊಬ್ರು ಹಿಡ್ಕೊಳ್ರಿ, ನೀವ್ ಮಾತಾಡೋ. ನೀ ಹಿಡ್ಕೊಂಡು ಮಾತಾಡಕ್ಕಾಗಲ್ಲ. ಇನ್ನೊಬ್ರು ಯಾರು ಹಿಡ್ಕೊಳ್ರಿ. ಸರಿ ಮಾತಾಡೋ. ಏನಾಯ್ತು? ಅದ್ಮೇಲೆ ಒಂದು ಏನೋ ಹುಕ್ಕಿದೆಯಲ್ಲ, ಅದಕ್ಕೆ ಸ್ವಲ್ಪ ತೂತ್ ಮಾಡ್ಬಿಟ್ಟು ಹಾಕಕ್ಕಾಗಲ್ವಾ? ಮೊದಲನೇದು ನಿಯಂತ್ರಣ ಗುಂಪು 0% ಸರ್. ಓಕೆ. ಎರಡನೇದು pH ಮಟ್ಟ, ಅದು -15%. ಅಂದ್ರೆ ಏನರ್ಥ ಸರ್? ಅದನ್ನ ಕೂಡ್ಬಿಟ್ಟು ಕಲ್ದ್ಬಿಟ್ಟು ಶೇಕಡ ರೂಪಕ್ಕೆ ಬಂಧಿಸೋದು. -15% ಅಂದ್ರೆ ಏನ್ ಅರ್ಥ ನಿನ್ ಪ್ರಕಾರ? ಅದು ಕನ್ನಡದಲ್ಲಿ ಹೇಳು. ಅಂದ್ರೆ -15% ಅಂದ್ರೆ ಏನು? ಕನ್ನಡದಲ್ಲಿ ಅದು ಏನ್ ಆಗ್ತಾ ಇದೆ ಹೇಳು. ಕಲ್ದ್ಬಿಟ್ಟು ಬಂದಾಗ ಬಂಧಿಸೋದು. ಗೊತ್ತಾಯ್ತಪ್ಪ. 15% ಕಡಿಮೆ. ಸೊ ನಿಯಂತ್ರಣ ಗುಂಪು ಚಿಕಿತ್ಸೆ ಗ್ರೂಪ್ ನಿಯಂತ್ರಣ ಗುಂಪಿಂದ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ? ಕಡಿಮೆ ಇದೆ ಸರ್. ಕಡಿಮೆ ಇದೆ. ಸರಿ ಹೇಳು. ಜಾಸ್ತಿ ಇದೆ ಸರ್. 15% -15% ಆದ್ರೆ ನಿಯಂತ್ರಣ ಗುಂಪು ಆ pH ಟ್ರೀಟ್ಮೆಂಟ್ ಇಂದ ನಿಯಂತ್ರಣ ಗುಂಪಿಗಿಂತ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯಾ? ಕಡಿಮೆ. ಅಂದ್ರೆ ಆ ಚಿಕಿತ್ಸೆ ಕೆಟ್ಟ ಪರಿಣಾಮ ಬೀರಿದ್ಯೋ ಒಳ್ಳೆ ಪರಿಣಾಮ ಬೀರಿದ್ಯಾ? ಕೆಟ್ಟ ಪರಿಣಾಮ. ಸರಿ ಹೇಳು, ಮುಂದೆ ಹೇಳು. ಸಿ ನೀರಿನ ಗಡಸುತನ. ನೀರಿನ ಪ್ರಮಾಣ ಸರ್. ನೀರಿನ ಪ್ರಮಾಣ ಮೊದಲನೇದಕ್ಕೆ ಅರ್ಧ ಲೋಟ ನೀರು, ಎರಡನೇದಕ್ಕೆ 1 ಲೋಟ, ಮೂರನೇದಕ್ಕೆ 1.5 ಲೋಟ ಸರ್ ನೀರು. ಸರಿ. ಅದು -51% ಬಂದ ಸರ್. ಸೊ ಅದು ಕೆಟ್ಟ ಪರಿಣಾಮ ಬೀರುತ್ತೋ? ಹೌದು ಸರ್. ಓಕೆ. ಆಮೇಲೆ ಡಿ ನೀರು ಸುಣ್ಣದ ಗಡಸುತನ. ನೀರಿನ ಗಡಸುತನ ಅದು -45% ಬಂತು ಸರ್. ಸೊ ಅದು ಕೆಟ್ಟ ಪರಿಣಾಮ ಒಳ್ಳೆ ಪರಿಣಾಮನ? ಕೆಟ್ಟ ಪರಿಣಾಮ ಸರ್. ಓಕೆ. ಆಮೇಲೆ ಇನ್ನೊಂದು ಇ -73% ಬಂತು ಸರ್. ಇ -73% ಬಂತು ಸರ್. ಏನದು? ಏನ್ ಚಿಕಿತ್ಸೆ ಅದು? ಸೂಕ್ಷ್ಮ ಜೀವಿಗಳು ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್, ಹುಳುಗಳು.
ಹೌದು ಸರ್. ಅದೇನಾಯ್ತು? ಸೊ ಅದು ಕೆಟ್ಟ ಪರಿಣಾಮ ಬಂತು ಸರ್ ನನ್ನ ಹತ್ರ. ಎಷ್ಟು ಪರ್ಸೆಂಟ್? 73% ಮೈನಸ್. ಓಕೆ, ಆಮೇಲೆ ಸಾರಜನಕ 23ನೇ ದಿನದ ಸತ್ತೋದು ಸರ್, ಎಲ್ಲ ಗಿಡಗಳು ಒಣಗೋದು. ಸರಿ, ಆಮೇಲೆ ಪೊಟ್ಯಾಷಿಯಂ ಒಣಗೋದು ಸರ್. ಹೋಗೋಯ್ತು. ಆಮೇಲೆ ಬೇವಿನ ಎಲೆ 25% ಬಂತು ಸರ್. ಮೈನಸ್ ಪ್ಲಸ್? ಪ್ಲಸ್ ಸರ್. ಸೊ ಬೇವಿನ ಎಲೆ ಗಿಡ ಹಾಕಿದಾಗ ಗಿಡಗಳು ನಿಯಂತ್ರಣಕ್ಕಿಂತ ಚೆನ್ನಾಗಿ ಬೆಳೀತಾ? ಹೌದು ಸರ್. ನಿಜಾನಾ? ಹೌದು ಸರ್. ನಂದೀಶ್, ನಿಮ್ ಪ್ರಕಾರ ಬೇವಿನ ಎಲೆ ಹಾಕಿದ್ರೆ ಬೆಳಕೆ ಕಡಿಮೆ ಚೆನ್ನಾಗಾಗ್ಬೇಕೋ ಕೆಟ್ಟದಾಗ್ಬೇಕೋ? ನಂದೀಶ್ ಎಲ್ಲೋದ್ರು? ಅವ್ರನ್ನ ಕರಿತೀರಾ ಪ್ಲೀಸ್? ಯಾರ ಸುರೇಶ್ ಅವ್ರು ಕರಿತೀರ, ಫೋನ್ ಮಾಡ್ರಿ. ಎಲ್ಲೋದ್ರು ಅವರು? ಅವ್ರನ್ನ ಕರಿ ಪ್ಲೀಸ್. ಸುರೇಶ್ ಅವ್ರನ್ನ? ಅವ್ರು ಎಲ್ಲಿ ಹೋದ್ರು ಅವರು? ಓಕೆ, ಹೇಳಪ್ಪ. ಸರ್ 25% ಬಂತು ಸರ್. ಅದ್ರಲ್ಲಿ ನನ್ನ ಹತ್ರ ಬೇವಿನ ಎಲೆನೇ ಜಾಸ್ತಿ ಚೆನ್ನಾಗಿ ಬಂದಿರೋದು ಸರ್. ಸೊ ನಿಮ್ ಪ್ರಕಾರ ಯಾವ ನಿಯಂತ್ರಣ ಗುಂಪು, ಯಾವ ಚಿಕಿತ್ಸೆ ಗುಂಪು ನಿಯಂತ್ರಣಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತು, ಯಾವ ಚಿಕಿತ್ಸೆ ಗ್ರೂಪ್ ನಿಯಂತ್ರಣಕ್ಕಿಂತ ಕೆಟ್ಟ ಕೆಲಸ ಮಾಡ್ತು? ಸರ್ ಬೇವಿನ ಎಲೆ ನಿಯಂತ್ರಣ ಗುಂಪಿಗಿಂತ ಚೆನ್ನಾಗಿ ಕೆಲಸ ಮಾಡ್ತೇವೆ ಸರ್. ಆಮೇಲೆ ಮಿಕ್ಕಿದ್ದೆಲ್ಲ ಕೆಟ್ಟದ್ ಮಾಡ್ತು? ಹೌದು ಸರ್. ಮಿಕ್ಕಿದ್ ಎಲ್ಲ? ಹೌದು ಸರ್. ಸರಿ, ಒಂದ್ ನಿಮಿಷ ನಂದೀಶನ್ ಕರೆಯೋಣ, ಆಮೇಲೆ ರೈತರು. ನಂದೀಶ್, ನೀವು? ಸರ್ ಇದು ಯಾಕೋ ಟವರ್ ಕಟ್ ಆಗದ ಅಪ್ಡೇಟ್ ಇದು ಮಾಡಿದೆ ಸರ್. ಸರಿ, ಇವ್ರು ಹೇಳ್ತಾ ಇದ್ದಾನೆ, ಅಜಯ್ ಹೇಳ್ತಾ ಇದ್ದಾನೆ ಹಾ ಸರ್, ಬೇವಿನ ಎಲೆ ಹಾಕಿದಾಗ ನಿಯಂತ್ರಣ ಗುಂಪಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಂತೆ. ಸೊ ನಿಮ್ ಪ್ರಕಾರ ಬೇವಿನ ಎಲೆ ಹಾಕಿದ್ರೆ, ನಿಮ್ ಪ್ರಕಾರ ನೀವ್ ರೈತರಲ್ವಾ, ಬೇವಿನ ಎಲೆ ಹಾಕಿದ್ರೆ ಒಳ್ಳೆ ಕೆಲಸ ಮಾಡ್ಬೇಕಾ ಕೆಟ್ಟ ಕೆಲಸ ಮಾಡ್ಬೇಕಾ ನಿಮ್ ಪ್ರಕಾರ? ಒಳ್ಳೆ ಕೆಲಸ ಮಾಡ್ಬೇಕು ಸರ್. ಚೆನ್ನಾಗಿದೆ, ಒಳ್ಳೆ ಕೆಲಸ ಮಾಡುತ್ತೆ ಸರ್. ಬೇವಿನ ಎಲೆ ಹೆಲ್ಪ್ ಮಾಡುತ್ತಾ? ಹೆಲ್ಪ್ ಮಾಡುತ್ತೆ ಸರ್, ಬೇವಿನ ಎಲೆ ಹೆಲ್ಪ್ ಮಾಡುತ್ತೆ ಸರ್. ಹೆಲ್ಪ್ ಮಾಡುತ್ತಾ? ಓಕೆ, ಹೌದು ಸರ್, ಹೌದು. ಬಟ್ ಗೊಬ್ಬರ ಹಾಕ್ದಿ, ನೀನು ಗೊಬ್ಬರ ಹಾಕ್ದಾಗ್ಲೂ ಹೆಲ್ಪ್ ಮಾಡ್ಲಿಲ್ವಾ ಅಜಯ್? ಇಲ್ಲ. ಗೊಬ್ಬರ ಹಾಕ್ದಾಗೂ ಹೆಲ್ಪ್ ಮಾಡ್ಲಿಲ್ಲ, ಬರೀ ಬೇವಿನ ಎಲೆ ಒಂದೇ ಮಾತ್ರ ಹೆಲ್ಪ್ ಮಾಡಿದ್ದು. ಹೌದು ಸರ್. ಸೂಕ್ಷ್ಮ ಜೀವಿ ಸಹಾಯ ಮಾಡಲಿಲ್ಲ, ಪೊಟ್ಯಾಷಿಯಂ ಸಹಾಯ ಮಾಡಲಿಲ್ಲ, ಯೂರಿಯಾ ಸಹಾಯ ಮಾಡಲಿಲ್ಲ. ಏನೇ ಚಿಕಿತ್ಸೆ ಕೊಡ್ತಾ ಇದ್ವಿ, ಕೊಟ್ವಿ ನಾವ್ ಈ ಸತಿ. ನಂದೀಶ್, ಜ್ಞಾಪಕ ಇದೆಯಾ ನಿಮ್ಗೆ ಏನೇ ಚಿಕಿತ್ಸೆ ಕೊಡ್ಬೇಕು? ನೆನಪಿದೆ ಸರ್, ನೆನಪಿದೆ ಸರ್, ಹೇಳ ಸರ್ ಅದನ್ನ. ಹೇಳಪ್ಪ, ದಯವಿಟ್ಟು ಹೇಳಪ್ಪ. ಸರ್ ನಿಂಬೆಹಣ್ಣು ರಸ ಯೂಸ್ ಮಾಡಿದ್ವಿ, ಆಮೇಲೆ ಸುಣ್ಣದ ನೀರು ಯೂಸ್ ಮಾಡಿದ್ವಿ, ಆಮೇಲೆ ಬೇವಿನ ಎಲೆ ಯೂಸ್ ಮಾಡಿದ್ವಿ, ಯೂರಿಯಾ, ಪೊಟಾಸು, ವರ್ಮಿ ಕಾಂಪೋಸ್ಟ್, ಆಮೇಲೆ ನೀರು ಡಿಫ್ರೆಂಟ್ ಇದರಲ್ಲಿ ನೀರನ್ನ ಕಂಟ್ರೋಲ್ ಮಾಡುವಂತದ್ದು, ಆಮೇಲೆ ನೀಲಗಿರಿ ಎಲೆಗಳನ್ನ ಯೂಸ್ ಮಾಡಿದ್ವಿ. ನೀರ್ಗೆಲೆ. ಓಕೆ, ನಿಮ್ ಪ್ರಕಾರ ಯಾವ್ದು ಕೆಟ್ಟ ಪರಿಣಾಮ ಬೀರ್ಬೇಕಾಗಿತ್ತು, ಯಾವ್ದು ಒಳ್ಳೆ ಪರಿಣಾಮ ಬೀರ್ಬೇಕಾಗಿತ್ತು ನಿಮ್ ಪ್ರಕಾರ? ಸರ್ ಪೊಟ್ಯಾಷಿಯಂ ಫಸ್ಟ್ ಕೆಟ್ಟ ಪರಿಣಾಮ ಬೀರುತ್ತೆ ಸರ್. ಅಂದ್ರೆ ಕೆಮಿಕಲ್ ಯೂಸ್ ಮಾಡುವಂತ ಇದಿದೆ, ಪೊಟ್ಯಾಷಿಯಂ ಇದೆಯಲ್ಲ, ಆ ಪೊಟ್ಯಾಷಿಯಂ ಪರಿಣಾಮ ಬೀರುತ್ತೆ, ಕೆಟ್ಟ ಪರಿಣಾಮ ಬೀರುತ್ತೆ ಸರ್. ಇನ್ನೊಂದೇನು ಅಂದ್ರೆ ಈ ನೀಲಗಿರಿ ಎಲೆ ಅಥವಾ ಗರಿಕೆ ಎಲೆ ಬೆಳಿತಲ್ಲ, ವೀಡ್ಸ್, ಕಳೆ ಎಲ್ಲ ಬೆಳಿತೀವಲ್ಲ ಸರ್, ಕಳೆ ಬೆಳೆಯೋದು ಅಥವಾ ನೀಲಗಿರಿ ಎಲೆ ಆಡಪ್ ಮಾಡಿದಾಗ ಅವು ಕೆಟ್ಟ ಪರಿಣಾಮ ಬೀರುತ್ತೆ. ಆಮೇಲೆ ಸುಣ್ಣದ ನೀರನ್ನ ಅತಿ ಹೆಚ್ಚಾಗಿ ಹಾಕಿದ್ರೆ ಅದು ದುಷ್ಪರಿಣಾಮ ಬೀರುತ್ತೆ ಸರ್. ಸಾರಜನಕ ತೊಂದ್ರೆ ಇಲ್ಲ ಸರ್, ಸಾರಜನಕ ಚೆನ್ನಾಗಿ ಬೆಳೀತೆ ಸರ್, ಚೆನ್ನಾಗಿ ಗ್ರೌತ್ ಆಗುತ್ತೆ ಸರ್. ಯೂರಿಯಾ ಕೊಟ್ಟರೆ ಚೆನ್ನಾಗಿ ಬೆಳೀತದೆ. ಹೌದೌದು ಸರ್. ಸೊ ಓಕೆ, ವೆರಿ ಗುಡ್. ಸೊ ಇಲ್ಲೇ ಇರಿ, ನೀವೆಲ್ಲೂ ಹೋಗ್ಬೇಡ್ರಿ. ಸೊ ಅಜಯ್, ಸೊ ನಿಮ್ ಪ್ರಕಾರ ಏನ್ ತಿಳ್ಕೊಂಡಿ ಎಕ್ಸ್ಟ್ರಾ ಇದರಿಂದ, ನೀವ್ ಮಾಡಿದ ಪ್ರಾಜೆಕ್ಟ್ ಇಂದ ಏನ್ ತಿಳ್ಕೊಂಡ್ರಿ? ಸರ್ ಬೇವಿನ ಎಲೆ ಚೆನ್ನಾಗಿ ಬೆಳೆಯುತ್ತೆ ಅಂತ ತಿಳ್ಕೊಂಡಿ. ಆಮೇಲೆ ಇನ್ನು ಪೊಟ್ಯಾಷಿಯಂ ಹಾಕಿದ್ರೆ ಕೆಟ್ಟ ಪರಿಣಾಮ, ಕೆಮಿಕಲ್ ಹಾಕಿರೋದ್ರಿಂದ ಅದು ಬೆಳೆಯಲ್ಲ ಅಂತ ಗೊತ್ತಾಯ್ತು ಸರ್. ಓಕೆ, ಬೇವಿನ ಬಿಟ್ಟು ಎಲ್ಲ ಕೆಟ್ಟ ಪರಿಣಾಮ ಬೀರ್ತು, ಕರೆಕ್ಟಾ? pH ಮಟ್ಟ ಒಂದ್ ಸ್ವಲ್ಪ
ಕಡಿಮೆ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಾಯ್ತಾ ಇಲ್ವಾ? ಒಂದ್ ಸ್ವಲ್ಪ ಚೆನ್ನಾಗೈತೆ ಸರ್. ಸ್ವಲ್ಪ ಚೆನ್ನಾಗಾಯ್ತು. ಸೊ ನಿನ್ ಪ್ರಕಾರ ಈ ಎಕ್ಸ್ಪೆರಿಮೆಂಟ್ ಅದು ಸಕ್ಸಸ್ಫುಲ್ ಫೇಲ್ಯೂರ್? ನಿನ್ ಪ್ರಕಾರ ಕೇಳ್ತಿಲ್ಲ. ಸಕ್ಸಸ್ ಅಂದ್ರೆ ಏನಂತ ಕರೀತಾರಪ್ಪ ಕನ್ನಡದಲ್ಲಿ? ಇದು ಯಶಸ್ವಿ ಅಂತ ಸರ್. ಯಶಸ್ವಿ. 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 ಈ ನಿನ್ ಪ್ರಕಾರ ಈ ಪ್ರಾಜೆಕ್ಟ್ ಯಶಸ್ವಿಯಾಗಿ ನಡೀತಾ ಇಲ್ದರೆ ನಿನ್ ಊಹೆಗಳಿಗೆ ವಿರುದ್ಧವಾಗಿ ನಡೀತಾ? ಒಂದು ಪ್ರಾಜೆಕ್ಟ್ ಮಾಡುವಾಗ ಒಂದು ಊಹೆ ಇರುತ್ತಲ್ವಪ್ಪ, ಇರುತ್ತೋ ಊಹೆ ಇರುತ್ತೋ ಇಲ್ವೋ? ಇರುತ್ತೆ ಸರ್. ನಿನ್ ಪ್ರಕಾರ ಏನ್ ಊಹೆ ಇತ್ತು ಈ ಪ್ರಾಜೆಕ್ಟ್? ಸೂಕ್ಷ್ಮ ಜೀವಿಗಳ ಗೊಬ್ಬರ ಚೆನ್ನಾಗಿ ಬೆಳೀತಾ ಅಂತ ಇತ್ತು ಸರ್. ಎರೆಹುಳ ಗೊಬ್ಬರ ಊಹೆ ಇತ್ತು. ಇನ್ನೇನ್ ಊಹೆ ಇತ್ತು? ಇನ್ನು ಎರೆಹುಳ ಗೊಬ್ಬರ ಹಾಗೂ ಸಾರಜನಕ ಚೆನ್ನಾಗಿ ಬೆಳೀತಾ ಅಂತ ಇತ್ತು ಸರ್. ಓಕೆ. ಸೊ ಆ ಊಹೆಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಾಜೆಕ್ಟ್ ಆ ಊಹೆಗಳನ್ನ ಕೆಟ್ಕೊಳಿಸ್ತಾ ಅದು ಅದೇ ನಿನ್ನ ಊಹೆಗಳು ಸರಿ ಅಂತ ಹೇಳ್ತಾ? ಸೊ ಊಹೆಗಳನ್ನ ಕೆಟ್ಕೊಳಿಸ್ತು. ಸೊ ಅದ್ರ ಪ್ರಕಾರ ನೀನ್ ಊಹೆ ತಪ್ಪೋ ಇಲ್ದರೆ ನಿನ್ ಪ್ರಾಜೆಕ್ಟ್ ಸರಿಯಾಗಿ ವರ್ಕ್ ಆಗ್ಲಿಲ್ವಾ? ಹೇಳು, ಜೋರಾಗಿ ಹೇಳಿ, ಏನು ಆಗಲ್ಲ, ಯಾರು ಭಯ ಅಲ್ಲ, ಹೇಳು. ಪ್ರಾಜೆಕ್ಟ್ ಸರಿಯಾಗಿ ವರ್ಕ್ ಆಗ್ಲಿಲ್ಲ. ಸೊ ಇದೇ ತರ ಬೇರೆ ಪ್ರಾಜೆಕ್ಟ್ ಯಾವ್ದಾರ ಮಾಡಿದ್ರೆ, ಇದೇನೋ ಕೃಷಿದ್ ಮಾಡಿದ್ವಿ, ಇನ್ಯಾವ್ದಾರ ಬೇರೆ ಪ್ರಾಜೆಕ್ಟ್ ಮಾಡಿದ್ರೆ ಸೊ ನಿನಗೆ ಹೆಂಗ್ ಗೊತ್ತಾಗತ್ತೆ ಆ ಪ್ರಾಜೆಕ್ಟ್ ವರ್ಕ್ ಆಯ್ತೋ ಇಲ್ವೋ, ಆ ಪರಿಣಾಮ ಅದು ನಂಬೋದೋ ಇಲ್ವೋ ಅಂತ ಹೆಂಗ್ ಗೊತ್ತಾಗತ್ತೆ ನಿಂಗೆ? ಯಾವ್ದೋ ಒಂದು ಬೇರೆ ಪ್ರಾಜೆಕ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡಪ್ಪ. ಯಾವ ಎಕ್ಸಾಂಪಲ್ ಕೊಡ್ತಿ? ಇದೇ ತರ ಪ್ರಾಜೆಕ್ಟ್ ಇನ್ಯಾವ್ದ್ರ ಈ ತರ ನೀವ್ ಮಾಡ್ಬೋದು ನಿನ್ ಪ್ರಕಾರ? ಒಂದು ಎಕ್ಸಾಂಪಲ್ ಕೊಡು ನೀನೇನೆ. ಇದೇನೋ ಕೃಷಿ ವಿಜ್ಞಾನದಲ್ಲಿ ಮಾಡಿದ್ವಿ, ಈ ತರ ನಿಯಂತ್ರಣ ಗುಂಪಿಟ್ಕೊಂಡು, ಆಮೇಲೆ ಚಿಕಿತ್ಸೆ ಗುಂಪುಗಳು, ಬೇರೆ ಬೇರೆ ತರ ಚಿಕಿತ್ಸೆಗಳು ಕೊಟ್ಟು, ಅದು ಯಾವ ಚಿಕಿತ್ಸೆ ಕೆಲಸ ಮಾಡುತ್ತೆ, ಒಳ್ಳೆ ಪರಿಣಾಮ ಬೀರುತ್ತೆ, ಯಾವ ಚಿಕಿತ್ಸೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಆ ತರ ಒಂದು ಬೇರೆ ಸನ್ನಿವೇಶದಲ್ಲಿ ಇನ್ಯಾವ್ದಾರ ಸನ್ನಿವೇಶದಲ್ಲಿ ನೀನ್ ಏನಾದ್ರು ಮಾಡಕ್ಕೆ ಏನಾದ್ರು ಯೋಚನೆ ಮಾಡಿದ್ಯಾ? ಹಾಸ್ಪಿಟಲ್ ಔಷಧಿಗಳು ಸರ್. ಹಾಸ್ಪಿಟಲ್ ಔಷಧಿಗಳು ಏನ್ ಮಾಡ್ತೀಯ ಅದಕ್ಕೆ? ಕೊಟ್ಬಿಟ್ಟ ಆಮೇಲೆ ಜನಗಳು ಸತ್ತೋದ್ರೆ ಬೇಡ ಅಲ್ವಾ? ಆಮೇಲೆ ಔಷಧಿಗಳು ಕೊಟ್ಬಿಟ್ಟ ಆಮೇಲೆ ಒಂದ್ 4 ಟ್ಯಾಬ್ಲೆಟ್ ಕೊಟ್ಬಿಟ್ಟು ಯಾರಿಗೇನಾದ್ರು ಆಗೋದ್ರೆ ಹೊಟ್ಟೆ ನೋವು ಬಂದಿದೆ ಇನ್ನೇನ್ ಮಾಡ್ಬೋದು? ಸ್ವಲ್ಪ ಸೇಫ್ ಆಗಿರೋದು ಇನ್ನೇನ್ ಮಾಡ್ಬೋದು? ಇನ್ಯಾವ ತರ ಪ್ರಾಜೆಕ್ಟ್ ಮಾಡ್ಬೋದು ಇದೇ ತರ ಚಿಕಿತ್ಸೆ ನಿಯಂತ್ರಣ ಇಟ್ಕೊಂಡು? ಹೇಳು. ಯಾರೋ ಇದೆಲ್ಲ ಹೇಳ್ಕೊಡ್ಕೂಡ್ದು ಅವನ್ಗೆ, ಕೇಳಿಸ್ತಾ ಇದೆ ನಂಗೆ. ಇನ್ಯಾ ತರ ಇದೇ ತರ ಏನಾದ್ರು ಪ್ರಾಜೆಕ್ಟ್ ಮಾಡ್ಬೋದಾ? ಇಲ್ವಾ? ಏನು ಯೋಚನೆ ಬರ್ತಾ ಇಲ್ಲ? ಇನ್ನೇನೋ ಊಹೆ ಇರ್ಬೋದಲ್ವ? ಯಾವ್ದೋ ಒಂದು ಈ ತರ ಇದು ಹಾಸ್ಪಿಟಲ್ ಒಳ್ಳೇದೇನೆ, ಆದ್ರೆ ಸ್ವಲ್ಪ ಕಷ್ಟ ಏನು ಅಂದ್ರೆ ಆಮೇಲೆ ಕೊಟ್ಬಿಟ್ಟು ಔಷಧಿ ಕೊಟ್ಬಿಟ್ಟು ಯಾವ್ದಾರ ಕಷ್ಟ ಆಗೋದ್ರೆ ಕಷ್ಟ ಅಲ್ವಾ? ಅದು ಬೇಡ, ರಿಸ್ಕ್ ಅದು. ಬೇರೆ ಇನ್ನೇನ್ ಮಾಡ್ಬೋದು ನಿನ್ ಹಳ್ಳಿಲಿ? ಯಾವ ತರ ಇದೇನೋ ಕೃಷಿ ವಿಜ್ಞಾನ ಮಾಡ್ದೆ, ಯಾವ ತರ ಹಿಂಗೆ ಚಿಕಿತ್ಸೆ ಗುಂಪು, ನಿಯಂತ್ರಣ ಗುಂಪು ಇಟ್ಕೊಂಡು ಏನಲ್ಲಿ ಮಾಡ್ಬೋದು ಈ ತರ? ಇನ್ನೇನಾದ್ರು ನಿಂಗೆ ಯೋಚನೆ ಬರುತ್ತಾ? ಇಲ್ಲ. ಯೋಚನೆ ಬರ್ತಾ ಇಲ್ವಾ? ಇಲ್ಲ ಸರ್. ಓಕೆ. ಸೊ ಸರಿ, ಈ ಹಾಸ್ಪಿಟಲ್ದೇ ಯೋಚನೆ ಮಾಡೋಣ. ಸೊ ಏನು ನಿಯಂತ್ರಣ ಗುಂಪು ಒಬ್ರು ತಲೆನೋವು, ಎಲ್ರಿಗೂ ತಲೆನೋವು ಇರುತ್ತೆ ಅಂತ ಹೇಳ್ಕೊಂಡಾಗ ನಿಯಂತ್ರಣ ಗುಂಪಿಗೆ ತಲೆನೋವು ಔಷಧಿ ಕೊಡಲ್ಲ, ಮಿಕ್ಕಿದ್ದವ್ರಿಗೆ ಟೈಲ್ನಾಲ್ ಕೊಡೋಣ, ಈ ಆಸ್ಪ್ರಿನ್ ಕೊಡೋಣ, ಇನ್ನೊಬ್ರಿಗೆ ಸ್ಯಾರಿಡಾನ್ ಕೊಡೋಣ, ಆಯ್ತಾ? ಸರಿನಾ? ಸೊ ಒಂದು 20 ಜನ ತಲೆನೋವು ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ. ಅದ್ರಲ್ಲಿ ಏನ್ ಮಾಡ್ತೀವಿ? 4-5 ತರ ಟ್ಯಾಬ್ಲೆಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಏನಪ್ಪ ತಲೆನೋವು ಟ್ಯಾಬ್ಲೆಟ್ಸ್ ಯಾವ್ದಪ್ಪ ಇದೆ ಇಂಡಿಯಾಲಿ? ನಂದೀಶ್ ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ತಲೆನೋವು ಟ್ಯಾಬ್ಲೆಟ್ಸ್ ಯಾವ್ದಿದೆ ಇಂಡಿಯಾಲಿ?
ಸರ್ ಅನಸಿನ್ ಟ್ಯಾಬ್ಲೆಟ್ ಇದೆ ಸರ್. ಆಮೇಲೆ ಆಮೇಲೆ ನೈಸ್ ಟ್ಯಾಬ್ಲೆಟ್ ಅಂತ ಇದೆ ಸರ್ ಒಂದು. ಓಕೆ, ಡೋಲೋ 650 ಇದೆ. ಸರಿ, ಸೊ ಹಾ, ನಾಲ್ಕು ಹೌದು ಸರ್. ಟ್ಯಾಬ್ಲೆಟ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ನೀ ಏನ್ ಮಾಡ್ತೀವಿ, ಹೆಂಗೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಹೆಂಗ್ ಪ್ರಾಜೆಕ್ಟ್ ಮಾಡ್ತೀವಿ ಅದನ್ನ? ಸರ್ ನಾ 5 ಸೀಟ್ ನಂಗೆ 20 ಸೀಟ್ನ 4 ಗುಂಪು ಮಾಡ್ಕತ್ತೀವಿ ಸರ್. ಓಕೆ, ಒಬ್ಬೊಬ್ರಿಗೆ ಒಂದೊಂದ್ ತರದ್ದು ಮಾತ್ರ ಕೊಡ್ತೀವಿ ಸರ್ 4ರಲ್ಲಿ. ನಿಯಂತ್ರಣ ಗುಂಪಿಗೆ ಏನ್ ಮಾಡ್ತಿ? ಸರ್ ಅವ್ರಿಗೆ ಏನು ಕೊಡಲ್ಲ, ಬರೀ ನೀರ್ ಕುಡ್ಕೊಂಡು. ಸರಿ, ಕೊಡ್ತಿ. ಆಮೇಲೆ ಏನ್ ಮಾಡ್ತಿ, ಹೆಂಗ್ ಗೊತ್ತಾಗತ್ತೆ ಯಾವ್ದು ವರ್ಕ್ ಆಯ್ತೋ ಇಲ್ವೋ ಅಂತ ಮೆಡಿಸಿನ್ಸ್? ಸರ್ ತಲೆನೋವು ಅವ್ರಿಗೆ ವಾಸಿ ಆದ್ರೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಸರ್. ಸರಿ, ಸೊ ಇವಾಗ ಏನ್ ಊಹೆ ಇರುತ್ತೆ ನಿಂಗೆ ಆತರ ಪ್ರಾಜೆಕ್ಟ್ ಮಾಡುವಾಗ? ಸರ್ ಆ ಥರ ಪ್ರಾಜೆಕ್ಟ್ ಮಾಡುವಾಗ ಯಾವ್ದಾದ್ರು ಮಾತ್ರದ ಬಗ್ಗೆ ನಂಗೆ ಊಹೆ ಇರುತ್ತೆ ಸರ್, ಯಾವ್ದು ಚೆನ್ನಾಗಿತ್ತು ಅಂತ. ಸೊ ಅದು ವರ್ಕ್ ಆಗದೆ ಇದ್ರೆ? ವರ್ಕ್ ಆಗದೆ ಇದ್ರೆ ನಿನ್ ಪ್ರಾಜೆಕ್ಟ್ ತಪ್ಪು ಅಂತಾನೋ ಮೆಡಿಸಿನ್ ತಪ್ಪು ಅಂತಾನೋ? ಮೆಡಿಸಿನ್ ತಪ್ಪು ಅಂತ. ಸೊ ಪ್ರಾಜೆಕ್ಟ್ ಏನು ತೊಂದರೆ ಇಲ್ಲ? ಇಲ್ಲ ಸರ್. ಓಕೆ, ಸರಿಯಪ್ಪ, ವೆರಿ ಗುಡ್, ಚೆನ್ನಾಗ್ ಮಾಡಿದಿ. ಸ್ವಲ್ಪ ಹಿಂಗೆ ಯೋಚನೆ ಮಾಡ್ಬೇಕು ನೀನು. ಓಕೆ, ಸೊ ನಿನ್ ಆಯ್ತು. ಪ್ರಾಜೆಕ್ಟ್ ಸಫಲಗೊಳ್ಳಿಲ್ಲ, ಆಯ್ತಾ? ಆಯ್ತು ಸರ್. ಯಾಕೆಂದ್ರೆ ಹಿಂಗೆ ಯಾವ್ದಾದ್ರು ಪರಿಣಾಮ ಇಲ್ಲ ಅಂತಂದ್ರೆ ಹೇಳಕ್ಕಾಗಲ್ಲ. ಬಟ್ ಸೊ ಇನ್ಮೇಲೆ ನೀನು ಪ್ರಾಜೆಕ್ಟ್ ಮಾಡುವಾಗ ಒಂದ್ಸತಿ ಪ್ರಾಜೆಕ್ಟ್ ತಪ್ಪಾದ್ರೆ, ಈ ಸತಿ ಏನ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಏನು ಮಾಡಕ್ಕಾಗಲ್ಲ, ಬಟ್ ಇನ್ಮೇಲೆ ಈ ತರ ಪ್ರಾಜೆಕ್ಟ್ ಮಾಡಿದ್ರೆ ಯಾವ್ದು ತಪ್ಪಾಗಿದ್ರೆ ಅದ್ರ ಇನ್ನೊಂದ್ಸತಿ ಮಾಡ್ಬೇಕಾಗತ್ತೆ. ಇಲ್ದರೆ ಸುಮ್ನೆ ಆಮೇಲೆ ಈ ಪ್ರಾಜೆಕ್ಟ್ ಹಿಂಗಾಯ್ತು, ತಪ್ಪು ರಿಸಲ್ಟ್ಸ್ ಬಂದ್ರೆ ಏನ್ ಉಪಯೋಗ ಅಲ್ವಾ? ಪ್ರಾಜೆಕ್ಟ್ ವೇಸ್ಟ್ ಅಲ್ವಾ? ಹೌದು ಸರ್. ಓಕೆ, ಸರಿಯಪ್ಪ, ಏನಾರ ಹೇಳ್ಬೇಕಾ ನಂಗೆ? ಇಲ್ಲ ಸರ್. ಓಕೆ, ಥ್ಯಾಂಕ್ ಯು, ವೆರಿ ಗುಡ್. ಎಲ್ರು ಚಪ್ಪಾಳೆ ಹೊಡಿರಿ ಅವ್ರಿಗೆ, ಅಜಯ್ಗೆ. ವೆರಿ ಗುಡ್. ಓಕೆ, ನೆಕ್ಸ್ಟ್ ಯಾರಪ್ಪ? ಪ್ರಜ್ವಲ್ಲ. ಹೌದು ಸರ್. ಓಕೆ, ನಮಸ್ಕಾರಪ್ಪ, ಮುಖ ತೋರ್ಸು. ವೆರಿ ಗುಡ್. ಇನ್ನು ಅದನ್ನ ವಾಪಸ್ ಫಸ್ಟ್ ಅದನ್ನ ಹ್ಯಾಂಗ್ ಮಾಡಿ ಆಮೇಲೆ ಮಾತಾಡ್ಸು ನನ್ನ. ಆ ಚಾರ್ಟ್ ಪೇಪರ್ ಅನ್ನ ಹ್ಯಾಂಗ್ ಮಾಡಿ ಆಮೇಲೆ ಮಾತಾಡ. ಫಸ್ಟ್ ಎಲ್ಲ ತೋರ್ಸ್ಲತನ. ಅದು ಹೇಳಪ್ಪ. ನನ್ನ ಹೆಸರು ಪ್ರಜ್ವಲ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಡಗೂರು. ನಾನು ಮಾಡುತ್ತಿರುವ ಪ್ರಯೋಗ ಕೃಷಿ ವಿಜ್ಞಾನ. ಇದರಿಂದ ರೈತರಿಗೆ ಉಪಯೋಗವಾಗುತ್ತದೆ. ಫಸ್ಟ್ 30 ಪ್ಲಾಸ್ಟಿಕ್ ಲೋಟಗಳನ್ನ ತೆಗೆದುಕೊಂಡೆ. ಪ್ಲಾಸ್ಟಿಕ್ ಲೋಟಗಳಿಗೆ ಮಣ್ಣು ಹಾಕಿದೆ. ಆಮೇಲೆ ಎಲ್ಲ ಪ್ಲಾಸ್ಟಿಕ್ ಲೋಟಗಳಿಗೂ ಒಂದೇ ತರದ ಬೀಜಗಳನ್ನ ಹಾಕಿದ ನಂತರ 7 ದಿನ ಆದ ನಂತರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. 15 ದಿನಗಳವರೆಗೆ ಟ್ರೀಟ್ಮೆಂಟ್ ಕೊಟ್ಟೆ. ಆಮೇಲೆ ನೋಟ್ಬುಕ್ನಲ್ಲಿ ಎಲೆ ಎತ್ತರ ಬರೆದುಕೊಂಡೆ. 23 ದಿನ ನಂತರ ಹೇಳಪ್ಪ. 23 ದಿನದ ನಂತರ ಎಲ್ಲ ಎತ್ತರ ಎಲೆಗಳನ್ನ ಬರೆದುಕೊಂಡೆ. ಅದನ್ನ ಕೂಡಿಕೊಂಡು ಆಮೇಲೆ ಬಾಯಿಸ್ಕೊಂಡು ಕಲಿದೆ. ಅದನ್ನ ಶೇಕಡ ರೂಪಕ್ಕೆ ಬರದೆ. ಹೇಳು.
ನಿಯಂತ್ರಣ ಗುಂಪು ಪರ್ಸೆಂಟು 0. ಚಿಕಿತ್ಸೆಯ ಗುಂಪಿನ ಪ್ರಕಾರ -3%. ಇದು ಕೆಟ್ಟ ಪರಿಣಾಮ. ನೀರಿನ ಪ್ರಮಾಣ ಇದು 9% ಬೆಸ್ಟ್. ನೀರಿನ ಗಡಸುತನ 57%, -57% ಬಂದ್ರೆ ಇದು ಹೇಳು. ಕೆಟ್ಟ ಪರಿಣಾಮ. ಈ ಗುಂಪಿನದು -51, ಇದು ಕೆಟ್ಟ ಪರಿಣಾಮ. ಎಫ್ ಗುಂಪಿಂದು -15, ಇದು ಕೆಟ್ಟ ಪರಿಣಾಮ. ಜಿ ಗುಂಪಿನದು -6, ಇದು ಕೆಟ್ಟ ಪರಿಣಾಮ. ಎಚ್ ಗುಂಪಿನದು -3, ಕೆಟ್ಟ ಪರಿಣಾಮ. ಐ ಗುಂಪಿನದು -6, ಕೆಟ್ಟ ಪರಿಣಾಮ. ಜೆ ಗುಂಪಿನದು -3, ಕೆಟ್ಟ ಪರಿಣಾಮ. ಇದರಲ್ಲಿ ನೀರಿನ ಪ್ರಮಾಣ ಬೆಸ್ಟ್. ಸೊ ನೀರ್ ಜಾಸ್ತಿ ಹಾಕ್ತಾರೆ, ಒಳ್ಳೆ ಪರಿಣಾಮ ಬಂತ. ಆಮೇಲೆ ಇನ್ಯಾವ್ದು ಒಳ್ಳೆ ಪರಿಣಾಮ ಬಂತು? ಇನ್ಯಾವ್ದು ಒಳ್ಳೆ ಪರಿಣಾಮ ಬಂತು? ಎರೆಹುಳು ಗೊಬ್ಬರ ಸರ್. ಈ ಕಡೆ ಬಾ, ನಿನ್ ಕಾಣಿಸ್ತಾ ಇಲ್ಲ, ನೀನ್ ನೋಡಕ್ ಆಗ್ತಾ ಇಲ್ಲ. ಹೇಳಪ್ಪ. ಎರೆಹುಳು ಗೊಬ್ಬರ ಎಷ್ಟು ಜಾಸ್ತಿ ಆಯ್ತು? ನಿಯಂತ್ರಣ ಗುಂಪಿಗಿಂತ ಎಷ್ಟು ಜಾಸ್ತಿ ಬೆಳೆ ಬಂತು? ಎಷ್ಟು ಜಾಸ್ತಿ ಬೆಳೆ ಬಂತು? ನೀರಿನ ಪ್ರಮಾಣದು 9%. 9% ಜಾಸ್ತಿ ಇತ್ತಾ ನಿಯಂತ್ರಣ ಗುಂಪಿಗಿಂತ? ಹೌದು ಸರ್. ಓಕೆ. ಇನ್ಯಾವ್ದು ಒಳ್ಳೆ ಪರಿಣಾಮ ಬಂತು? ಇನ್ಯಾವ್ದು ಒಳ್ಳೆ ಇದು ರಾಸಾಯನಿಕ ಅದು ಒಳ್ಳೆ ಪರಿಣಾಮ ಬರ್ಲಿಲ್ಲ. ಆಮೇಲೆ ಇದು ಯಾವ್ದು ಸೂಕ್ಷ್ಮ ಜೀವಿ ಯಾವ್ದನ್ನ ಒಳ್ಳೆ ಪರಿಣಾಮ ಬರ್ಲಿಲ್ವಾ? ಪೊಟ್ಯಾಸಿಯಮ್, ಬೇವಿನ ಎಲೆ ಯಾವ್ದ್ರಿಂದನೂ ಒಳ್ಳೆ ಪರಿಣಾಮ ಬರ್ಲಿಲ್ವಾ? 10 ದಿನ ಇದು ಹಾಕ್ತಿರ ಕೊಂಡೋಯ್ತು ಸರ್ ಗಿಡ. ಸಾರಜನಕ ಹಾಕಿದ್ರೆ ಒಳ್ಳೆ ಪರಿಣಾಮ ಬಂತ? ಇಲ್ಲ ಸರ್, ಒಣಗೋಯ್ತು ಗಿಡ. ಏನಪ್ಪ? ಗಿಡ ಒಣಗೋಯ್ತು ಸರ್. ಒಣಗೋಯ್ತು. ಸರಿ, ಓಕೆ. ಯಾವ್ದ್ರಿಂದ ನಿಮ್ಗೆ ಒಳ್ಳೆ ಪರಿಣಾಮ ಯಾವ್ದ್ರಿಂದ ಬಂತು ಇವಾಗ ಸದ್ಯಕ್ಕೆ? ನೀರಿನ ಪ್ರಮಾಣ ಒಳ್ಳೆ ಪರಿಣಾಮ. ನೀರ್ ಜಾಸ್ತಿ ಹಾಕಿದ್ರೆ ಒಳ್ಳೆ ಪರಿಣಾಮ ಬಂತು. ಹೌದು. ಸೊ ಮಿಕ್ಕಿದ್ದೆಲ್ಲ ಕೆಟ್ಟ ಪರಿಣಾಮ. ಹೌದು. ಇನ್ಯಾವ್ದ್ರಿಂದಾನು ಒಳ್ಳೆ ಪರಿಣಾಮ ಬರಲೇ ಇಲ್ಲ. ನಿನ್ ಪ್ರಕಾರ ಈ ಪ್ರಾಜೆಕ್ಟ್ ಯಶಸ್ವಿ ಆಯ್ತಾ ಇಲ್ದ್ರ ಇಲ್ವಾ? ಇಲ್ಲ ಸರ್. ಸೊ ಏನ್ ತಪ್ಪು ಮಾಡ್ದಿ ಅಂತ ನಿನ್ ಪ್ರಕಾರ? ಯಾತಕ್ಕೆ ಯಶಸ್ವಿ ಆಗ್ಲಿಲ್ಲ? ಏನ್ ತಪ್ಪು ಮಾಡಿರ್ಬೋದು? ಇನ್ನೊಂದ್ಸತಿ ಹಿಂಗೆ ಮಾಡಿದ್ರೆ ಏನ್ ತಪ್ಪು ತಿದ್ಕೋತಾ ಇದ್ದಿ ನೀನು? ಈ ಪ್ರಾಜೆಕ್ಟ್ ಯಶಸ್ವಿ ಅಲ್ಲ ಅಂತ ಹೇಳ್ತಾ ಇದೀಯಲ್ವಪ್ಪ? ನಿನ್ ಊಹೆಗಳು ತಕ್ಕಂತೆ ನಡೀಲಿಲ್ಲ, ಕರೆಕ್ಟಾ? ಊಹೆಲಿ ಸೂಕ್ಷ್ಮ ಎರೆಹುಳು ಗೊಬ್ಬರದು ಭತ್ತ ಅಂತ ಹೇಳ್ತಾನೆ. ಇಲ್ಲಪ್ಪ, ನಿನ್ ಊಹೆಗಳು ಏನಿತ್ತು ಹೇಳು ಫಸ್ಟ್. ಇವಾಗ ಎಲ್ಲಾ ನಿಯಂತ್ರಣದಲ್ಲಿ ಏನ್ ಊಹೆ ಇತ್ತು ಇದಕ್ ಮುಂಚೆ? ನಿಮ್ ತಂದೆ ತಾಯಿನ ರೈತರ? ಸರಿ, ಅವ್ರನ್ನ ಮಾತಾಡ್ಸಿದ್ಯಾ? ಯಾವ್ದ್ರಿಂದ ಒಳ್ಳೆ ಪರಿಣಾಮ ಬರ್ಬೋದು, ಯಾವ್ದ್ರಿಂದ ಕೆಟ್ಟ ಪರಿಣಾಮ ಬರೀಬಹುದು ಅಂತ ಮಾತಾಡ್ಸಿದ್ಯಾ? ಏನ್ ಹೇಳಿದ್ರು ಅವರು? ಯಾವ್ದ್ರಿಂದ ಒಳ್ಳೆ ಪರಿಣಾಮ ಬರುತ್ತೆ ಅಂತ ಹೇಳಿದ್ರು? ಸರಿ, ಅವ್ರು ಯಾವ್ದ್ರಿಂದ ಒಳ್ಳೆ ಪರಿಣಾಮ ಬರುತ್ತೆ ಅಂತ ಹೇಳಿದ್ರು, ಅದು ಒಳ್ಳೆ ಪರಿಣಾಮ ಬಂತೋ ಇಲ್ವಾ ನಿನ್ ಪ್ರಾಜೆಕ್ಟ್ ಅಲ್ಲಿ? ಇಲ್ಲ ಸರ್. ಸೊ ನೀನ್ ಅವ್ರು ಹೇಳಿದ ಪ್ರಕಾರ ಅದು ವರ್ಕ್ ಆಗ್ಲಿಲ್ಲ. ಸೊ ಹಂಗಂದ್ರೆ ಈ ಪ್ರಾಜೆಕ್ಟ್ ಯಶಸ್ವಿನೋ ಅಲ್ವೋ?
ಈ ಪ್ರಾಜೆಕ್ಟ್ ಯಶಸ್ವಿಗೊಳಿಸ್ತೋ ಇಲ್ವೋ? ಇಲ್ಲ ಸರ್. ಸೊ ಹೆಂಗ್ ಗೊತ್ತಾಗತ್ತೆ ನಿನ್ ಊಹೆಗಳು ತಪ್ಪೋ ಇಲ್ಲ ಪ್ರಾಜೆಕ್ಟ್ ತಪ್ಪು ಅಂತ ಹೆಂಗ್ ಗೊತ್ತಾಗತ್ತೆ? ತಪ್ಪಿರ್ಬೋದು. ಹೆಂಗ್ ಗೊತ್ತಾಗತ್ತೆ ಊಹೆ ತಪ್ಪೋ ಪ್ರಾಜೆಕ್ಟ್ ತಪ್ಪು ಅಂತ ಹೆಂಗ್ ಗೊತ್ತಾಗತ್ತೆ? ಏನೋ ಒಂದು ಊಹೆ ಇರುತ್ತೆ, ಯಾವ್ದೋ ಒಂದು ಹಿಂಗ್ ಮಾಡಿದ್ರೆ ಹಂಗ ಆಗ್ಬೋದು ಅಂತ ಊಹೆ ಇರುತ್ತೆ, ಆ ಊಹೆನೆ ತಪ್ಪಿರ್ಬೋದು ಅಲ್ವಾ? ಸೊ ನಿಂಗೆ ಹೆಂಗ್ ಗೊತ್ತಾಗತ್ತೆ ಊಹೆ ತಪ್ಪೋ ಪ್ರಾಜೆಕ್ಟ್ ತಪ್ಪು ಅಂತ ಹೆಂಗ್ ಗೊತ್ತಾಗತ್ತೆ? ಊಹೆನೆ ತಪ್ಪಿರ್ಬೋದು. ಇಲ್ಲಪ್ಪ, ಇನ್ನೇದಕ್ಕಾದ್ರು ಬೇರೆ ಅದಕ್ಕೊಂದು ಊಹೆ ಕೊಡೋಣ. ಇವಾಗ ಒಂದು ಸೋಪ್ ಹಚ್ಕೊಂಡ್ರೆ ಏನ್ ಊಹೆ ಇರ್ಬೋದು? ಸೋಪ್ ಹಚ್ಕೊಂಡ್ರೆ, ಮೈಗೆ ಸೋಪ್ ಹಚ್ಕೊಂಡ್ರೆ ಏನು ಊಹೆ ನಿನ್ ಪ್ರಕಾರ? ಆಗತ್ತೆ ಅಂತನಾ? ಸೋಪ್ ಹಚ್ಕೊಂಡ್ರೆ ಒಳ್ಳೇದೆ, ಬಟ್ ಕೆಲವ್ರಿಗೆ ಸೋಪ್ ಹಚ್ಕೊಂಡ್ರೆ ಕೆರೆತ ಎಲ್ಲ ಬರುತ್ತೆ. ಸೊ ಹೆಂಗ್ ಗೊತ್ತಾಗುತ್ತೆ ಊಹೆ ತಪ್ಪೋ ಪ್ರಾಜೆಕ್ಟೇ ತಪ್ಪು ಅಂತ ಹೆಂಗ್ ಗೊತ್ತಾಗತ್ತೆ? ಕೆಲವು ಸತಿ ಪ್ರಾಜೆಕ್ಟೇ ತಪ್ಪಾಗಿ ನಡಿಬಹುದು, ಕೆಲವು ಸತಿ ಊಹೆ ತಪ್ಪಾಗಿರ್ಬೋದು. ಹೆಂಗ್ ಗೊತ್ತಾಗತ್ತೆ? ಇನ್ನೊಂದು ಚಾರ್ಟ್ ಪೇಪರ್ ಮಾಡಿದ್ಯಲ್ಲ ಅದನ್ನ ತೋರ್ಸು. ಇನ್ನೊಂದು ಚಾರ್ಟ್ ಪೇಪರ್ ಮಾಡಿದೀಯಲ್ವಾ ಅದನ್ನ ತೋರ್ಸು. ಈ ಕಡೆ ಪ್ರತಿ ಸತಿನೂ ಊಹೆಗಳು ಊಹೆ ಸರಿಯಾಗಿದೆ, ಪ್ರಾಜೆಕ್ಟ್ ತಪ್ಪು ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಊಹೆಗಳೇ ತಪ್ಪಾಗಿರ್ಬೋದು. ಓಕೆ, ತಲೆನೋವು ಮೆಡಿಸಿನ್ ವರ್ಕ್ ಆಗತ್ತೆ ಅಂತ ಯಾರಿಗ್ ಗೊತ್ತಲ್ವಾ? ಬಟ್ ಈಗ ಈ ಪ್ರಾಜೆಕ್ಟ್ ಅಲ್ಲಿ ಎಲ್ಲಾ ಊಹೆಗಳು ತಪ್ಪಾಗಿರೋದ್ರಿಂದ ಪ್ರಾಜೆಕ್ಟ್ ತಪ್ಪಿರ್ಬೋದು ಅಂತ ಅನ್ಸುತ್ತೆ. ಎಲ್ಲಾ ಊಹೆಗಳು ತಪ್ಪಾಗಿರೋದ್ರಿಂದ ಪ್ರಾಜೆಕ್ಟ್ ಬಹುಶಃ ಪ್ರಾಜೆಕ್ಟ್ ಸರಿಯಾಗಿ ವರ್ಕ್ ಆಗಿಲ್ಲ. ಸೊ ನಿನ್ನ ಪ್ರಕಾರ ಹೆಂಗೆ ಅದನ್ನ ಚೇಂಜ್ ಮಾಡ್ಬೋದು? ನೆಕ್ಸ್ಟ್ ಟೈಮ್ ಮಾಡಿದಾಗ ಏನ್ ಚೇಂಜ್ ಮಾಡ್ತೀನಿ ನೀನು? ನೆಕ್ಸ್ಟ್ ಟೈಮ್ ಮಾಡಿದ್ರೆ ಏನ್ ಚೇಂಜ್ ಮಾಡ್ತಿ? ಇನ್ನೊಂದ್ಸತಿ ಮಾಡಿದ್ರೆ ಇದೇ ಪ್ರಾಜೆಕ್ಟ್ ಅನ್ನ ಏನ್ ಚೇಂಜ್ ಮಾಡ್ತಿ? ವರ್ಕ್ ಆಗ್ಲಿಲ್ಲ ಇದು, ಏನ್ ಚೇಂಜ್ ಮಾಡ್ತಿ? ನೆಕ್ಸ್ಟ್ ಟೈಮ್ ಮಾಡಿದ್ರು ಅದೇ ತರ ತಪ್ಪಾದ್ರೆ ಹೆಂಗ್ ಚೇಂಜ್ ಮಾಡೋದು? ನೆಕ್ಸ್ಟ್ ಟೈಮ್ ಸರಿ ಆಗ್ಬೇಕಾದ್ರೆ ಏನ್ ತಪ್ಪು ಮಾಡಿರ್ಬೋದು? ಏನ್ ತಪ್ಪು ಮಾಡಿರ್ಬೋದು ನೀನು? ಬೇರೆ ಗಿಡ ಉಪಯೋಗಿಸ್ಬೋದಾಗಿತ್ತ? ಇಲ್ದಾದ್ರೆ ಹೊರಗಡೆ ಇಟ್ಟಿಯೋ ಮನೆ ಒಳಗೆ ಇಟ್ಟಿಯೋ? ಒಳಗಡೆನಾ? ಏನಿಲ್ಲ, ಗಿಡ ಇಲ್ಲಿ ಅದೇ ತಪ್ಪಿರ್ಬೋದಲ್ವಾ? ಬಟ್ ಮನೆ ಒಳಗಿಟ್ಟಿಯೋ ಹೊರಗಡೆ ಇಟ್ಟಿಯೋ? ಹೊರಗಡೆ. ಯಾವ ಗಿಡ ಉಪಯೋಗಿಸ್ದಿ? ಯಾವ ಗಿಡ ನೆಟ್ಟಿ? ಅಲಸಂದಿ. ಎಲ್ಲ ಒಂದೇ ಗಿಡನಾ? ಸರಿಯಪ್ಪ, ಥ್ಯಾಂಕ್ ಯು, ಚೆನ್ನಾಗ್ ಮಾಡಿದೀಪ್ಪ, ಥ್ಯಾಂಕ್ ಯು. ಹೇಳಪ್ಪ. ಇವನು ಇಲ್ಲಿ ಈಗ -57 ಬಂದ್ರೆ ಸರ್ ಎಷ್ಟು ಬರುತ್ತೆ? ಬೆಟರ್ ಬರುತ್ತೆ ಸರ್, ಅದು ಬೆಟರ್ ಅಲ್ಲ ಸರ್? ಮೈನಸ್ ಬಂದ್ರೆ ಬರ್ಸಲ್ವಪ್ಪ ಎಲ್ಲದಕ್ಕೆ. ಅವನೆಲ್ಲ ತಪ್ಪು ಬರ್ದಿದ್ದಾನೆ, ಅದಕ್ಕೆ ನಾ ಕೇಳಿದ್ದು ಲಾಸ್ಟ್ ಟೈಮ್ ನೀನು ಮೈನಸ್ ಹೆಂಗಪ್ಪ ಬೆಟರ್ ಆಗಕ್ ಸಾಧ್ಯ ಅಂತ, ಅದಕ್ಕೆ ಕೇಳಿದೆ ನಾನು ನಿಮ್ಗೆ. ಕರೆಕ್ಟ್ ಬರ್ದಿದ್ದಾನೆ. ಮೈನಸ್ ಆದ್ರೆ ವರ್ಸ್ ಅಲ್ವಾ, ಆದ್ರೆ ಬೆಟರ್ ಅಲ್ವಾ? ಕರೆಕ್ಟ್ ಆಗಿದೆ ಸರ್, ಕರೆಕ್ಟ್ ಮಾಡಿದ್ದೀನಿ. ಓಕೆ ಸರಿ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಓಕೆ,
ಕೂತ್ಕೊಪ್ಪ. ನೆಕ್ಸ್ಟ್ ರಾಣಿನಾ? ಹಾ ಸರ್. ಹೇಳಪ್ಪ. ಒಂದ್ ನಿಮಿಷ ಸರಿ, ಒಂದ್ ನಿಮಿಷ ಸರಿ, ಒಂದ್ ನಿಮಿಷ ಸರಿ. ಹಿರಿಯ ಪ್ರಾಥಮಿಕ ಶಾಲೆ. ಹಲೋ ರಾಣಿ, ರಾಣಿ ಒಂದ್ ನಿಮಿಷ. ಏನೋ ಸುರೇಶ್ ಹೇಳ್ತಾ ಇದ್ದಾರೆ, ಒಂದೇ ನಿಮಿಷ. ಇಲ್ಲ ಸಂತೋಷ್ ನೀನಲ್ಲ, ನೆಕ್ಸ್ಟ್ ರಾಣಿ. ಓಕೆ ಸರ್. ಹೇಳಮ್ಮ. ಮೊದಲಿಗೆ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಾಣಿ ಅಂತ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಗ್ಯ. ನಾವು ಮೇನ್ ಆಗಿ ಕೃಷಿ ವಿಜ್ಞಾನ ಪ್ರಾಜೆಕ್ಟ್ ನ ಯಾಕೆ ಮಾಡ್ತಿದೀವಿ ಅಂದ್ರೆ, ಇವಾಗ ರೈತರಿಗೆ ಹೊಸದಾಗಿ ನಾವು ರಾಸಾಯನಿಕವಾಗಿ ಏನಾದ್ರೂ ಔಷಧಿಗಳನ್ನ ನಾವು ಏನಾದ್ರು ತಯಾರು ಮಾಡಿದ್ರೆ ಅವ್ರು ಅದನ್ನ ಹೋಗಿ ಹಾಕ್ಬಿಟ್ರೆ ಅದು ಹಂಗಂದ್ರೆ ಕೃಷಿ ನಾವು ಮಾಡಿರ್ತೀವಿ, ಬೆಳೆಗಳೆಲ್ಲ ನಾಶವಾಗ್ಬೋದು ಅಥವಾ ಚೆನ್ನಾಗೂ ಬರ್ಬೋದು. ಅದಕ್ಕೂ ಮುಂಚೆ ನಾವು ಒಂದು ಟ್ರಯಲ್ ನೋಡ್ಬೇಕು. ಅದಕ್ಕೆ ನಾವು ಇವಾಗ ಕೃಷಿ ವಿಜ್ಞಾನ ಬೇರೆ ಬೇರೆ ರೀತಿಯ ಚಿಕಿತ್ಸೆನ ನೀಡಿದ್ರೆ ನಾವು ಯಾವ ರೀತಿ ಬರುತ್ತೆ ಅಂತ ಈ ಕೃಷಿ ವಿಜ್ಞಾನ ನಮ್ಗೆ ಮಾಡಕ್ ಹೇಳಿರೋದು. ಅದರಿಂದ ನಾವು ಯಾವ ರೀತಿ ಬೇಕಾದ್ರೂ ಬೇರೆ ಬೇರೆ ಹಂಗಂದ್ರೆ ಬೇರೆ ಬೇರೆ ಚಿಕಿತ್ಸೆಗೆ ಬೇರೆ ಬೇರೆ ಐಟಮ್ ನ ನಾವು ಬಳಸ್ಬೋದು. ಅದರಲ್ಲಿ ನಿಂಬೆ ಹಣ್ಣು, ಮತ್ತೆ ಕ್ಯಾಲ್ಸಿಯಮು, ಹುಳು ಕಾಂಪೋಕ್ಸ್, ಸಾರಜನಕ, ಪೊಟ್ಯಾಷಿಯಂ, ಬೇವಿನ ಎಲೆ, ನೀಲಗಿರಿ ಎಲೆ, ಮತ್ತೆ ಒಂದಿನ ಬೆಳಕಲ್ಲಿಡೋದು, ಒಂದಿನ ನೆರಳಲ್ಲಿ ಇಡೋದು, ಈ ರೀತಿ ಇದ್ ಮಾಡ್ತೇವೆ. ಮೊದಲಿಗೆ ನಾನು ಕೃಷಿ ವಿಜ್ಞಾನ ಮಾಡ್ತಿರೋ ಉದ್ದೇಶ ಏನಂದ್ರೆ, ಒಂದೇ ರೀತಿಯ ಸಸ್ಯಗಳಿಗೆ ಚಿಕಿತ್ಸೆ ಹಂಗಂದ್ರೆ ನೀಡ್ತೀವಲ್ವಾ, ಅದನ್ನ ಬೇರೆ ಬೇರೆ ರೀತಿ ನೀಡುವುದು. ನಮ್ಗೆ ಊಹೆಗಳು ಏನಿರುತ್ತೆ ಅಂದ್ರೆ, ನಾವ್ ಇವಾಗ ರಾಸಾಯನಿಕ ಗೊಬ್ಬರವನ್ನ ಹಾಕಿದ್ರೆ ಅದು ಬೆಳೆ ಚೆನ್ನಾಗ್ ಬರ್ಬೋದು, ಇಲ್ಲ ಚೆನ್ನಾಗ್ ಬರ್ದೇನೂ ಇರ್ಬೋದು. ಸಸ್ಯಗಳಿಗೆ ಸಾವಯವ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಹೊಂದಿಕೆ ಆಗ್ಬೋದು, ಅದು ಚೆನ್ನಾಗ್ ಬರ್ಬೋದು, ಇಲ್ಲ ಚೆನ್ನಾಗ್ ಆಗ್ದೇನೂ ಬರ್ಬೋದು. ನಾವು ಪ್ರಾಯೋಗಿಕ ವಿನ್ಯಾಸ ಹಂಗಂದ್ರೆ ಒಂದೇ ರೀತಿಯ ಬೀಜಗಳನ್ನು ಅವುಗಳ ಬೆಳೆಸಿ ವಿವಿಧ ಚಿಕಿತ್ಸೆ ನಾವು ಒಂದೇ ರೀತಿಯ, ಇವಾಗ ನಮ್ಗೆ 30 ಬೇರೆ ನಾವು ಎಕ್ಸ್ಟ್ರಾನು ತಗೋಬಹುದು, ಆದ್ರೆ ನಾನು ಇವಾಗ 30 ಗಿಡಗಳನ್ನ ತಗೊಂಡಿದ್ದೀನಿ. ಅದ್ರಲ್ಲಿ 3 ಗುಂಪಾಗಿ ಮಾಡಿ ಅದಕ್ಕೆ ಒಂದೇ ರೀತಿಯ ಚಿಕಿತ್ಸೆಗಳನ್ನ ನೀಡೋದು, ಅದು ಒಂದೇ ರೀತಿಯ ಬೀಜಗಳನ್ನ ನೆಡ್ಬೇಕು. ಮತ್ತೆ ಪ್ರಾಯೋಗಿಕ ಸಾಮಗ್ರಿಗಳು ನಮ್ಗೆ ಏನೇನ್ ಸಾಮಗ್ರಿ ಬೇಕಂದ್ರೆ 30 ಲೋಟ, 30 ಬೀಜ, ನೀವು ಎಕ್ಸ್ಟ್ರಾ ಬೇಕಾದ್ರೆ ತಗೋಬಹುದು. ಮತ್ತೆ ಮಣ್ಣು, ನೀಲಗಿರಿ ಎಲೆ, ಬೇವಿನ ಎಲೆ, ಸಾರಜನಕ, ಪೊಟ್ಯಾಷಿಯಂ, ಸುಣ್ಣ, ನಿಂಬೆ ಹಣ್ಣು, ನೀರು, ಮತ್ತೆ ಎರೆಹುಳು ಗೊಬ್ಬರ. ಪ್ರಾಯೋಗಿಕ ವಿನ್ಯಾಸ ನಾನು ಮೊದಲಿಗೆ 30 ಲೋಟಗಳನ್ನ ತೆಕ್ಕೊಂಡೆ. ಅದನ್ನ 30 ಲೋಟಕ್ಕೂ ಸಹ ಮಣ್ಣನ್ನ ತುಂಬಿ ಬೀಜಗಳನ್ನು 30 ಬೀಜಗಳನ್ನ ಹಾಕ್ದೆ. ಅದು ಚಿಕ್ಕದಾಗಿ ಮೊದಲೇ ಒಂದು 2-3 ದಿನ ಬಿಟ್ಕೊಂಡು ಮೊಳಕೆ ಹೊಡಿತು. 15 ದಿನದವರೆಗೂ ಅದು ಬೆಳೆದ ನಂತರ 15 ದಿನದ ಮೇಲೆ ನಾನು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಮೊದಲನೇ ದಿನದ ಸೆಂಟಿಮೀಟರ್ ಮತ್ತೆ ಎಷ್ಟು ಎಲೆಗಳು ಬಿಟ್ಟಿದೆ ಅಂತ ಬೆಳ್ಕೊಂಡೆ. ಅದರಲ್ಲಿ ಸಾಕಷ್ಟು ಚೆನ್ನಾಗಿ ಬಂದಿದ್ದು. ಮತ್ತೆ ಬರ್ತಾ ಬರ್ತಾ ಒಂದೊಂದು ವೀಕ್ ಆಯ್ತಾ ಹೋದೋ, ಒಂದೊಂದು ಚೆನ್ನಾಗಿ ಬರ್ತಾ ಹೋದೋ, ಎಲೆಗಳು ಬರ್ತಾ ಇದ್ದೋ. ಮತ್ತೆ ಈ ತರ ನಾವ್ ಇದ್ ಮಾಡ್ದು. ಮೊದ್ಲಿಗೆ ನಾನು ಕ್ಯಾಲ್ಕುಲೇಷನ್ ಮಾಡುವಾಗ 23ನೇ ದಿನದ್ದು ಹೈಟು ಮತ್ತೆ ಎಷ್ಟು ಎಲೆಗಳಿದೆ ಅಂತ ಬರ್ಕೊಂಡೆ. ಅದ್ರಲ್ಲಿ ಪ್ರತಿ ಗುಂಪಿನ 3 ಗುಂಪಾಗಿ ವಿಂಗಡಿಸಿದ್ವಲ್ವಾ, ಆ 3 ಕೂಡಿಸ್ಕೊಂಡೆ. ಮತ್ತೆ ಅದರಿಂದ ಅದನ್ನ ಭಾಗ ಮಾಡಿ ಭಾಗಕಾರದ್ರಲ್ಲಿ ಬಂದಿರೋ ಇದರಿಂದ ನಾನು ನಿಯಂತ್ರಣ ಗುಂಪಿರುತ್ತಲ್ವ ಸರ್, ನಿಯಂತ್ರಣ ಗುಂಪಿನಿಂದ BCDE J ವರ್ಗೂ ಆ ಗುಂಪುಗಳನ್ನೆಲ್ಲ ಕಳೆದೆ ಸರ್. ಯಾವ್ದನ್ನ ಕಳೆದೆ ಸರ್? ಯಾವ್ದನ್ನಂದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ವಲ್ಲ ಸರ್, ಎ ಗುಂಪಿಂದ, ನಿಯಂತ್ರಣ ಗುಂಪಿಂದ ಸರ್ ಹೇಳ್ತಾ ಇದ್ದೀನಿ ನೋಡ್ಕ. ಇವಾಗ ಚಿಕಿತ್ಸೆ ಗುಂಪು ಮತ್ತೆ ನಿಯಂತ್ರಣ ಗುಂಪು ಬಂದಿರುತ್ತಲ್ವ ಸರ್, ಅದರಲ್ಲಿ ನಿಯಂತ್ರಣ ಗುಂಪಿನಲ್ಲಿ ಬಂದಿರೋಷ್ಟೇ 17 ಬಂದಿದೆ. 17ಇಂದನೇ ನಾವು ಅದನ್ನ ಕಳಿಸ್ಬೇಕು, 0 ಬರುತ್ತೆ. ನೆಕ್ಸ್ಟ್ ಚಿಕಿತ್ಸೆ ಗುಂಪಿನಿಂದ ನಾವು 17 ಹಂಗಂದ್ರೆ ನಿಯಂತ್ರಣ ಗುಂಪನ್ನ ಕಳಿಬೇಕು. ಅದ್ರಲ್ಲಿ ನಾವು ಮೈನಸ್ ಮತ್ತೆ ಪ್ಲಸ್ ಬರುತ್ತೆ. ಫಲಿತಾಂಶ ಏನ್ ಬರ್ಬೋದು ಅಂದ್ರೆ, ಋಣಾತ್ಮಕ ಬಂದಿರುವ ಸಸ್ಯಗಳು ನೆಗೆಟಿವ್ ಅನ್ನು ಸೂಚಿಸುತ್ತದೆ. ಹಂಗಂದ್ರೆ ಋಣಾತ್ಮಕ ಬಂದಿರೋದು ನೆಗೆಟಿವ್ ನ ಸೂಚಿಸುತ್ತೆ, ಮತ್ತು ಧನಾತ್ಮಕ ಬಂದಿರುವುದು ಪಾಸಿಟಿವ್ ನ ಸೂಚಿಸುತ್ತೆ. ಅದ್ರಲ್ಲಿ ನನ್ಗೆ ಯಾವ್ದ್ಯಾವ್ದು ಪಾಸಿಟಿವ್ ಬಂದಿದೆ ಅಂದ್ರೆ ಇದು ಸ್ವಲ್ಪ ಈ ಕಡೆ ಬಾ, ಸ್ವಲ್ಪ ಮೇಲ್ಗಡೆ ಬಾ, ಹೇಳಪ್ಪ ಹೇಳು. ಹೇಳು ನೋಡಿ ನಾನು ಇದು ಪ್ರಾಯೋಗಿಕ ವಿನ್ಯಾಸ. ಮತ್ತೆ ಇದು ಹುಳು ಕಾಂಪಾಕ್ಸ್, ಹಂಗಂದ್ರೆ ಹುಳು ಕಾಂಪಾಕ್ಸ್ ಇರುತ್ತಲ್ವ ಸರ್, ಹುಳು ಕಾಂಪಾಕ್ಸ್ ಚೆನ್ನಾಗ್ ಬಂದಿದೆ, ಅದು ಪ್ಲಸ್ 3.4 ಬಂದಿದೆ. ಮತ್ತೆ ಬೇವಿನ ಎಲೆ ಚೆನ್ನಾಗ್ ಬಂದಿದೆ, ಅದು 1.6 ಬಂದಿದೆ. ಮತ್ತೆ ಸಾರಜನಕ ಚೆನ್ನಾಗ್ ಬಂದಿದೆ, 2.3 ಬಂದಿದೆ. ಒಂದ್ ನಿಮಿಷ 2.3 ಬಂದಿದೆ ಅಂದ್ರೆ ಏನ್ ಅರ್ಥ? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು. ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದೀನಿ ಅಂತ ಎಕ್ಸ್ಪ್ಲೈನ್ ಮಾಡೋದ. ಒಂದ್ ಎಕ್ಸಾಂಪಲ್ ತಗೋ. ಸಾರಿ ಒಂದ್ ನಿಮಿಷ, ಒಂದ್ ಎಕ್ಸಾಂಪಲ್ ತಗೋ. 2.3 ಯಾವ್ದಪ್ಪ ಅದು? ಯಾವ ಚಿಕಿತ್ಸೆ ಗುಂಪದು?
ಇದೆ ಸಾರಜನಕ ಸರ್. ಓಕೆ, ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ಯಾ 2.3ನ ಸ್ವಲ್ಪ ಹೇಳಿ. ಸರ್ ಹೆಂಗೆ ಅಂದ್ರೆ ಸರ್ ಅದೇ ಸರ್ ಇವಾಗ ಬಾಕ್ಸ್ ಇರೋದ್ರಲ್ಲಿ ಬಂದಿರುತ್ತೆ ಸರ್ 15.3%. ಹೆಂಗೆ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದಿ ಅಂತ ಕೇಳ್ತಾ ಇದ್ದೀನಿ. ಸರ್ ಅರ್ಥ ಆಯ್ತಿಲ್ಲ ನನಗೆ ಸರ್. ಹಂಗ 15 ಇವಾಗ ನಾವು 2.3ನ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ದು ಅಂತನಾ? ಹೌದಪ್ಪ. ಸರಿ ಹೇಳ್ತೆ ಸರ್. ಇವಾಗ ನಿಯಂತ್ರಣ ಗುಂಪಿಗೆ ಎಷ್ಟಿತ್ತು? ಹೈಟ್ ಮಾಡಿದ್ಯೋ ನೀನು, ಎಲೆಗಳು ಮಾಡಿದ್ಯಾ? ಸರ್ ಹೈಟ್ ಮತ್ತೆ ಎಲೆಗಳು ಎರಡು ಮಾಡಿದೀನಿ. ಈ 2.3 ನೀವು ಹೇಳ್ತಾ ಇರೋದು ಹೈಟ್ದೋ ಎಲೆದೋ? ಸರ್ ನಾನು ಹೇಳ್ತಾ ಇರೋದು ಸರ್ ಎಲೆದು ಹೈಟ್ದು. ಹೈಟ್ದು. ಸೊ ನಿಯಂತ್ರಣ ಗುಂಪು ಹೈಟ್ ಎಷ್ಟಿತ್ತು? ಸರ್ ಇರಿ ಸರ್ ಹೇಳ್ತೀನಿ. ಸರ್ ನಿಯಂತ್ರಣ ಗುಂಪು ಸರ್ 17 ಇದೆ. 17 ಏನು ಎಲೆಗಳ? ಸರ್ ಇಲ್ಲ 17 ಸೆಂಟಿಮೀಟರ್. 17%. ಶೇಕಡ ಅಲ್ಲ, 17 ಸೆಂಟಿಮೀಟರ್. ಸರ್ ಇಲ್ಲ ಸರ್, ಫಸ್ಟ್ ಹೈಟ್ ನ ಕೂಡಿಸ್ಕೊಂಡು ಪ್ರತಿ ಗುಂಪಿನ ಶೇಕಡ ಬರೋಂಗಂದ್ರೆ ಬಾಕ್ಸ್ ಇರ್ತೀವಲ್ಲ. ಅದೇನಪ್ಪ ಮೂರು ಗಿಡ ಇತ್ತಲ್ವಾ ನಿಯಂತ್ರಣ ಗುಂಪಲ್ಲಿ? ಹಾ ಸರ್, ಮೂರ್ ಗಿಡ ಇದೆ. ಅದನ್ನ 3ನು ಫಸ್ಟ್ ಕೂಡಿಸ್ಕೊಂಡೆ. ಓಕೆ. ಕೂಡ್ಸಿರೋದನ್ನ ಬಾಗಿಸ್ದೆ. ಯಾವ್ದ್ರಿಂದ ಬಾಗಿಸ್ದೆ? 3ರಲ್ಲಿ ಬಾಗಿಸ್ದೆ? ಹಾ ಸರ್ 3ರಿಂದ ಬಾಗಿಸ್ದೆ. ಅದೇನ್ ಶೇಕಡ ಅಲ್ಲ, ಅದು ಆವರೇಜ್ ಅಷ್ಟೇ, ಸರಾಸರಿ, ಶೇಕಡ ಅಲ್ಲ. ಓಕೆ ಸರ್. ಇವಾಗ ಸರ್ ನಾನು ಏನ್ ಹೇಳ್ಬೇಕು ಅನ್ಕೊಂಡ್ರೆ, ನಾನು ರೈತರ ಜೊತೆನೂ ಡಿಸ್ಕಸ್ ಮಾಡಿದೀನಿ ಸರ್. ಹಂಗಂದ್ರೆ ಬೆಳಗ್ಗೆ ವಿಡಿಯೋ ಕಳ್ಸಿದೆ. ಇದ್ರಲ್ಲಿ ನಮ್ಗೆ ಚೆನ್ನಾಗಿ ಪ್ಲಾಂಟ್ಗಳು ಬೆಳೆದಿರೋದು ಅಂದ್ರೆ ಅದು ಹುಳು ಕಾಂಪೋಕ್ಸ್ ಹಾಕಿದ್ವಲ್ಲ ಅದು, ಮತ್ತೆ ಸಾರಜನಕ ಹಾಕಿರೋದು, ಮತ್ತೆ ಬೇವಿನೆಲೆ. ಸರ್ ಇದರಿಂದ ನಾವು ಏನ್ ತಿಳ್ಕೊಬಹುದು ಅಂದ್ರೆ ಸರ್, ಇವಾಗ ಇದು ಸಾರಜನಕದಲ್ಲಿ 46%, ಯೂರಿಯಾದಲ್ಲಿ 46% ಸಾರಜನಕ ಅಂಶವನ್ನು ಹೊಂದಿರುತ್ತೆ ಸರ್. ಅದರಿಂದ ಅದು ನೀರಿನಲ್ಲಿ ಬೇಗ ಮಿಕ್ಸ್ ಆಗುತ್ತೆ, ಅದನ್ನ ನಾವು ಬಳಸ್ಬೋದು, ಅದೇನಾಗಲ್ಲ. ಮತ್ತೆ ಇದು ಪೊಟ್ಯಾಷಿಯಮು, ಅವು ಗಿಡಗಳು ಡ್ರೈ ಆಗುತ್ತೆ, ಮತ್ತೆ ಅದು ಬೆಳೆಯಲ್ಲ ಸರ್. ಅದು ಜಾಸ್ತಿ ಅಲ್ಲ ಸರ್, ನಾವು ಹಾಕಿರೋಷ್ಟೇ ಹಾಕಿದೀವಿ, ಆದ್ರೆ ಅದು ಎಲ್ಲ ಒಣಗೋಗಿದೆ. ಬೇಕಾದ್ರೆ ನಿಮ್ಗೆ ಅದು ಪ್ಲಾಂಟ್ ತೋರಿಸ್ತೀನಿ ಸರ್, ಒಂದ್ ನಿಮಿಷ. ತೋರ್ಸಮ್ಮ. ಪ್ಲಾಂಟ್ ತೋರ್ಸಮ್ಮ, ಪ್ಲಾಂಟ್ ತೋರ್ಸಮ್ಮ. ಹಾ ಸರ್ ತೋರಿಸ್ತಾ ಇದ್ದೀನಿ. ಪೊಟ್ಯಾಷಿಯಂ ಒಣಗೋಗಿದೆ. ಹಾ ಸರ್. ಹೌದು. ತುಂಬಾ ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿದಿಲ್ಲ, ಅದು ತೋರ್ಸು. ಸರ್ ತುಂಬಾ ಚೆನ್ನಾಗಿ ಬೆಳೆದಿರೋದು ನೋಡಿ, ಇದು ಬೇವಿನೆಲೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡು. ಸರ್ ಅದನ್ನೇ ಹೇಳಿದ್ವಿ ಸರ್, ಬೇವಿನೆಲೆ ಚೆನ್ನಾಗಿ ಬಂದಿದೆ. ನಿಯಂತ್ರಣ ಗುಂಪು ತೋರ್ಸು. ಗೊಬ್ಬರದ್ದು ತೋರಿಸ್ತೀನಿ ನೋಡಿ ಸರ್. ಇದು ಮೊದಲನೇದು. ಅದು ನಿಯಂತ್ರಣ? ಅದು ಸರ್ ನಿಯಂತ್ರಣ ಅದಲ್ಲ, ಇದು ಹಂಗಂದ್ರೆ ಮೊದಲನೇದು. ಈ ಅನ್ನೋದು 3 ಅದೇ ಅಲ್ವಾ ಸರ್? ಇದು ಏನಪ್ಪ ಅದ್ರ ಹೆಸರು? ಗೊತ್ತಾಯ್ತು. ನಿಯಂತ್ರಣ ಗುಂಪು ತೋರ್ಸು ಸರ್. ನಿಯಂತ್ರಣ ಗುಂಪು ಇಲ್ಲಿ ನೋಡಿ, ಈ ತರ ಬಂದಿದೆ. ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಬಂದಿದೆ. ಇನ್ನೊಂದು ಚಿಕಿತ್ಸೆ ಗುಂಪು ಇನ್ನು ಚೆನ್ನಾಗಿ ಬಂದಿದೆ ನಿನ್ ಪ್ರಕಾರ ಸರ್. ಮತ್ತೆ ಇದು ಎಲೆಗಳು ಎಲ್ಲ ಹಂಗಂದ್ರೆ ಎಲ್ಲ ಹುಳ ತಿನ್ಕೊಳುತ್ತಲ್ಲ ಸರ್, ಆತರ ತಿನ್ಕೋತಾ ಇದೆ. ಜಾಸ್ತಿ ಚೆನ್ನಾಗಿ ಬಂದಿರೋದು ಅಂದ್ರೆ ಅದು ಬೇವಿನೆಲೆ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವೆರಿ ಗುಡ್, ಎಕ್ಸಲೆಂಟ್. ಸರ್ ನಾನು ಇನ್ನು ಏನು ಹೇಳ್ಬೋದು ಅಂದ್ರೆ, ನಾನು ಬೆಳಗ್ಗೆ ಡಿಸ್ಕಸ್ ಮಾಡಿದೆ ಇವರು ರೈತರ ಜೊತೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಅವ್ರು ಹಿಂದಿನ ಕಾಲದಲ್ಲಿ ಮಳೆ ಮತ್ತೆ ಬಿಸಿಲು ಕಾಲ ಟೈಮ್ಗೆ ಆಗ್ತಾ ಇತ್ತಂತೆ, ಅದರಿಂದ ಅವರು ಸಾವಯವ ಕೃಷಿ ಬಳಸ್ತಾ ಇದ್ರು. ಅದರಿಂದ ತುಂಬಾ ಚೆನ್ನಾಗಿ ಬೆಳೆಗಳು ಬರ್ತಾ ಇತ್ತು. ಆದ್ರೆ ಈಗಿನ ಕಾಲಕ್ಕೆ ತಕ್ಕಂಗೆ ಮಳೆ
ಸರಿಯಾಗಿ ಆಗಲ್ಲ, ಬಿಸಿಲು ಬರಗಾಲ ಉಂಟಾಗೋ ಸಾಧ್ಯತೆನೂ ಇರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಇವಾಗ ಕೃಷಿನ ಬಿಟ್ಬಿಟ್ಟು ಬೇರೆ ಬೇರೆ ರೀತಿಯ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರಲ್ಲ ಸರ್, ಅದ್ರಲ್ಲಿ ಕೆಲಸ ಮಾಡಕ್ಕೆ ಎಲ್ಲ ಹೋಗ್ತಾ ಇದ್ದಾರೆ. ಮತ್ತೆ ಇವಾಗ ದನಗಳು ಹಂಗಂದ್ರೆ ಕುರಿ ಮತ್ತೆ ದನಗಳು ಜಾಸ್ತಿ ಬಳಸ್ತಾ ಇದ್ರು, ಮೊದ್ಲೆಲ್ಲ ಬೆಳೆಸ್ತಾ ಇದ್ರು, ಆದ್ರೆ ಇವಾಗ ಅವೆಲ್ಲ ಇಲ್ಲ. ಜಾಸ್ತಿ ಏನಿದ್ರು ಕಂಪ್ನಿ ಕೆಲಸ ಅದ್ರ ಮೇಲೆ ಡಿಪೆಂಡ್ ಆಗಿ ಓದಿರೋರು ಸಹ ಕೆಲವೊಬ್ರು ಮಾತ್ರ ಕೃಷಿ ಮಾಡ್ತಾ ಇದ್ದಾರೆ. ಅರೆ ಜಾಸ್ತಿ ಯಾರು ಮಾಡ್ತಾ ಇಲ್ಲ, ಹಳ್ಳಿ ಕಡೆ ಮಾತ್ರ ಮಾಡ್ತಾ ಇರೋದು. ಅವ್ರು ಹೇಳಿದ್ರು ಅವ್ರು ಹಂಗ್ ಮಾಡೋದ್ರಿಂದ ಕಾರ್ಖಾನೆಗಳಿಂದ ಹೊಗೆ ಹೋಗಿ ಅದು ನಮ್ ಭೂಮಿ ಬರಡಾಗಂಗೂ ಮಾಡ್ಬೋದು, ಮಳೆ ಬರ ಸಾಧ್ಯತೆ. ಇದರಿಂದ ನಾವು ರಾಸಾಯನಿಕವಾಗಿ ಇವಾಗ ಯೂರಿಯಾ ಮತ್ತೆ ಪೊಟ್ಯಾಶ್ ಅದನ್ನ ನಾವು ಬಳಸ್ತಾ ಇದೀವಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಏನ್ ಸಲಹೆ ಕೊಟ್ಟೆ ಅಂದ್ರೆ, ಕೃಷಿ ವಿಜ್ಞಾನದಿಂದ ನೀವು ಮಾಡ್ತಿರೋದು ಹಂಗಂದ್ರೆ ಇವಾಗ ನೀವು ರಾಸಾಯನಿಕವಾಗಿ ನೀವು ಅದನ್ನ ಕೊಡ್ತಾ ಇದ್ದೀರಾ, ಅದು ತಪ್ಪಲ್ಲ. ಅದು ಚೆನ್ನಾಗ್ ಬಂದ್ರು ಬರ್ಬೋದು, ಬರ್ದೇ ಹೋದ್ರಿಲ್ಲ. ಆದ್ರೆ ನೀವು ಹೆಚ್ಚು ಇವಾಗ ಸರ್ ಪೊಟ್ಯಾಷಿಯಂ ಬದಲು ನಾವು ನಮ್ ಮನೇಲಿ ತರಕಾರಿ ಸಿಪ್ಪೆಗಳು ಮತ್ತೆ ಅವನ್ನೆಲ್ಲ ಬಿಸಾಕ್ತಿವಿ ಅಲ್ವಾ ಸರ್, ಅವನ್ನೆಲ್ಲನ ನಾವು ಗೊಬ್ಬರವನ್ನಾಗಿ ಮಾಡಿ ನಮ್ಮ ಹೊಲಗಳಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಮತ್ತೆ ಮಣ್ಣಿನ ಫಲವತ್ತತೆ ಹೆಚ್ಚಿ ಬೆಳೆಗಳು ಚೆನ್ನಾಗಿರುತ್ತೆ. ಮತ್ತೆ ಮಣ್ಣಿನ ಸಡಿಲವಾಗಿ ಮಾಡ್ಬೋದು. ಎರೆಹುಳು ಗೊಬ್ಬರನು ಅಷ್ಟೇ, ಅದೇ ನಾವು ಜಾಸ್ತಿ ಹಾಕಿದ್ರು ಅದಕ್ಕೆ ಏನು ತೊಂದರೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ ಸರ್, ಅದು ಮಣ್ಣನ್ನ ಸಡ್ಲ ಮಾಡಿಸ್ತವೆ. ಅದ್ರಿಂದ ಗಾಳಿ ಮಣ್ಣಿನೊಳಗೆ ಹೋಗುತ್ತೆ, ಮತ್ತೆ ಬೇರ್ಗಳು ಸ್ಟ್ರಾಂಗ್ ಆಗಿರುತ್ತೆ. ಅದರಿಂದ ನಾವು ಗಿಡಗಳನ್ನ ಬೆಳೆಸ್ಬೋದು. ಈ ಕೃಷಿ ವಿಜ್ಞಾನದಿಂದ ನಾನು ಏನ್ ತಿಳ್ಕೊಂಡೆ ಅಂತ ಮತ್ತೆ ಬೇರೆಯವ್ರಿಗೂ ತಿಳಿಸ್ಬೇಕು. ಯಾಕಂದ್ರೆ ಕೃಷಿ ವಿಜ್ಞಾನದಲ್ಲಿ ನಾವು ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇವಾಗ ಹೊಸ ಟ್ರೀಟ್ಮೆಂಟ್ ಬಂತು ಅಂದ್ಬಿಟ್ಟು ಅದನ್ನ ಹೋಗಿ ಹಂಗೆ ಕೊಟ್ಬಿಟ್ರೆ ವರ್ಷ ಪೂರ್ತಿ ಅವರು ಬೆಳೆನ ಬೆಳೆದಿರ್ತಾರೆ, ಅದಕ್ಕೆ ಒಂದೇ ಒಂದು ರಾಸಾಯನಿಕವಾಗಿ ಹಾಕ್ಬಿಟ್ರೆ ಆ ಬೆಳೆನೇ ನಾಶ ಆಗುತ್ತೆ. ಅವಾಗ ಅವರು ಫ್ಯಾಮಿಲಿಗೂ ತೊಂದರೆ ಆಗುತ್ತೆ, ಅವ್ರು ಕಷ್ಟಪಟ್ಟು ದುಡ್ದಿರೋದು ಬೆವ್ರು ಸುರಿಸಿ ಅದು ವೇಸ್ಟ್ ಆಗುತ್ತೆ ಅಲ್ವಾ ಸರ್. ಇದೇ ತರ ನಾವು 3 ಪ್ಲಾಂಟ್ ಮಾಡ್ಕೊಂಡು ಇವಾಗ ಹೊಸ ರೀತಿದು ಏನಾದ್ರು ನಾನೇ ಅಥವಾ ನೀವೇ ಯಾರಾದ್ರೂ ತಯಾರು ಮಾಡಿದ್ರಿ ಸರ್, ಅದನ್ನ ನಾವು ಅಲ್ಗ ಹಾಕ್ಬೋದು. ಅಲ್ಗ ಹಾಕಿ ಯಾವ್ದು ಚೆನ್ನಾಗ್ ಬರುತ್ತೆ ಯಾವ್ದು ಚೆನ್ನಾಗ್ ಬರಲ್ಲ ಅಂತ ನೋಡಿ ನಾವು ಹೊಲಗಳಲ್ಲಿ ನಾವು ಬೆಳೆ ಮಾಡುವಾಗ ಹಾಕಿದ್ರೆ ಬೆಳೆಗಳು ಇನ್ನೂ ಚೆನ್ನಾಗ್ ಬರುತ್ತೆ, ಮತ್ತೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ ಸರ್ ನಾನು. ಎಕ್ಸಲೆಂಟ್. ಓಕೆ, ಸೊ ನೀನು ಮುಂದೆ ಇದಕ್ಕೆ ಕೃಷಿ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀಯಾ, ಇಲ್ದರೆ ಸಿಟಿಗೆ ಹೋಗಿ ಬೇರೆ ಏನಾದ್ರು ಕೆಲಸ ಮಾಡ್ತೀಯಾ? ಸರ್ ನಾನು ಇವಾಗ ನಮ್ಮ ಅಪ್ಪ ಅಮ್ಮನ ಕೃಷಿನೇ ಮಾಡೋದು. ನಾವು ಹೊಲದಲ್ಲಿ ಕೆಲಸ ಮಾಡ್ಬೇಕು, ಜೊತೆಗೆ ಓದ್ಲೂಬೇಕು, ಜೊತೆಗೆ ಬರೀಲೇಬೇಕು. ನಾವು ಒಂದೇ ಕೆಲಸ ಕಲ್ತಿದ್ರೆ ಆಗಲ್ಲ ಸರ್. ಯಾಕಂದ್ರೆ ಜೀವನದಲ್ಲಿ ನಾವ್ ಎಲ್ಲಾ ಕೆಲ್ಸನೂ ಮಾಡ್ಬೇಕು. ಇವಾಗ ಮನೇಲಿ ಕೆಲಸ ಮಾಡೋದ್ನು ಕಲಿಬೇಕು, ಹೊರಗಡೆ ಹೋಗಿ ದುಡಿಯೋದ್ನು ಕಲಿಬೇಕು, ಕೃಷಿ ಮಾಡೋದ್ನು ಕಲಿಬೇಕು. ಎಲ್ಲ ಕಲ್ತ್ರೆ ನಮ್ ಜೀವನದಲ್ಲಿ ಎಲ್ಲ ನಡೆಸಕ್ಕಾಗೋದು. ಪ್ರತಿ ಒಂದ್ ಕ್ಷಣನೂ ನಮ್ಗೆ ಇವಾಗ ಜೀವನದಲ್ಲಿ ಏನಾರು ಎದುರಿಸ್ಬೇಕಾದ್ರೆ ಇವಾಗ ನಮ್ಗೆ ಬೇರೆ ಕಡೆ ಹೋದೋ, ಇಲ್ಲಿ ನಮ್ಮ ಅಮ್ಮ ಚೆನ್ನಾಗಿ ಊಟ ಮಾಡಿಕ್ಸಿದ್ರು, ಏನು ಕೆಲಸ ಬರಲ್ಲ, ಏನು ಮಾಡಿಸ್ದೆ, ಚೆನ್ನಾಗಿ ತಿನ್ಸಿ ಉಣ್ಸಿ ಮುದ್ದಾಗಿ ಬೆಳೆಸ್ಬಿಟ್ರೆ ಮುಂದೊಂದ್ಕೋಲ ನಾನು ಹಾಸ್ಟೆಲ್ಗೆ ಓದಿ ಅನ್ಕೊಳ್ಳಿ, ಯಾವಾಗ ನಂಗೆ ಏನು ಮಾಡಕ್ ಬರಲ್ಲ, ಏನ್ ಪ್ರಯೋಜನ? ನಾವ್ ಇಲ್ಲಿ ಎಲ್ಲ ಕಲ್ತಿರತ್ತೇನೆ ಸರ್, ಮುಂದಕ್ಕೆ ನಾವ್ ಎಲ್ಲ ಕೆಲಸನ ಉಪಯೋಗಿಸ್ಕೋಬಹುದು. ಆದ್ರೆ ಇವಾಗೆಲ್ಲ ಎಲ್ಲ ಮಕ್ಕಳೆಲ್ಲ ಕಂಪ್ಯೂಟರ್ ಕಲ್ತ್ಬಿಟ್ಟು ಎಲ್ಲೋ IT ಕಂಪ್ನಿ ಕೆಲಸ ಮಾಡ್ತಾರೆ, ಪೊಲೀಸ್ ಆಗ್ತಾರೆ, IAS ಆಫೀಸರ್ ಆಗ್ತಾರೆ. ಸೊ ಕೃಷಿ ವಿಜ್ಞಾನ ಯಾರು ಕಲಿತಾ ಇಲ್ಲ ಅಲ್ವಾ? ಅದರಿಂದ ಒಳ್ಳೇದು ಕೆಟ್ಟದ್ದು ನಮ್ ದೇಶಕ್ಕೆ? ಸರ್ ಅದರಿಂದ ಕೆಟ್ಟದ್ದು ಆಗ್ಬೋದು ಸರ್. ಅದರಿಂದ ಕೆಟ್ಟದ್ದು ಆಗ್ಬೋದು. ಯಾಕಂದ್ರೆ ಅವರು ಕೃಷಿ ಇವಾಗ ಆಫೀಸರ್ ಆಗ್ಲಿ ಬೇಡ ಅನ್ನಲ್ಲ, ಅದು ಮಾಡ್ಲಿ, ಹಂಗಂತ ಡ್ಯೂಟಿ ಅವ್ರಿಗೆ ಎಷ್ಟು ಡ್ಯೂಟಿ ಇದೋ ಅದು ಮುಗಿಸಿ ನಾವು ಮನೆಯಲ್ಲಿ ಕೃಷಿನ ಮಾಡ್ಬೇಕು. ಯಾಕಂದ್ರೆ ನಮ್ ತಿನ್ನಕ್ ಬೇಕಾಗಿರೋದೇ ಕೃಷಿಯಿಂದ. ಕಂಪ್ಯೂಟರ್ ಇಂದ ಆಗ್ಲಿ, ನಾವು ಪೊಲೀಸ್ ಆಫೀಸರ್ ಆಗ್ಲಿ, ಆದ್ರಿಂದ ನಮ್ಗೆ ತಿನ್ನಕ್ ಏನು ಸಿಗಲ್ಲ ಸರ್. ಇವಾಗ ರೈತರು ಕಷ್ಟಪಟ್ಟು ದುಡಿತಾವ್ರಲ್ಲ ಸರ್, ಅವ್ರು ಬೆವ್ರು ಸುರಿಸಿ ಒಂದೊಂದ್ ದನಿನು ಹಂಗಂದ್ರೆ ಬಿಸಿಲಲ್ಲಿ ದಣದು ಮಳೆಗಾಗಿ ಕಾದು ಅವ್ರು ಮಾಡೋ ಬೆಳೆಗಳನ್ನ ಅವ್ರು ಬೆಳೆದಿರೋದ್ರಿಂದನೇ ನಾವು ಉಣ್ತಿರೋದು. ಇಲ್ಲಾಂದ್ರೆ ನಮ್ಗೆಲ್ಲ ಆಹಾರನೇ ಸಿಗ್ತಿರ್ಲಿಲ್ಲ. ಓಕೆ, ಸೊ ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಸೊ ಈ ಪ್ರಾಜೆಕ್ಟ್ ಮಾಡಿದಿ, ನಿನ್ ಪ್ರಕಾರ ಈ ಪ್ರಾಜೆಕ್ಟ್ ಯಶಸ್ವಿ ಆಯ್ತೋ? ನಿನ್ ಊಹೆಗಳ ತಕ್ಕಂತೆ ನಡೀತಾ, ಇಲ್ದರೆ ಊಹೆಗಳ ತಕ್ಕಂತೆ ನಡೀಲಿಲ್ವಾ ಈ ಪ್ರಾಜೆಕ್ಟ್? ನನ್ನ ಊಹೆಗಳು ತಕ್ಕನಂಗೆ ರಾಸಾಯನಿಕವಾಗಿ ಗೊಬ್ಬರ ಹಾಕಿದಾಗ ಅದು ಚೆನ್ನಾಗ್ ಬರ್ಬೋದು ಅಥವಾ ಬರ್ದೇನೆ ಇರ್ಬೋದು ಅಂತ ಆಗಿತ್ತು. ಅದ್ರಲ್ಲಿ ಯೂರಿಯಾ ಒಂದ್ ಸ್ವಲ್ಪ ಚೆನ್ನಾಗ್ ಬರ್ತು, ಚೆನ್ನಾಗ್ ಬಂದಿದೆ ಒಂದ್ ಸ್ವಲ್ಪ. ಅದನ್ನ ನಾವು ಹಾಕ್ಬೋದು ಅನ್ಕೋತೀನಿ. ಯಾಕಂದ್ರೆ 46% ಸಾರಜನಕ ಅಂಶವನ್ನು ಅದು ಹೊಂದಿರುತ್ತೆ, ಮತ್ತೆ ನೀರ್ಲಿ ಬೇಗ ಕರಗುತ್ತೆ ಸಲ್ವಾ, ಅದ್ರಿಂದ ಅದು ಸಕ್ಸಸ್ ಆಗಿದೆ. ಮತ್ತೆ ಸಾವಯವ ಗೊಬ್ಬರ ಅದು ಹಾಕ್ದಾಗೆ ನನ್ಗೆ ಚೆನ್ನಾಗೇ ಬಂದಿದೆ ಅದು ಪ್ಲಾಂಟ್. ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ. ನಾನು ಹೇಳ್ಬೇಕಾದ್ರೆ ನಂದು ಸಕ್ಸಸ್ ಆಗಿದೆ ಕೃಷಿ ವಿಜ್ಞಾನ ಎಂಬ ಪ್ರಾಜೆಕ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಕೃಷಿ ವಿಜ್ಞಾನದ ಬಗ್ಗೆ ನಾನು ಬೇರೆಯವ್ರಿಗೆ ಹೆಚ್ಚು ತಿಳಿಸ್ಕೊಡ್ತೀನಿ. ಇದರಿಂದ ಬೇರೆಯವ್ರಿಗೂ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ, ಅವರು ಇಂದಾನೆ ನಾವು ಕಲ್ತಿರೋದು. ಇವಾಗ ನಾವು ಕೃಷಿ ಮಾಡ್ತೀವಿ, ನಮ್ಗೇನ್ ಬರಲ್ಲ ಸರ್. ವೆರಿ ಗುಡ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡು. ಈ ತರ
ಎಲ್ಲಿ ಕಲ್ತಿಯೋ ಇದನ್ನ ಏನ್ ಕಲ್ತಿ ಕೊನೆಗೆ ಕೃಷಿ ವಿಚಾರ ಈ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದು ಕೃಷಿ ವಿಜ್ಞಾನ ಕಲಿಯಕ್ ಕೊಟ್ನೋ ಇಲ್ದೇ ಒಂದು ಒಂದು ಹಿಂಗೆ ಒಂದು ನಿಯಂತ್ರಣ ಗುಂಪು ಒಂದು ಚಿಕಿತ್ಸೆ ಗುಂಪು ಇಟ್ಕೊಂಡು ಯಾವ್ದ್ರ ಪರಿಣಾಮ ಇದೆ ಅಂತ ತಿಳ್ಕೊಳ್ಳೋ ಆ ತರೀಕಾನ್ ಹೇಳ್ಕೊಳಕ್ ಕಲ್ತು ನಾನು ಇದು ಪ್ರಾಜೆಕ್ಟ್ ಮಾಡಿಸಿದ್ನೋ ಕೃಷಿ ವಿಜ್ಞಾನ ಕಲಿಯಕ್ ಪ್ರಾಜೆಕ್ಟ್ ಮಾಡೋದ್ನೋ ಯಾತಕ್ ಮಾಡ್ದೆ ನಾನು? ಸರ್ ಎರಡಕ್ಕೂ ಮಾಡಿಸಿರ್ಬೋದು. ಯಾಕಂದ್ರೆ ಕೃಷಿ ವಿಜ್ಞಾನ ಕಲಿಯೋದು ಯಾಕಂದ್ರೆ ನಮ್ಮ ನಿಜ ಜೀವನದಲ್ಲಿ ನಾವು ಕೃಷಿ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ಮಾಡ್ಬೇಕು ಮತ್ತೆ ಯಾವ್ಯಾವ ತರ ಇರ್ಬೇಕು ಕೃಷಿ ವಿಜ್ಞಾನ ನಮ್ಗೆ ಬೇಕು. ಯಾಕಂದ್ರೆ ನಾವು ತಿನ್ನೋದ್ ಆಹಾರ ನಾವ್ ಹೆಂಗ್ ಪಡ್ಕೊಳ್ಳೋದು ಅಂತಾನೆ ನಮ್ಗೆ ಗೊತ್ತಿರ್ಬೇಕು. ಅದ್ರಿಂದ ನಾವು ಕೃಷಿ ವಿಜ್ಞಾನ ಕಲಿತಾ ಇದೀವಿ. ಮತ್ತೆ ನಾವು ಚಿಕಿತ್ಸೆಗಳು ನಿಯಂತ್ರಣ ಗುಂಪು ಯಾಕೆ ಅಂದ್ರೆ ಅದು ನಾವು ಬೆಳೆಗಳನ್ನ ಬೆಳಿತೀವಿ ಅಲ್ವಾ ಸರ್. ಇವಾಗ ಒಂದೇ ಸಲಿಗೆ ನಾವು ಇವಾಗ ನಾವೇ ಇವಾಗ ಹೊಸದಾಗಿ ಸೃಷ್ಟಿಸ್ತೋ ಅದನ್ನ ಎತ್ಕೋಗ್ ಹಾಕ್ಬಿಟ್ರೆ ಬೆಳೆಗಳೆಲ್ಲ ನಾಶ ಆಯ್ತು. ಆ ತರ ನಾಶ ಆಗ್ಬಾರ್ದು. ಅದನ್ನ ನಾವು ಫಸ್ಟ್ ಪರೀಕ್ಷೆ ಮಾಡ್ಬೇಕು ಯಾವ ರೀತಿ ಎಲ್ಲಿರುತ್ತೆ ಅಂತ. ಪರೀಕ್ಷೆ ಮಾಡ್ಬಿಟ್ಟು ಇದು ಸಕ್ಸಸ್ ಆಗದ ಅಥವಾ ಸಕ್ಸಸ್ ಆಗದೆ ಇರ್ಬೋದಾ ಅಂತ ನಾವು ಹೇಳ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಹಾಕ್ಬೇಕು ಸರ್. ಅದ್ರಿಂದ ನಾವು ನಿಯಂತ್ರಣ ಗುಂಪಿನಿಂದ ಕಳೆಯೋದು ಮತ್ತೆ ಇಂತ ಬೇರೆ ಬೇರೆ ರೀತಿಯ ನೀಲಗಿರಿ ಎಲೆ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡೋದನ್ನ ಇದ್ರಲ್ಲಿ ಕಲ್ತ್ಕೊಂಡು ಸರ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, 2 ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಹೆಂಗೆ ಆ ಎಕ್ಸಾಂಪಲ್ ಕೊಟ್ರೆ ಹೆಂಗೆ ಈ ಆ ಪ್ರಾಜೆಕ್ಟ್ ಮಾಡ್ತಿ ಅಂತ ಹೇಳ್ತೀಯಾ? ಮಾಡೋಗೋದಿಲ್ಲ ಇವಾಗ. ನಾನು ಪ್ರಾಜೆಕ್ಟ್ ಕೊಡ್ತೀನಿ, ಹೆಂಗ್ ಮಾಡ್ತಿ ಅಂತ ಹೇಳ್ಬೇಕು, ಆಯ್ತಾ? ಸರ್ ಕೃಷಿ ವಿಜ್ಞಾನ ಇಲ್ಲ ನಾ ಹೇಳಿಲ್ಲ, ನಿನ್ಗೆ ನಾನು ಇನ್ನೊಂದು ಪ್ರಾಜೆಕ್ಟ್ ಹೇಳ್ತೀನಿ ಇವಾಗ್ಲೇನೆ. ಹೆಂಗ್ ಮಾಡ್ತಿ ಅಂತ ಹೇಳ್ಬೇಕು, ಆಯ್ತಾ? ಅರ್ಥ ಆಯ್ತಾ? ಓಕೆ. ಸೊ ಕುರ್ಕುರೆ ಇಷ್ಟನಾ ನಿಂಗೆ? ಸರ್ ಇಷ್ಟ ಇಲ್ಲ. ಸರ್ ಯಾವ್ದು ಇಷ್ಟ? ಯಾವ ಸ್ನಾಕ್ ಇಷ್ಟ ನಿಂಗೆ? ಸರ್ ನನ್ಗೆ ಒಬ್ಬಟ್ಟು ಅಂದ್ರೆ ಇಷ್ಟ. ಅದು ಒಬ್ಬಟ್ಟು ಸರಿ. ಈ ಸ್ನಾಕ್ಸ್ ಎಲ್ಲ ತಿಂತಾರಲ್ಲ ಈ ಮಕ್ಕಳು, ಸರ್ ಕಡಿಕರ. ಸರಿ, ಯಾವ್ದೋ ಒಂದು ಸ್ನಾಕ್. ಕುರ್ಕುರೆ ಅಂತಾನೆ ಇಟ್ಕೊಳ್ಳೋಣ, ನೀ ತಿನ್ನಕ್ ಹೋಗಿಲ್ಲ. ಓಕೆ, ಕುರ್ಕುರೆ ತುಂಬಾ ಮಕ್ಕಳೆಲ್ಲ ತಿಂತಾರಲ್ವಾ? ತಿಂತಾರೆ, ಸರಿ. ಓಕೆ, ಸೊ ಅದೇ ಕಂಪನಿ ಯಾವ ಕಂಪನಿ ಮಾಡುತ್ತೆ ಕುರ್ಕುರೆನ? ಹಲೋ 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 ನಿಂತ ಸರ್ ಯಾರು ಮಾತಾಡು. ಹಲೋ ಹಲೋ, ನಿನ್ನ ಹೆಸರೇನು? ಅಮ್ಮು, ವೆರಿ ಗುಡ್. ಯಾರವಳು? ಸರ್ ನಮ್ಮ ಮನೆ ಪಕ್ಕದ ಹುಡುಗಿ. ಪಕ್ಕದ ಹುಡುಗಿ, ಸರಿ ಸರಿ. ಕುರ್ಕುರೆ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಆ ಕಂಪನಿ ಇನ್ನೊಂದು 4 ಬೇರೆ ತರ ಸ್ನಾಕ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಓಕೆ, ಇನ್ನೊಂದು 4 ತರ ಬೇರೆ ತರ ಕುರ್ಕುರೆ ತರನೇ ಬೇರೆ 4 ಫ್ಲೇವರ್. ಕುರ್ಕುರೆ ಯಾವ್ದೋ ಒಂದು ಫ್ಲೇವರ್ ಬರುತ್ತಾ, ಒಂದು ಟೊಮೆಟೊ ಫ್ಲೇವರ್ ಅನ್ನೋ ಬರುತ್ತೆ ಅನ್ಸುತ್ತೆ. ಬೇರೆ ಬೇರೆ ತರ, ಇದು ಪುದೀನಾ ಫ್ಲೇವರು, ಆಮೇಲೆ ಖಾರದ ಫ್ಲೇವರು, ಸಕ್ಕರೆ ಫ್ಲೇವರು, ಬೇರೆ ಬೇರೆ ತರ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. 4 ತರ, ಅರ್ಥ ಆಯ್ತಾ? ಓಕೆ, 5 ತರ ಬೇರೆ ಫ್ಲೇವರ್ ಅಂದ್ರೆ ಗೊತ್ತಾನೆ ಸರ್? ಹಂಗಂದ್ರೆ ಮಾಮೂಲಿ ಬೇರೆ ಬೇರೆ ಇವಾಗ ಟೊಮೊಟೋದ್ರಿಂದ ಮಾಡ್ತಾರೆ ಅಲ್ವಾ ಸರ್? ಹಂಗೆ ಪುದೀನ ಸೊಪ್ಪು ಮತ್ತೆ ಬೇರೆ ಸಬ್ಸಿಗೆ ಸೊಪ್ಪಿನ ಆ ತರ ಬೇರೆ ಫ್ಲೇವರ್ ಅಂತ ಕರೀತಾರೆ ಅದಕ್ಕೆ. ಪುದೀನಾ ಫ್ಲೇವರು, ಇಲ್ದರೆ ಇನ್ನೇನೋ ಫ್ಲೇವರ್, ಲೆಮನ್ ಫ್ಲೇವರು, ಆರೆಂಜ್ ಫ್ಲೇವರು, ಬೇರೆ ಫ್ಲೇವರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಬಟ್ ಯಾವ್ದು ಎಲ್ಲ ಮಾಡಕ್ ಇಷ್ಟ ಇಲ್ಲ, ಯಾವ್ದಾದ್ರು ಅದ್ರ ಒಂದು ಮಾಡ್ಬೇಕು ಅಂತ ಇಷ್ಟ. ಫ್ಲೇವರ್ ಟೆಸ್ಟ್ ಮಾಡ್ಬಿಟ್ಟು ಅದ್ರ ಒಂದು ಮಾತ್ರ ರಿಲೀಸ್ ಮಾಡ್ಬೇಕು ಅಂತ, ಮಾರ್ಕೆಟ್ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಹೆಂಗ್ ಮಾಡ್ತಾರೆ ಪ್ರಾಜೆಕ್ಟ್? ನಿನಗ್ ಕೊಡ್ತಾರೆ, ನೀ ಅದನ್ನ ಹೆಂಗ್ ಮಾಡ್ತೀಯ ಪ್ರಾಜೆಕ್ಟ್ ಅನ್ನ? ಹ್ಯಾಂಡಲ್ ಮಾಡ್ತೀನಿ ಅಂತ ಸರ್. ನೀ ಹೆಂಗ್ ಮಾಡ್ತಿ ಅಂತ ಆ ಪ್ರಾಜೆಕ್ಟ್ ನಿನಗ್ ಕೊಟ್ಟಿದ್ದಾರೆ ಬಂದು. ನಾವು ಇವಾಗ 5 ಫ್ಲೇವರ್ ಮಾಡಿದೀವಿ, ಅದನ್ನ ನಾವ್ ಯಾವ ಫ್ಲೇವರ್ ನಾವು ಮಾರ್ಕೆಟ್ ರಿಲೀಸ್ ಮಾಡ್ಬೇಕು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ, ನೀ ಸಹಾಯ ಮಾಡ್ತೀವಿ ಅಂತ ಕೇಳ್ತಾ ಇದಾರೆ. ನೀ ಹೆಂಗ್ ಮಾಡ್ತಿ? ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ 5 ಫ್ಲೇವರ್ ಎಲ್ಲ ಮಾಡಿರ್ತಾರಲ್ವಾ ಸರ್, ಒಂದು ಫ್ಲೇವರ್ ಪರವಾಗಿಲ್ಲ, ಅದ್ರಿಂದ ಮಾಡಿರ್ತಾರಲ್ವಾ ಸರ್, ಅದ್ರಲ್ಲಿ ಒಂದೊಂದು ಟೇಸ್ಟ್ ಮಾಡ್ಬೇಕು. ಯಾಕಂದ್ರೆ ಗ್ರಾಹಕರಿಗೆ ಫಸ್ಟ್ ರುಚಿಯಾಗಿರ್ಬೇಕು, ಹಾಗಾದ್ರೆ ಮಾತ್ರ ಅವರು ಗ್ರಾಹಕರು ನಮ್ಮ ಹತ್ರ ಬರ್ಬೋದು. ಅದ್ರಿಂದ ನಾವು ಏನ್ ಮಸಾಲೆ ಪದಾರ್ಥನೆಲ್ಲ ಉಪಯೋಗಿಸಿ ಯಾವ್ದಾದ್ರು 5 ಫ್ಲೇವರ್ ಅಲ್ಲಿ ನಮಗ್ ಮಾಡಕ್ ಕೊಟ್ಟಿದ್ರೆ, ನಾವು 5 ಫ್ಲೇವರ್ ಅಲ್ಲಿ ಯಾವ್ದಾದ್ರು ಒಂದು ಚೆನ್ನಾಗಿರೋದು, ಇದ್ರಲ್ಲಿ ಯಾವ್ದು ಟೇಸ್ಟಿ ಆಗಿರುತ್ತೋ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಬೇಕು ಸರ್. ಎಕ್ಸೆಪ್ಟ್ ಮಾಡಿ ಅದನ್ನ ನಾವು ಗ್ರಾಹಕರಿಗೆ ಹಾಕಿದ್ರೆ, ಗ್ರಾಹಕರಿಗೆ ಹಂಗಂದ್ರೆ ಅಂಗಡಿಗಳಿಗೆ ಬಿಟ್ರೆ ಅದ್ರಲ್ಲಿ ಅವ್ರು ಚೆನ್ನಾಗಿದ್ರೆ ಅವ್ರು ವಾಪಸ್ ತಗೋತಾ ಇರ್ತಾರೆ ಅಲ್ವಾ ಸರ್?
ಗೊತ್ತಾಯ್ತು. ನಾ ಕೇಳ್ತಾ ಇರೋದೇನು ಅಂದ್ರೆ, ಹೆಂಗೆ ಈ ನಿಯಂತ್ರಣ, ನಾನು ಇದು ಹೇಳ್ಕೊಟ್ನಲ್ಲ ಈ ಪ್ರಾಜೆಕ್ಟ್ ಅಲ್ಲಿ, ನಿಯಂತ್ರಣ ಗುಂಪು, ಚಿಕಿತ್ಸೆ ಗುಂಪು, ಆಮೇಲೆ ಹೆಂಗ್ ಅದನ್ನ ಪ್ರಾಜೆಕ್ಟ್ ಮಾಡ್ತಿ ಅಂತ ಕೇಳ್ತಾ ಇದ್ದೀನಿ. ಹೆಂಗ್ ಡಿಸೈನ್ ಮಾಡೋಣ ಅದ ಪ್ರಾಜೆಕ್ಟ್ ಅನ್ನ ಹೆಂಗ್ ಮಾಡ್ಬೋದು? ಅದೇ ಪ್ರಾಜೆಕ್ಟ್ ನಾನು ಹಿಂಗೆ ಎಷ್ಟೋ ಪ್ಯಾಕೆಟ್ಸ್ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ನಾವು ಸೆಂಟಿಮೀಟರ್ ಮತ್ತು ಉದ್ದನ ಅದ ಸರ್ ಅಲ್ವಾ, ಅದ್ರ ತೂಕನೂ ಅಳಿಬಹುದು, ಮತ್ತೆ ಖಾರ ರುಚಿ. ಬಟ್ ಯಾರು ಅಳಿತಾರೆ ನಿನ್ನ? ಇದು ಅದಲ್ಲೇನೋ ನೀ ಕೂತ್ಕೊಂಡು ಗಿಡಗಳನ್ನ ಬೆಳೆಸ್ದಿ, ನೀರ್ ಬೆಳೆಸ್ದಿ, ಒಂದು ಸ್ಕೇಲ್ ಅಳದಿ. ಇದ್ರಲ್ಲಿ ಹೆಂಗ್ ರುಚಿನ ಹೆಂಗ್ ಅಳಿಸೋದು ಸರ್? ಅಲ್ಲ ಸರ್, ರುಚಿನ ನಾವೇ ಟೇಸ್ಟ್ ಮಾಡ್ಬೋದಲ್ವಾ ಸರ್? ಸೊ ಟೇಸ್ಟ್ ಮಾಡಿ ಹೆಂಗ್ ಗೊತ್ತಾಗತ್ತೆ ಯಾವ್ದು ಸರಿಯಾಗಿ ಯಾವ್ದು ಚೆನ್ನಾಗಿದೆ ಅಂತ? ಒಬ್ರೇ ಮಾಡೋದ ಟೇಸ್ಟ್? ಸರ್ ಇಲ್ಲ ಸರ್, ಫಸ್ಟ್ ಇವಾಗ 4 ಇದಿದ್ರೆ ಅದ್ರಲ್ಲಿ ನಾವು 4ನು ಫಸ್ಟ್ ಟೇಸ್ಟ್ ಮಾಡ್ಬೇಕು. ನನಗೆ ಯಾವ್ದು ತುಂಬಾ ಚೆನ್ನಾಗಿದೆ ಅನ್ಸ್ತೋ ಅದನ್ನ ನಾನು. ನಿಯಂತ್ರಣ ಗುಂಪು ಯಾವ್ದು? ನಿಯಂತ್ರಣ ಗುಂಪು ಯಾವ್ದು? ಚಿಕಿತ್ಸೆ ಗುಂಪು ಯಾವ್ದು? ಎಲ್ಲಿ ಯಾವ ಗುಂಪುಗಳು ಹೆಂಗ್ ಮಾಡೋದು ಸರ್? ನಿಯಂತ್ರಣ ಗುಂಪು ಸರ್ ಮೊದಲನೇದು ಟೊಮೊಟೊ ಹೇಳಿದ್ರಲ್ಲ. ಓಕೆ, ಯಾರವರು? ಜನಗಳ ನಿಯಂತ್ರಣ ಗುಂಪು? ಜನಗಳ ಪ್ಯಾಕೆಟ್ ಏನು ನಿಯಂತ್ರಣ ಗುಂಪು ಅಂದ್ರೆ? ಈ ಕೃಷಿ ಸನ್ನಿವೇಶದಲ್ಲಿ ನಿಯಂತ್ರಣ ಗುಂಪು ಅಂದ್ರೆ ಗಿಡಗಳು, ಅದೇ ಗುಂಪು ಅಲ್ವಾ? 3 ಗಿಡಗಳು ನಿಯಂತ್ರಣ ಗುಂಪು, ಆಮೇಲೆ 3 ಗಿಡಗಳು ಚಿಕಿತ್ಸೆ ಗುಂಪು. ಇದ್ರಲ್ಲಿ ಯಾವ್ದು ಯಾವ ನಿಯಂತ್ರಣ ಗುಂಪು? ಯಾರು? ಜನಗಳ, ಮನುಷ್ಯಗಳ, ಪ್ಯಾಕೆಟ್ ಏನದು ಸರ್? ಕುರ್ಕುರಿ ಪ್ಯಾಕೆಟ್ಗಳು. ಅದೇ ಗುಂಪ ಸರ್? ಸರ್ ಹಂಗಂದ್ರೆ ಅದ್ರಲ್ಲಿ 4 ಇರುತ್ತೆ ಸರ್, ಒಂದೊಂದು ಬೇರೆ ಬೇರೆ ಗುಂಪಾಗಿ ವಿಂಗಡಿಸುತ್ತೆ. ಅದ್ರಲ್ಲಿ ಟೊಮೊಟೊ ಇರುತ್ತಲ್ಲ ಸರ್, ಅದು ನಿಯಂತ್ರಣ ಗುಂಪು. ಟೊಮೆಟೊ ನಿಯಂತ್ರಣ ಗುಂಪು. ಟೊಮೆಟೊ ಪ್ಯಾಕೆಟ್ ರುಚಿ ನಿಯಂತ್ರಣ ಗುಂಪು. ಸರ್ ರುಚಿ ನಿಯಂತ್ರಣ ಗುಂಪು. ಮತ್ ಯಾರು ರುಚಿ ಯಾರು ಹೇಳ್ತಾರೆ ಸರ್? ಅದು ನಾವೇ ಫಸ್ಟ್ ರೆಡಿ ಮಾಡಕ್ ಮುಂಚೆ ಸರ್, ರೆಡಿ ಮಾಡಿದ್ಮೇಲೆ ಒಂದು ಟೇಸ್ಟ್ ಮಾಡಿರ್ತೀವಿ ಅಲ್ವಾ ಸರ್? ಸರಿ, ಲೇಟ್ ಆಗೋಗಿದೆ, ಬಟ್ ನಾನೇ ಹೇಳ್ತೀನಿ. ಸೊ ಇಂಥ ಸನ್ನಿವೇಶದಲ್ಲಿ ಗುಂಪು ಜನಗಳು, ಪ್ಯಾಕೆಟ್ ಅಲ್ಲ. ಸೊ ನಿಯಂತ್ರಣ ಗುಂಪು ಒಂದು 5 ಜನ, ಅವ್ರಿಗೆ ಬರೀ ಟೊಮೆಟೊ ಪ್ಯಾಕೆಟ್ ಕೊಡ್ಬೇಕು. ಇನ್ನು 5 ಜನಕ್ಕೆ 2ನೇ ಪ್ಯಾಕೆಟ್, 2ನೇ ಫ್ಲೇವರ್. ಇನ್ನು 5 ಜನಕ್ಕೆ ಒಬ್ರೊಬ್ರು ಕೇಳ್ಬೇಕು, ರುಚಿ ಹೆಂಗಿತ್ತು, ಚೆನ್ನಾಗಿತ್ತ ಅಂತ ಕೇಳ್ಬೇಕು. ಅವ್ರ ರುಚಿಲಿ ಎಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತ, ತುಂಬಾ ಕಡಿಮೆ ಚೆನ್ನಾಗಿತ್ತ, ಜಾಸ್ತಿ ಚೆನ್ನಾಗಿತ್ತ ಅಂತ ಕೇಳಿ ಅವ್ರ ಅಭಿಪ್ರಾಯಗಳನ್ನ ತಿಳ್ಕೊಂಡು ಅದನ್ನ ಮೆಷರ್ ಮಾಡ್ಬೇಕು. ಅವ್ರ ಅಭಿಪ್ರಾಯಗಳನ್ನ ಮೆಷರ್ ಮಾಡ್ಬೇಕು. ಅದನ್ನ ಹೇಳ್ಕೊಡ್ತೀನಿ, ಆಯ್ತಾ? ಥ್ಯಾಂಕ್ ಯು ಸರ್. ಎಕ್ಸಲೆಂಟ್, ತುಂಬಾ ಚೆನ್ನಾಗಿ ಮಾತಾಡಿದೀಮ್ಮ, ತುಂಬಾ ಚೆನ್ನಾಗಿತ್ತು. ಚಾರ್ಟ್ ಪೇಪರ್ ಇದೆಯಾ ತೋರ್ಸಕ್ಕೆ? ಚಾರ್ಟ್ ಪೇಪರ್ ಮಾಡಿದ್ಯಾ? ಹಾ ಸರ್, ಆದ್ರೆ ಇದು ನಾನು ಪ್ರಿಂಟ್ಔಟ್ ತೆಗಿಸ್ಬೇಕು ಅನ್ಕೊಂಡಿದ್ದೆ. ನನ್ನ ಫೋಟೋಗಳನ್ನೆಲ್ಲ ತೆಗ್ದಿದ್ನಲ್ಲ, ಅದನ್ನ ಪ್ರಿಂಟ್ಔಟ್ ಇಲ್ಲಿ ಒಂದ್ ಸ್ವಲ್ಪ ಮಿಷಿನ್ ಹಾಳಾಗೋಗಿತ್ತು, ಅದರಿಂದ ನಾನು ಫೋಟೋ ತೆಗ್ಸಿಲ್ಲ. ಅದೇ ಸರ್ ಚಾರ್ಟ್ಗಳು ಮಾಡಿದೀನಿ. ತೋರ್ಸಪ್ಪ, ಅದನ್ನ ತೋರ್ಸು. ಓಕೆ, ವೆರಿ ಗುಡ್. ಅಷ್ಟೇ ಬೇಕಿರೋದು. ಓಕೆ, ಅದನ್ನ ಫೋಟೋ ತಗೊಂಡ್ ಕಳ್ಸು. ನಿಮ್ಮ ತಾತನ ಜೊತೆ ನಾನು ವಿಡಿಯೋ ಮಾಡಿದ್ದು. ಸರ್ ಇಲ್ಲ, ನಮ್ ತಾತ ಇರ್ಲಿಲ್ಲ, ಅದಕ್ಕೆ ನಮ್ ಪಕ್ಕದ ಮನೆಯವರು. ಅದೇ ಇವಾಗ ಅವಳು ಬಂದಿದ್ಲಲ್ಲ ಅಮ್ಮ, ಅವ್ರ ತಾತನ ಜೊತೆ. ತುಂಬಾ ಚೆನ್ನಾಗಿತ್ತು, ನಾನು ನೋಡಿದೆ ಅಮ್ಮ ವಿಡಿಯೋನ. ಎಕ್ಸಲೆಂಟ್, ಯು ಡನ್ ಅನ್ ಎಕ್ಸಲೆಂಟ್ ಜಾಬ್. ಇರು, ಸಂತೋಷ್ ಪ್ರೆಸೆಂಟ್ ಮಾಡ್ತಾನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಟಾಪ್ ಮಾಡ್ಬಿಡಿ, ಅವ್ನು ಬರ್ತಾನೆ ಇವಾಗ. ಓಕೆ, ಥ್ಯಾಂಕ್ ಯು. ಓಕೆ, ಸಂತೋಷ್ ಇದೆಯಪ್ಪ? ಜೋರ ಮಾತಾಡ್ಬೇಕಪ್ಪ ನೀನು, ತುಂಬಾ ಮಾತಾಡೋದು. ಸಂಕೋಚ ಪಟ್ಕೊಂಡು ನಾನು ಸುರೇಶ್ಗೆ ಹೇಳಿದೀನಿ, ನೀನು ತುಂಬಾ ಬುದ್ಧಿವಂತ, ಬಟ್ ತುಂಬಾ ಮೆತ್ತಗೆ ಮೃದುವಾಗಿರ್ತ, ಕಣ್ಣು ಬಗ್ಗಿಸ್ಕೊಂಡು ಮಾತಾಡ್ಬೇಡ, ಜೋರಾಗಿ ಹೊಡೆಯೋರ್ ತರ ಮಾತಾಡು. ಹೊಡೆಯೋ ತರ ಮಾತಾಡ್ಬೇಕು. ಆಮೇಲೆ ಕಣ್ಣು ನನ್ನನ್ನು ನೋಡ್ಬೇಕು, ನೆಲ ಅಲ್ಲ. ಓಕೆ, ಶುರು ಮಾಡು. ಹೇಳು. ನನ್ನ ಹೆಸರು ಸಂತೋಷ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಡಗೂರು. ಈ ಕಡೆ ಬಾ, ಕಾಣಿಸ್ತಾ ಇಲ್ಲ. ಸರಿ, ಹೇಳಪ್ಪ. ಸರ್, ಇವಾಗ ಏನಿದು ಕೃಷಿ ವಿಜ್ಞಾನ ಮಾಡಿದೀವಿ ಸರ್. ಅದ್ರಲ್ಲಿ 30 ಲೋಟಗಳು ತಗೊಂಡು
ಮತ್ತೆ ಫಲವತ್ತಾದ ಮಣ್ಣು ತಗೊಂಡು ಅದಕ್ಕೆ ಬೀಜಗಳು ಹಾಕ್ಬಿಟ್ಟು 30 ಬೀಜಗಳು ಹಾಕ್ಬಿಟ್ಟು ಅದು ಬೆಳೆಯೋ ಒಂದ್ ವಾರ 3 ದಿನ ತಗೊಂಡು ಸರ್ ಮೊಳಕೆ ಬರೋದು. ಮತ್ತೆ ಅದು ಗಿಡ ಬೆಳೆಯೋ ಗಂಟೆ ಎಲೆ ಗಿಡ ಬೆಳೆಯೋ ಗಂಟೆ 1 ವಾರ ತಗೋದು ಸರ್. 1 ವಾರದಿಂದ ಆದ್ಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಸರ್. ಟ್ರೀಟ್ಮೆಂಟ್ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಫಸ್ಟ್ನೇದು ಎ ಇಂದ ಜೆ ಗ್ರೂಪ್ ಮಾಡ್ಕೊಂಡು ಸರ್, 3 ಡಿವೈಡ್ ಮಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು ಸರ್. ಗ್ರೂಪ್ ಮಾಡ್ಕೊಂಡು ಅಲ್ಲಿಗೆ ಏನ್ ಮಾಡ್ತೀವಿ, ಒಂದೇ ಜಾಗ ಬೀಜ ಯಾವ್ದಪ್ಪ ಅಂದ್ರೆ ನಾನು ಅಲಸಂದ ಹಾಕೊಂಡೆ ಸರ್. ಅಲಸಂದ ಯೂಸ್ ಮಾಡ್ಕೊಂಡು ಅಲಸಂದ ಹಾಕ್ಬಿಟ್ಟು ಅದು ಗಿಡಗೆಲ್ಲ ಬೆಳೆಯಬಿಟ್ಟು 1 ವಾರ ಆಗ್ಬಿಟ್ಟು ಪುನಃ ಏನ್ ಮಾಡ್ದಪ್ಪ ಅಂತಂದ್ರೆ ಅದಕ್ಕೆ ಫಸ್ಟ್ನೇದು ನಿಯಂತ್ರಣ ಗುಂಪು ಎ, ಅದಕ್ಕೆ 1 ಲೋಟ ನೀರ್ ಹಾಕ್ಬಿಟ್ಟು ಮಡಗ್ತೀವಿ ಸರ್ ಬಿಸಿಲಲ್ಲಿ. ಮತ್ತೆ ಇನ್ನು ಮಿಕ್ಕಿದ್ದು ಬಿ ಇಂದ ಜೆ ಗಂಟೆ ಇರೋ ಗ್ರೂಪ್ ಅಲ್ಲಿ ಏನ್ ಮಾಡ್ದಪ್ಪ ಅಂತಂದ್ರೆ ಅವಾಗಲ್ದು ಚಿಕಿತ್ಸೆ ಗುಂಪ್ ಅಲ್ಲ ಸರ್. ಅವ್ ಚಿಕಿತ್ಸೆ ಏನೈತೆ ಆ ಚಿಕಿತ್ಸೆನ ಗ್ರೂಪ್ ಬಿ ಹಾಕ್ತೆ ಸರ್. ಪುನಃ ಈ ತರ ಮಾಡಾದ್ಮೇಲೆ ಬೆಳೀತು ಸರ್. ಯಾವ ತರ ಬೆಳ್ತಪ್ಪ ಅಂತಂದ್ರೆ ಫಸ್ಟ್ ಬಿ ಗ್ರೂಪ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇದು ಪಿ ಎಚ್ ಮಟ್ಟ ನಿಂಬೆಹಣ್ಣಿನ ರಸ ಆಗ್ತದೆ ಸರ್. ಅದು ಸ್ವಲ್ಪ ನಿಂಬೆಹಣ್ಣಿನ ರಸ ಸೇಮ್ 0% ಬಂತು ಸರ್. ನಿಂಬೆಹಣ್ಣಿನ ರಸ 0% ಅಂತಂದ್ರೆ ಸೇಮ್ ಅಂತಂದ್ರೆ ಸ್ವಲ್ಪ ಉದುರುತ್ತ ಎಲೆ ಬರೋದು, ಚೆನ್ನಾಗಿ ಬಣ್ಣ ಬರ್ತಿರ್ಲಿಲ್ಲ, ಅಂದ್ರೆ ಹಸಿರು ಕಲರ್ ಬರ್ತಿರ್ಲಿಲ್ಲ, ಸ್ವಲ್ಪ ಯಾವ ತರ ಹಳದಿ ಕಲರ್ ಬರ್ತಿತ್ತು, ಆ ತರ ಎಲ್ಲ ಬಂದ್ಬಿಡ್ತು ಸರ್. ಯಾವುದು ಬಿ ಗ್ರೂಪು ಇದು ಪಿ ಎಚ್ ಮಟ್ಟ. ಸೆಕೆಂಡ್ನೇದು ಸಿ ಬಂದ್ಬಿಟ್ಟು ಹಾನಿಕಾರಕ ಸಸ್ಯ ಸರ್. ಹಾನಿಕಾರಕ ಸಸ್ಯ ಬೆಟರ್ ಸರ್. ಬೆಟರ್ ಆಗಿ ಬಂದಿದೆ ಸರ್. ಬೆಟರ್ ಸಿ ಬೆಟರ್ ಹಾನಿಕಾರಕ ಸಸ್ಯ ಸರ್. ಇದು ಬೆಟರ್ ಆಗಿ ಬಂದಿದೆ ಸರ್. ಅಂತಂದ್ರೆ ಬೆಟರ್ ಯಾವ ತರಪ್ಪ ಅಂತಂದ್ರೆ ಸಿ ಗ್ರೂಪ್ ಅಂದ್ರೆ ಇವಾಗ ಬೆಳೀತಾ ಇದ್ದು ಸ್ಟ್ರೈಟ್ ಬೆಳಿತಾ ಇರಲ್ಲ ಸರ್. ಈ ತರ ಬೆಳ್ಕೊಂಡು ಮತ್ತೆ ಎಲೆಗಳು ದಪ್ಪ ಬಂದ್ಬಿಟ್ಟು ಈ ತರ ಯಾವ ತರ ಒಂಥರ ಹಾವುಗಳದ್ದು ಸೆಡೆ ಐತಲ್ಲ ಆ ತರ ಸರ್ ಬಂದ್ಬಿಟ್ಟು ಈ ತರ ಬೆಳೆದಾಗ ಬೆಟರ್ ಅಂತ ಅನಿಸ್ತು ಸರ್. ಅದಾದ್ಮೇಲೆ ಡಿ ಗ್ರೂಪ್ ಬಂದ್ಬಿಟ್ಟು 35% ಸರ್. ಇದು ವರ್ಸ್ಟ್ ಸರ್. ನೀರಿನ ಗಡಸುತನ ಸರ್ -35% ಸರ್ ಬಂದೈತೆ. ಅದು ಗಡಸುತನ ಸರ್. ಅಂದ್ರೆ ಸುಣ್ಣ ಹಾಕಿದಾಗ ಏನಾಗ್ತಪ್ಪ ಅಂತಂದ್ರೆ ಇದು ಸ್ವಲ್ಪ ಎಲೆಗಳು ಒಂಥರ ಈ ತರ ಆಗೋದು, ಚಿಕ್ಕದಾಗಿ ಬೆಳೆಯೋದು ಎಲೆಗಳೆಲ್ಲ. ಮತ್ತೆ ಸ್ವಲ್ಪ ಸುಣ್ಣ ಹಾಕಿದಕ್ಕೆ ಬೇರ್ಗಳು ಸ್ವಲ್ಪ ನೀರ್ನ ಜಾಸ್ತಿ ಹೀರ್ಕೊಳ್ತಿರ್ಲಿಲ್ಲ ಅಂತಂದ್ರೆ ಸ್ವಲ್ಪ ಮೇಲ್ಮೇಲೆಲ್ಲ ಉದುರು ತರ ಬರೋದು. ಯಾವ ತರಪ್ಪ ಅಂತಂದ್ರೆ ಇದು ಸರ್ ನೀ ಕಾಣಿಸ್ತಾ ಇಲ್ಲ ನಂಗೆ ಸರ್. ಇವಾಗ ಯಾವ ತರ ಅಂತಂದ್ರೆ ಅದೇ ಬೇರ್ಗಳೆಲ್ಲ ಚೆನ್ನಾಗಿ ಬರ್ತಿರ್ಲಿಲ್ಲ, ಎಲೆಗಳೆಲ್ಲ ಚಿಕ್ಕದಾಗಿ ಬರ್ತಿತ್ತು. ಮತ್ತೆ ಅದ್ರ ನಾನ್ ಹಾಕಿರ್ತೀನಿ ಸರ್ ಗಿಡ ಅದ್ ಬರ್ತಿತ್ತು ಸರ್. ಬೇರೆಯವ್ರಿಗೆ ಯಾವ ತರ ಬರ್ತಿತ್ತು ಅಂತ ಗೊತ್ತಿರಲಿಲ್ಲ ಸರ್. ಒಟ್ಟಿನಲ್ಲಿ ನಾನು ಹಾಕಿದ್ಮೇಲೆ ನಾನು ಯಾವ ತರ ಬೆಳೆಸ್ತಿದ್ದೆ ಆ ತರ ಅದು ಬಂದೈತೆ ಅಂತ ಅನ್ಕೋತಿರ್ತೀನಿ ಸರ್ ನಾನು. ಅದಕ್ಕೆ ಅದು ಆ ತರ ಬಂದಿರುತ್ತೆ ಸರ್. ಯಾವುದು ಡಿ ಗ್ರೂಪ್ ಗಡಸುತನ ಸರ್. ಅದು ವರ್ಸ್ಟ್ ಸರ್. ಮತ್ತೆ ಈ ಎರೆಹುಳ ಸರ್, ಅದು ಪ್ಲೇಸ್ 52% ಬಂದೈತೆ ಸರ್. ಇದು ಬೆಸ್ಟ್ ಸರ್. ಎರೆಹುಳ ಗೊಬ್ಬರ ಯಾಕಪ್ಪ ಅಂತಂದ್ರೆ ಇದು ಗಿಡ ಯಾವ ತರ ಒಂದು ಪ್ಲಾಂಟ್ ತಗೊಂಡು ಅದಕ್ಕೆ ಬೀಜ ಇಟ್ಟು ಆ ತರ ಅಂತಂದ್ರೆ ಬೆಳೆದು ಚೆನ್ನಾಗಿ ಹಸಿರಾಗಿ ಯಾವ ತರ ಕಲರ್ ಚೆನ್ನಾಗಿ ಬಂದು ಮತ್ತೆ ನಾನು ಏನು ಚಿಕಿತ್ಸೆ ಕೊಡುವಾಗ ಅದು ಚೆನ್ನಾಗಿ ಕೆಲಸ ಮಾಡ್ತಿತ್ತು ಸರ್. ಅದು ಇವಾಗ ನಾನು ಎರೆಹುಳು ಗೊಬ್ಬರ ಈ ತರ ಲೋ ಮೀಡಿಯಂ ಹೈ ಫ್ಲೇಮ್ ಅಲ್ಲಿ ಹಾಕಿದಾಗ ಅದು ಚೆನ್ನಾಗಿ ಕೆಲಸ ಮಾಡ್ತಿತ್ತು ಸರ್. ಯಾವುದು ಈ ಎರೆಹುಳು ಗೊಬ್ಬರ ಸರ್. ಅದು ನಂಗೆ ಬೆಸ್ಟ್ ಅಂತ ಅನಿಸ್ತು ಸರ್. ಯಾಕಂದ್ರೆ ಅದು ಡೆಲಿಕೇಟ್ ಮಾಡಿದಾಗ ಕೂಡ ಬೆಸ್ಟ್ ಅಂತ ಬಂದಿದ್ದು. ಅದು ಯಾವ ತರ ಸ್ಟ್ರೈಟ್ ಎಲೆ ಎಲ್ಲ ಬಂದ್ಬಿಟ್ಟು ಆಮೇಲೆ ಬೆಳೀತಾ ಎಲೆಗಳೆಲ್ಲ ಚೆನ್ನಾಗಿ ಏನ್ ನನ್ಗೆ ಇದಾಯ್ತು ಸರ್. ಆದ್ರೆ ಇವಾಗ ನಾವು ಇಲ್ಲಿ ಸರ್ ತೋರ್ಸಕ್ ಆಗ್ತಿರ್ಲಿಲ್ಲ ಸರ್. ಯಾಕಂದ್ರೆ ಗಿಡಗಳೆಲ್ಲನೂ ಶಾಲೆ ಇದು ಸರ್ ಮುಗ್ದೋಗೈತೆ ಹಂಗೆ ಕಲ್ತಿರು ಸರ್. ಅವಾಗ ನಾವು ಏನ್ ಮಾಡಿದ್ವಪ್ಪ, ಮನೇಲಿ ಇಟ್ಕೊಳಕ್ಕಾಗಲ್ಲ, ಮನೇದು ಕ್ಲೀನ್ ಮಾಡಿಸ್ತಿರು ಸರ್. ಮನೇಲಿ ಹೊಸ ಆ ತರ ಕಟ್ಸ್ಬೇಕು ಪ್ಲಾನ್ ಮಾಡ್ಕೊಂಡು ಈ ತರ ಮಾಡಿದಾಗ ಆ ಗಿಡಗಳನ್ನ ತಗೊಬಂದು ಶಾಲೆಯಲ್ಲಿ ಹಾಕಿದೀವಿ ಸರ್. ಶಾಲೆಗೆ ಯಾವತ್ತು ನಾಳೆ ಬಂದ್ರೆ ಫೋಟೋ ತೆಗೆದು ಕಳಿಸ್ತೀನಿ ಸರ್. ಯಾವುದು ಇದು ಎರೆಹುಳು ಗೊಬ್ಬರ ಯಾವ ತರ ಬಂತು ಅಂತ ಅನ್ನೋದನ್ನ ನಾನು ಫೋಟೋ ತೆಗೆದು ಕಳಿಸ್ತೀನಿ ಸರ್. ಇದು ಬೆಸ್ಟ್ ಸರ್. ಪುನಃ ಬಂದ್ಬಿಟ್ಟು ಸಾರಜನಕ ಸರ್. ಯಾವುದು ಸಾರಜನಕ ಸರ್. ಇದು ವರ್ಷಾಗಿ ಬಂದಿದೆ ಸರ್.
-23% ಬಂದಿದೆ ಸರ್. ಇದು ಯಾವ್ದಪ್ಪ ಸಾರಜನಕ ಸರ್. ಯಾವ ತರ ಬಂದಿದೆ ಇದು ಅಂತಂದ್ರೆ ಇವಾಗ ಎಲೆ ಎಲ್ಲ ಉದುದ್ರಾಗ್ ಬರೋದು, ಕರೆಕ್ಟ್ ಆಗಿ ಸೈಜ್ ಅಲ್ಲಿ ಬರ್ತಿರ್ಲಿಲ್ಲ, ಮತ್ತೆ ನಾನ್ ಹಾಕಿದ್ದು ಬೇರು ಕೆಳಗಲೆಲ್ಲ ಬಂದ್ಬಿಟ್ಟಿರೋದು, ಮತ್ತೆ ಇದು ಹುಳಗಳೆಲ್ಲ ಮೇಲ್ಗಡೆ ಏರ್ಬಿಟ್ಟು ಏನೋ ಒಂಥರ ಸ್ಮೆಲ್ ಬರ್ತಿತ್ತು. ಸ್ಮೆಲ್ ಅಂತಲ್ಲ, ಒಂಥರ ಈ ತರ ಬರ್ತಿತ್ತು. ಚೆನ್ನಾಗಿ ರಿಕಮೆಂಡ್ ಮಾಡ್ತಿರ್ಲಿಲ್ಲ. ನಾನ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡ್ತಿದ್ದೆ ಸರ್ ಅದಕ್ಕೆ. ಅದಾದ್ಮೇಲೆ ಅದು ಯಾಕೋ ಚೆನ್ನಾಗಿ ಫಲವತ್ತು ಕೊಡ್ಲಿಲ್ಲ. ಅದಕ್ಕೋಸ್ಕರ ಸರ್ ಜಿ ಪೊಟ್ಯಾಷಿಯಂ ಸರ್. ಫಸ್ಟ್ ಸರ್ ಇದು ಅದಾದ್ಮೇಲೆ ಇದು ಯಾವ ತರಪ್ಪ ಅಂತಂದ್ರೆ ಸರ್ ಇವಾಗ ಇದು ಸ್ಟ್ರೈಟ್ ಆಗಿ ಬೆಳೆದಿತ್ತು ಸರ್. ಬೆಳೆಯೋದನ್ನ ಸ್ಟ್ರೈಟ್ ಆಗಿ ಬೆಳೆದಿತ್ತು ಸರ್. ಅರೆ ಎಲೆಗಳು ಚಿಕ್ಕದಾಗಿ ಕೊಡ್ತಿತ್ತು. ಮೇಲ್ ಬೆಳ್ತಿರೋ ಮುಗ್ ಕಲ್ತಾ ಇದ್ರೆ ಈ ತರ ಬರ್ತಲ್ಲ, ಆ ತರದ ಎಲೆಗಳು ಯಾವ ತರ ಬರ್ತಿತ್ತಪ್ಪ ಅಂತಂದ್ರೆ ಉದುರಾಗ್ ಬರೋದು, ಮತ್ತೆ ಹುಳಗಳೆಲ್ಲ ಮೇಲ್ ಕತ್ತೋದು, ಆ ತರ ಯಾವ್ದಕ್ಕೂ ಇದು ಪೊಟ್ಯಾಷಿಯಂ ಬರ್ತಿತ್ತು ಸರ್. ಮತ್ತೆ ಹೆಚ್ಚಿಗೆ ಸಹಾಯಕ ಸಸ್ಯ ಸರ್. ಇದು ಪ್ಲೇಸ್ 52 ಸರ್. ಇದು ಬೆಸ್ಟ್ ಅಂತ ಸರ್. ಯಾಕೆ ಸಹಾಯಕ ಸಸ್ಯ ಅಂತ? ಸಹಾಯಕ ಸಸ್ಯ ಯಾವ್ದಪ್ಪ ಅಂದ್ರೆ ಯಾರ್ದೋ ಫೋನ್ ರಿಂಗ್ ಆಗ್ತಾ ಇದೆ, ಪ್ಲೀಸ್ ಚೇಂಜ್ ಮಾಡ್ರಿ. ಯಾರ್ದೋ ಫೋನ್ ಕಷ್ಟ ಆಗ್ತಾ ಇದೆ. ಏನ್ ಮಾಡಿದ್ನು ಆಗಿದ್ದು ಸರ್. ಆಗಿದ್ದಪ್ಪ ಅಂತಂದ್ರೆ ಇದು ಬೆಸ್ಟ್ ಅಂತ ಯಾಕಪ್ಪ ಅಂತಂದ್ರೆ ಇದು ನನ್ನ ಯಾರ್ದಪ್ಪ ಫೋನ್ ರಿಂಗ್ ಆಗ್ತಾ ಇರೋದು? ಯಾವ ತರ ಬೆಸ್ಟ್ ಆಗಿ ಬಂದಿತ್ತು ಅಂದ್ರೆ ಇದು ಕೂಡ ಸರ್. ಕಡ್ಡಿ ಎಲ್ಲ ಸ್ಟ್ರೈಟ್ ಆಗಿ ಬಂದಿತ್ತು, ಮತ್ತೆ ಕಲರ್ ಎಲ್ಲ ಚೆನ್ನಾಗಿ ಬಂದಿತ್ತು, ಎಲೆ ಎಲ್ಲ ದಪ್ಪ ಬಿಟ್ಟಿತ್ತು. ನಾನ್ ನೋಡುವಾಗ ಯಾವ ತರ ಬಂದಿತ್ತು ಅಂತಂದ್ರೆ ಇವಾಗ ಇಷ್ಟಿಷ್ಟುದ ಒಂದೊಂದು ಅಲಸಂದ ಗಿಡ ಯಾವ ತರ ಬರ್ತಿತ್ತು ಅಂದ್ರೆ ಇಷ್ಟಿಷ್ಟುದ ಬರ್ತಿತ್ತು ಸರ್. ಅಲಸಂದ ಗಿಡ ಅಷ್ಟುದ ಅಲ್ಲ, ಅಷ್ಟುದಾದ್ರೂ ಬರ್ಬೋದು. ನಾವು ಹೆಂಗ್ ಬೆಳೆಸ್ತೀವಿ ಅದ್ರ ತರ ಬರುತ್ತೆ ಸರ್. ಈಗ ನಾವ್ ಯಾವ ತರ ನೀರ್ ಹಾಕೊಂಡು ಯಾವ ತರ ಟ್ರೀಟ್ಮೆಂಟ್ ಮಾಡ್ಕೊಂಡು ಯಾವ ತರ ಬೆಳೆಸ್ತೀವಿ ಆ ತರದ ಗಿಡಗಳು ಬರುತ್ತೆ ಸರ್. ನಾವ್ ಯಾವ ತರ ನೋಡ್ಕೊಳ್ತೀವಿ ಆ ತರ ತಾನೇ ಸರ್ ಗಿಡಗಳು ಬರೋದು. ಆ ತರ ಇಷ್ಟಿಷ್ಟುದನಾದ್ರೂ ಬರ್ಬೋದು ಸರ್ ಗಿಡಗಳು. ಅದ್ರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇದು ಚೆನ್ನಾಗಿ ಬೆಳೆಯಕ್ಕೆ ಬಂತು ಸರ್. ಅದೇ ಕ್ಯಾಲ್ಕುಲೇಷನ್ ಮಾಡಿದಾಗ ಇದು ಬೆಸ್ಟ್ ಅಂತ ಬಂತು ಸರ್. ಪುನಃ ಬೆಳಕಿನ ಪ್ರಮಾಣ ಸರ್. ಬೆಳಕಿನ ಪ್ರಮಾಣ -35% ಸರ್. ಇದು ವರ್ಸ್ಟ್ ಸರ್. ಇದು ಬೆಳಕಿನ ಪ್ರಮಾಣ. ಯಾಕಂತಂದ್ರೆ ಬೆಳಕಿನ ಪ್ರಮಾಣ ಯಾವ ತರಪ್ಪ ಅಂತಂದ್ರೆ ಇವಾಗ ನೆರಳಲ್ಲಿ ಇಡೋದು, ಮತ್ತೆ ಟೆರೆಸ್ ಮೇಲ್ಗಡೆ ಇರೋದು ಅಂದ್ರೆ ಪೂರ ಬಿಸಿಲು, ಮತ್ತೆ ಇನ್ನೊಂದು ಗಿಡನ ಅರ್ಧ ಬಿಸಿಲು ಅರ್ಧ ನೆರಳಲ್ಲಿ ಇಡೋದು. ಆ ತರ ಮಾಡಿ 3 ಗಿಡಗಳು ಯಾವ ತರ ಬಂತು ಅಂತಂದ್ರೆ ಚೆನ್ನಾಗಿ ಕೊಡ್ಲಿಲ್ಲ ಸರ್. ಏನು ನಮ್ಗೆ ಇದು ಅದೇನೋ ಹೇಳ್ತಾರಲ್ಲ ಏನೋ ಫಲ ಕೊಡ್ಲಿಲ್ಲ ಸರ್. ಇದು ಯಾವ್ದೋ ಬೆಳಕಿನ ಪ್ರಮಾಣ ಸರ್. ಬೆಳಕಿನ ಪ್ರಮಾಣ ನಮ್ಗೆ ಯಾಕೆ ಫಲ ಕೊಡ್ಲಿಲ್ಲ ಅಂದ್ರೆ ಇದು ಸರ್ ಇವಾಗ ಎಲ್ಲಾನು ಒಂದೇ ತರ ಇಟ್ಬಿಟ್ಟು ಒಂದೇ ತರ ಮಾಡಿದ್ರೆ ಚೆನ್ನಾಗಿ ಬರೋದು ಸರ್. ಯಾಕಂದ್ರೆ ನೀವೇ ಕೊಟ್ಟಿದ್ರಲ್ಲ ಸರ್ ಯಾವ ಚೆನ್ನಾಗಿ ಬರ್ತದೆ ನೋಡಿ ಅಂತ ಬಿಟ್ಟು ಒಂದು ಬಿಸಿಲಲ್ಲಿ ಇಟ್ಬಿಟ್ಟು ಇನ್ನೊಂದು ನೆರಳಲ್ಲಿ ಇಟ್ಬಿಟ್ಟು ಇನ್ನೊಂದು ಅರ್ಧ ನೆರಳು ಅರ್ಧ ಬಿಸಿಲಲ್ಲಿ ಇಟ್ಬಿಟ್ರೆ ಯಾವ ತರ ಬರುತ್ತೆ ಅಂತ ಇದು ಚೆನ್ನಾಗಿ ಬರ್ಲಿಲ್ಲ ಸರ್. ಅದಕ್ಕೋಸ್ಕರ ಇದು ಅಷ್ಟಾಗಿ ಬಂತು ಸರ್ ಕ್ಯಾಲ್ಕುಲೇಷನ್ ಮಾಡಿದಾಗ. ಪುನಃ ಲಾಸ್ಟ್ ಅಲ್ಲಿ ಜಯ ಬಂದ್ಬಿಟ್ಟು ನೀರಿನ ಪ್ರಮಾಣ ಸರ್. ಇದು ನೀರಿನ ಪ್ರಮಾಣ 0% ಬಂದಿದೆ ಸರ್. ಇದು ಸೇಮ್ ಸರ್. ಯಾಕಪ್ಪ ಇದು ಸೇಮ್ ಅಂತಂದ್ರೆ ಇದು ಕೂಡ ನೀರಿನ ಪ್ರಮಾಣ ಸರ್. ಇದು ಅಂತಂದ್ರೆ ಲೋ, ಮೀಡಿಯಮು, ಹೈ ಫ್ಲೇಮ್ ಅಲ್ಲಿ ಇದು ಕೂಡ ನೀರಿನ ಹಾಕಿದ್ದೀನಿ ಸರ್ ಇದನ್ನ. ಆದ್ರೆ ಇದು ನಿಯಂತ್ರಣ ಗುಂಪಿಗೆ ಸ್ವಲ್ಪ ಡಿಫ್ರೆಂಟ್ ಸರ್ ನೀರಿನ ಪ್ರಮಾಣ. ಯಾಕಂತಂದ್ರೆ ನಿಯಂತ್ರಣ ಗುಂಪು ಯಾವ್ದಪ್ಪ ಅಂತಂದ್ರೆ 1 ಕಪ್ ನೀರು ಬಿಸಿಲು ಮಾಡೋದು ಸರ್. ಇದು ತರಪ್ಪ ಅಂತಂದ್ರೆ ನೀರ್ ಹಾಕ್ಬಿಡೋದು ಸರ್. ಲೋ, ಮೀಡಿಯಂ, ಹೈ ಫ್ಲೇಮ್ ಅಲ್ಲಿ ಇದಕ್ಕೆ ನೀರ್ ಹಾಕ್ಬಿಡೋದು ಸರ್. ಅದಕ್ಕೆ ಆ ತರ ನೀರ್ ಹಾಕಿದಕ್ಕ ಇದು ಸೇಮ್ ಕೊಡ್ತು ಸರ್. ಯಾಕಂದ್ರೆ ಫಸ್ಟ್ನೇದು ಯಾವುದು ನಿಯಂತ್ರಣಪ್ಪ ಫಸ್ಟ್ನೇ ಗಿಡ ಜೆ ಗ್ರೂಪ್ ಫಸ್ಟ್ನೇ ಗಿಡ. ಫಸ್ಟ್ನೇ ಗಿಡ ಯಾವ ತರ ಟ್ರೀಟ್ಮೆಂಟ್ ಕೊಡ್ತು ಅಂತಂದ್ರೆ ಫಸ್ಟ್ನೇದು ಕಡ್ಡಿ ಸ್ಟ್ರೈಟ್ ಆಗಿ ಬಂದಿತ್ತು, ಮತ್ತೆ ಎಲೆಗಳು ಈ ತರ ಒಂದೊಂದರ ನುಳ್ಕೊಂಡಿರೋ ತರ ಬರ್ತಿತ್ತು, ಪೊಟ್ಟೆ ಎಲೆ ಬರ್ತಿತ್ತು. ಆದ್ರೆ ಇದ್ರ ಮೇಲ್ಗಡೆ ಇದಿರ್ತಿತ್ತು ಏನಪ್ಪಾ ಹುಳಗಳು ಹತ್ತಿತ್ತು. ಆಮೇಲೆ ಜೇನು ಎರಡನೇ ಗಿಡ ಬಂದ್ಬಿಟ್ಟು ಇದು ಒಂಥರ ಅದ್ರ ತರ ಗಿಡ. ಆಮೇಲೆ ನೀರು ಜಾಸ್ತಿ ಕೊಡ್ತಿರ್ಲಿಲ್ಲ, ಮತ್ತೆ ಎಲೆಗಳು ಉದುರವಾಗಿ ಬರ್ತಿತ್ತು. ಕೇಸರಿ ಕಲರ್ ಅಲ್ಲ ಹಳದಿ ಕಲರ್ ಬರ್ತಿತ್ತು. ಸ್ವಲ್ಪ ಬರ್ತಿತ್ತು. ಅದಾದ್ಮೇಲೆ ಜೇಲಿ ಲಾಸ್ಟ್ನೇ ಗಿಡ ಯಾವ್ದಪ್ಪ ಅಂತಂದ್ರೆ ಜೇಲಿ ಗುಂಪಲ್ಲಿ 3ನೇ ಗಿಡ ಯಾವ್ದು ಅದು ಯಾವ ತರ ಬಂತು ಅಂತಂದ್ರೆ ಸ್ಟ್ರೈಟ್ ಆಗಿ ಬಂದಿತ್ತು. ಎಲೆಗಳು ಬಿಟ್ಟಿರ್ಲಿಲ್ಲ, ಎರಡು ಬಿಡ್ತಿತ್ತು. ಮತ್ತೆ ಇದು ಕೂಡ ಹುಳಗಳು ಇರ್ತಿತ್ತು ಸರ್. ಸೊ ನಿನ್ ಪ್ರಕಾರ ಈ ಯಾವ ಚಿಕಿತ್ಸೆಗಳು ಒಳ್ಳೆ ಪರಿಣಾಮ ಬೀರ್ತು, ಯಾವ ಚಿಕಿತ್ಸೆಗಳು ಕೆಟ್ಟ ಪರಿಣಾಮ ಬೀರ್ತು? ಸರ್ ಎರೆಹುಳ ಒಳ್ಳೆ ಪರಿಣಾಮ ಕೊಡ್ತು ಸರ್. ಯಾವ್ದು? ಎರೆಹುಳ ಗೊಬ್ಬರ ಸರ್. ಯಾವ್ದಪ್ಪ ಕೇಳಿಸ್ತಾ ಇಲ್ಲ ನಂಗೆ. ಎರೆಹುಳ ಗೊಬ್ಬರ ಸರ್. ಗೊಬ್ಬರ
ಸೊ ಗೊಬ್ಬರ ಒಳ್ಳೆ ಪರಿಣಾಮ ಬೀರುತ್ತೋ. ಆಮೇಲೆ ಗೊಬ್ಬರ ಸರ್, ಆ ಎರೆಹುಳ ಗೊಬ್ಬರ ಸರ್, ಎಲೆಹುಳ ಗೊಬ್ಬರ. ಓಕೆ, ಆಮೇಲೆ ಇನ್ಯಾವ್ದು ಒಳ್ಳೆ ಸಸ್ಯ ಸರ್, ಯಾವ್ದಪ್ಪ? ಬೇವಿನ ಎಲೆ ಸರ್, ಸಹಾಯಕ ಸಸ್ಯ. ಬೇವಿನ ಎಲೆ ಒಳ್ಳೆ ಪರಿಣಾಮ ಬೀರುತ್ತೋ. ಓಕೆ, ಹೌದು ಸರ್. ಯಾವ್ದು ಕೆಟ್ಟ ಪರಿಣಾಮ ಬೀರುತ್ತೋ? ಸರ್ ಬೆಳಕಿನ ಪ್ರಮಾಣ. ಬೆಳಕಿನ ಪ್ರಮಾಣದಲ್ಲಿ ಜಾಸ್ತಿ ಬೆಳಕು ಕೆಟ್ಟ ಪರಿಣಾಮ ಬೀರ್ತಾ, ಕಡಿಮೆ ಬೆಳಕು ಕೆಟ್ಟ ಪರಿಣಾಮ ಬೀರ್ತಾ? ಅದೇ ಹೇಳಿದ್ನಲ್ಲ ಸರ್, ಅದೇ ಜಾಸ್ತಿ ಏನ್ ಬೀಳಕ್ ಹೋಗ್ಲಿಲ್ಲ ಯಾವ್ದು, ಯಾಕಂದ್ರೆ ನಾನು ಯಾವ ತರ ಹಾಕಿದ್ದೀನಿ ಆ ತರದಲ್ವ ಸರ್, ಅದಕ್ಕೋಸ್ಕರ ಜಾಸ್ತಿ ಬೀಳಕ್ ಹೋಗ್ಲಿಲ್ಲ ಸರ್ ಇದು. ಓಕೆ, ಸೊ ಇನ್ಯಾವ್ದು ಕೆಟ್ಟ ಪರಿಣಾಮ ಬೀರ್ತು? ಎಲ್ಲ ನೀಲಗಿರಿ ಏನಾದ್ರು ಟ್ರೈ ಮಾಡಿದ್ಯಾ? ಸರ್ ನೀಲಗಿರಿ ಎಲೆ ಸಿಗ್ಲಿಲ್ಲ ಸರ್. ಎಲೆ ಸಿಗ್ಲಿಲ್ವಾ? ಸರಿ, ಅಂತ ಅಂದ್ಬಿಟ್ಟು ಬೆಳಕೆ ಹಾಕಿದ್ವಿ ಸರ್. ಓಕೆ, ಸೊ ನಿಮ್ ಪ್ರಕಾರ ಈ ಪ್ರಾಜೆಕ್ಟ್ ಯಶಸ್ವಿ ಆಯ್ತೋ ಇಲ್ದ್ರೆ ಇನ್ನೂ ಸ್ವಲ್ಪ ಸರಿಯಾಗಿ ಮಾಡ್ಬೋದಾಗಿತ್ತಾ? ಸರ್ ಇನ್ನು ಯಶಸ್ವಿ ಆಗುತ್ತೆ ಅಂತ ಅನ್ಸುತ್ತೆ ಸರ್ ನಂಗೆ. ಯಾಕಂತಂದ್ರೆ ಇವಾಗ ನಾವು ತಪ್ಪು, ಇಲ್ಲಾಂದ್ರೆ ಒಂದು ಗಿಡ ತಪ್ಪು ಸರ್, ಇಲ್ಲಾಂದ್ರೆ ನಾವು ನೋಡ್ಕೊಳ್ತೀವಿ ಸರ್ ಟ್ರೀಟ್ಮೆಂಟ್, ಅದು ತಪ್ಪು ಸರ್. ಯಾಕಂತಂದ್ರಪ್ಪ ಇವಾಗ ನಾವು ಏನು ಗಿಡಗಳು ನೋಡ್ಕೊಳ್ತೀವಿ ಸರ್, ಇವಾಗ ನೀವು ಕೇಳಿದ್ರೆ ಸರ್ ಯಶಸ್ವಿಯಾಗಿತ್ತಾ ಇಲ್ಲಾಂದ್ರೆ ಯಶಸ್ವಿ ಆಗಿಲ್ಲ, ಇನ್ನೂ ಸ್ವಲ್ಪ ಮಾಡ್ಬೇಕಾಗಿತ್ತ ಅಂತ ತಾನೇ ಸರ್ ನೀವು ಕ್ವಶನ್ ಕೇಳಿದ್ರು. ಯಾವ ತರ ಅಂತಂದ್ರೆ ಇವಾಗ ನಾವು ನೋಡ್ಕೊಳ್ತಿರೋದು ಒಂದು, ನಾವು ಚೆನ್ನಾಗಿ ನೋಡ್ಕೊಂತೀವಿ, ಅದು ಚೆನ್ನಾಗಿ ಯಶಸ್ವಿ ಕೊಡ್ತಿತ್ತು ಸರ್. ಇನ್ನೊಂದು ನಾವೇ ಊಹೆ ಮಾಡ್ಕೊಂಡು ಚೆನ್ನಾಗಿ ಬೆಳೀತೆ ಅಂತಂದ್ಬಿಟ್ಟು ನಾನು ಏನೋ ಮಾಡಿದೆ ಚೆನ್ನಾಗಿ ಬೆಳೀತೆ ಅಂದ್ರೆ ಇದೆಲ್ಲಿ ಬೆಳೀತಿತ್ತು ಸರ್. ಅದಕ್ಕೆ ನಾನೇನು ಚೆನ್ನಾಗಿ ನೋಡ್ಕೊಂಡೆ ಸರ್, ಆದ್ರೆ ನಾನು ಹಾಕುವಾಗ ಸ್ವಲ್ಪ ಇತ್ತು ವ್ಯತ್ಯಾಸ ಆಗಿರ್ಬೋದು ಸರ್. ಯಾವ್ದ್ರಲ್ಲಿ ನಾನು ಟ್ರೀಟ್ಮೆಂಟ್ ಮಾಡ್ತಿರಲ್ಲ ಅದ್ರಲ್ಲಿ ನಾನು ಹಾಕುವಾಗ ಇತ್ತು, ಯಾವ್ದು ಚಿಕಿತ್ಸೆ ಕೊಡುವಾಗ ವ್ಯತ್ಯಾಸ ಆಗಿರ್ಬೋದು ಸರ್, ಅದರಿಂದ ಕೆಟ್ಟ ಪರಿಣಾಮ ಬಂದಿದೆ ಸರ್. ಇಲ್ಲಾಂದ್ರೆ ಸರ್ ಮಾರ್ಕೆಟ್ಲಿ ಮಾಡ್ತಾರಲ್ಲ ಸರ್, ಎಲ್ಲ ಏನಕ್ಕೆ ಸರ್ ಮಾಡೋದವರು, ಒಳ್ಳೆ ಪರಿಣಾಮ ಬರಲಿ, ಗಿಡ ಚೆನ್ನಾಗಿ ಬೆಳೀಲಿ, ರೈತರು ಒಳ್ಳೆ ಅಂತ ತಾನೆ ಸರ್ ಪೊಟ್ಯಾಷಿಯಮು ಸಾರಜನಕ ಮಾಡೋದು, ಅಂದ್ರೆ ಯೂರಿಯಾ ಮಾಡೋದು. ಅದರಿಂದ ನಾವು ಜಾಸ್ತಿ ಹಾಕ್ಬಿಟ್ರೆ ಅದು ಸತ್ತೋಗ್ತಿತ್ತು, ನಾವು ಕಡಿಮೆ ಹಾಕ್ಬಿಟ್ರೆ ಅದು ಚೆನ್ನಾಗಿ ಬೆಳೀತಿತ್ತಾ? ಇಲ್ಲ ತಾನೆ ಸರ್, ಅವರು ಸೇಮ್ ಕೊಡ್ತಿದ್ವು ಸರ್. ಅದಕ್ಕೋಸ್ಕರ ಇದು ಈ ತರ ಕೊಟ್ಟಿದೆ ಸರ್. ಅದಕ್ಕೆ ನಾನು ಊಹೆ ಮೇಲೆ ನಾನು ಯಾವ್ದನ್ನು ಡಿಪೆಂಡ್ ಮಾಡಕ್ ಹೋಗಲ್ಲ ಸರ್. ಗೊತ್ತಾಗತ್ತೆ ಇವಾಗ ಈ ಸತಿ ಏನೋ ಸ್ವಲ್ಪ ಊಹೆ ನಾವೇ ಕೊಟ್ಟಿದ್ವಿ. ಊಹೆ ಗೊತ್ತಿಲ್ದೇ ಇದ್ರೆ ಹೆಂಗ್ ತಿಳ್ಕೊತೀನಿ ಊಹೆನ? ಇವಾಗ ಇದಲ್ಲೇನೋ ಸ್ವಲ್ಪ ಊಹೆಗಳು ನಾನೇ ಕೊಟ್ಟಿದ್ದೆ, ಮೇಷ್ಟ್ರು ಕೊಟ್ಟಿದ್ರು. ಊಹೆ ಇಲ್ದೇ ಇದ್ರೆ ಹೆಂಗ್ ತಿಳ್ಕೊಳಕ್ ಊಹೆಗಳನ್ನ? ಇವಾಗ ಬೇರೆ ಪ್ರಾಜೆಕ್ಟ್, ಇದೇ ಪ್ರಾಜೆಕ್ಟ್ ಅಲ್ಲ, ಬೇರೆ ಇನ್ಯಾವ್ದಾದ್ರು ಪ್ರಾಜೆಕ್ಟ್ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ, ಊಹೆಗಳು ಹೆಂಗ್ ತಿಳ್ಕೊಳ್ಳೋದು? ಸರ್ ಇವಾಗ ಅದು ಯಾವ ತರ ಬೆಳೆದಿದೆ ಸರ್? ಇಲ್ಲ ಈ ಪ್ರಾಜೆಕ್ಟ್ ಬೇಡ, ಬೇರೆ ಪ್ರಾಜೆಕ್ಟ್. ಇವಾಗ ಇದು ಪ್ರಾಜೆಕ್ಟ್ ಮಾತಾಡೋಣ. ಓಕೆ, ಇವೊಂದು ನಾನು ಅಜಯ್ ಕೇಳದ್ನಲ್ಲ ಅದೇ ಪ್ರಶ್ನೆ ಕೇಳ್ತೀನಿ. ನಿಮ್ಗೆ 4 ಟ್ಯಾಬ್ಲೆಟ್ ಕೊಡ್ತೀನಿ. ಓಕೆ, 4 ತಲೆನೋವಿನ ಟ್ಯಾಬ್ಲೆಟ್ ಕೊಡ್ತೀನಿ, ಆಯ್ತಾ? 4 ತಲೆನೋವಿನ ಟ್ಯಾಬ್ಲೆಟ್ ಕೊಡ್ತೀನಿ, ಆಯ್ತಾ? ಅರ್ಥ ಆಯ್ತಾ? ಒಂದು ಅನಾಸಿನ್, ಒಂದು ಸ್ಯಾರಿಡಾನ್, ಒಂದು ಡೋಲೋ 650, ಇನ್ನೊಂದು ನಾನು ನಿಂಗೆ ಹೇಳಲ್ಲ ಯಾವ್ದು ಅಂತ ಹೇಳಲ್ಲ. ಓಕೆ, ಅದು ಹೊಸ ಮೆಡಿಸಿನ್. ಸೊ ಇವಾಗ ನಿನಗೆ ಹೇಳಿದೀನಿ ನಾನು, ನೀನೊಂದು ಪ್ರಾಜೆಕ್ಟ್ ಮಾಡ್ಬೇಕು. ಆ ಪ್ರಾಜೆಕ್ಟ್ ಅಲ್ಲಿ ಯಾವ ತಲೆನೋವಿನ ಮೆಡಿಸಿನ್ ಯಾವ್ದು ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳಕ್ಕೆ ಒಂದು ಪ್ರಾಜೆಕ್ಟ್ ಮಾಡು ಅಂತ ಹೇಳ್ತಾ ಇದೀನಿ. ಹೆಂಗ್ ಮಾಡ್ತೀನಿ ಆ ಪ್ರಾಜೆಕ್ಟ್ ಅನ್ನ? ಸೊ ಮೆಚ್ಚು ಕುತ್ಕೊಂಡು ಯೋಚನೆ ಮಾಡ. ನಿಯಂತ್ರಣ ಗ್ರೂಪ್ ಏನ್ ಮಾಡ್ತಿ, ಚಿಕಿತ್ಸೆ ಗ್ರೂಪ್ಗೆ ಏನ್ ಮಾಡ್ತಿ ಸ್ವಲ್ಪ ಹೇಳಿ, ಏನ ಮೆಜರ್ ಮಾಡ್ತಿ? ಸರ್ ಇವಾಗ ನೀವು ಯಾವ ತರ ಹೇಳಿದ್ದೀರಾ ಅಂತಂದ್ರೆ, ಇವಾಗ ಈ ತರ ಇವಾಗ ಇದೇ ತರ ಮಾಡ್ತೀನಿ ಸರ್, ಯಾವ್ದೋ ಮೂರ್ ಗುಂಪು ಮಾಡ್ಕೊತೀನಿ ಸರ್. ಇವಾಗ ಏನ್ ಮಾಡ್ತೀವಿ ಇವಾಗ ಇದನ್ನ ಏನ್ ಮೆಜರ್ ಮಾಡಿದಿ ಯಶಸ್ವಿ ತಿಳ್ಕೊ. ಒಂದ್ ನಿಮಿಷ, ನಿಯಂತ್ರಣ ಗುಂಪು ಚಿಕಿತ್ಸೆ ಗುಂಪಲ್ಲಿ ಏನ್ ಅಳತೆ ಮಾಡಿದಿ? ಈ ಪ್ರಾಜೆಕ್ಟ್ ಅಲ್ಲಿ ಏನ್ ಅಳತೆ ಮಾಡಿದಿ? ಎಲೆಗಳನ್ನ ಅಳತೆ ಮಾಡಿದಿ, ಆಮೇಲೆ ಹೈಟ್ ಅನ್ನ ಅಳತೆ ಮಾಡಿದಿ ಅಲ್ವಾ? ತಾನೆ? ಸರಿ, ಆ ಮೆಡಿಸಿನ್ ಪ್ರಾಜೆಕ್ಟ್ ಅಲ್ಲಿ ಏನೇನ್ ಅಳತೆ ಮಾಡ್ತಿ? ಏನ್ ಅಳತೆ ಮಾಡೋದು ಸರಿಯಾಗಿ ಹೇಳ್ಬೇಕಾಗ? ಆ ಟ್ಯಾಬ್ಲೆಟ್ ಪ್ರಾಜೆಕ್ಟ್ ಅಲ್ಲಿ ಏನೇನ್ ಅಳತೆ ಮಾಡುತ್ತೆ ಸರ್? ಇದು ತಲೆನೋವು. ಓಕೆ, ಅಳತೆ ಏನ್ ಮಾಡೋದು? ಇವಾಗ ನಿಯಂತ್ರಣ ಗುಂಪು 3 ಜನ ಇದ್ದಾರೆ. ಓಕೆ, ಅವ್ರಿಗೆ ಔಷಧಿ ಕೊಡ್ತೀಯೋ ಇಲ್ವೋ? ಔಷಧಿ ಕೊಡಲ್ಲ ಸರ್. ನಿಯಂತ್ರಣ ಗುಂಪಿಗೆ ಔಷಧಿ ಕೊಡಲ್ಲ.
ಹೌದು ಸರ್ ಕೊಡಲ್ಲ. ಅವ್ರ ತಲೆನೋವು ಇದೆಯೋ ಇಲ್ವೋ? ಸರ್ ಇವಾಗ ತಲೆನೋವು ಸರ್ ಇವಾಗ ನೀವು ತಲೆನೋವು ಒಂದು ಊಹೆ ಮೇಲೆ ಹೇಳ್ತಿರೋದಲ್ಲ ಸರ್ ಇವಾಗ ನೀವು. ಗೊತ್ತಾಯ್ತಪ್ಪ, ನಿಯಂತ್ರಣ ಗುಂಪಿನವ್ರಿಗೆ ತಲೆನೋವು ಇದೆಯೋ ಇಲ್ವೋ? ಇದೆ ಸರ್. ಸರಿ, ಅವ್ರು ಔಷಧಿ ಕೊಡಲ್ಲ. ನಾವು ಕೊಡಲ್ಲ ಸರ್. ಸರ್ ಏನ್ ಮೆಷರ್ ಮಾಡ್ತಿ, ಏನ್ ಅಳತೆ ಮಾಡ್ತಿ? ಹೌದು, ಮೈನಸ್ ಮಾಡ್ಬೇಕಲ್ವಾ? ಎ ಬಿ ಎಲ್ಲ ಮೈನಸ್ ಮಾಡ್ಬೇಕಲ್ವಾ? ಸೊ ಏನ್ ಮೆಷರ್ ಮಾಡ್ತಿ, ಏನ್ ಅಳತಿ ಅವ್ರದ್ದು? ಸರ್ ಅದು ಏನ್ ಅಳಿಯೋದು? ಸರ್ ಅದು ಏನು ಕೊಡದೆ. ಏನು ಕೊಡದೆ ಇದ್ರೆ ಏನೇನ್ ಅಳಿಯೋದು? ಸರ್ ಏನು ಕೊಡದೆ ಹುಷಾರ್ ಸರ್ ಏನು ಕೊಟ್ಟೆ. ಅವ್ರಿಗೆ ಏನು ಕೊಡದೆ ಇರೋ ತಲೆನೋವು ಹೋಗುತ್ತೋ ಇಲ್ವಾ? ಹೋಗತ್ತಾ ಇಲ್ವಾ? ಸುರೇಶನ್ ಕೇಳುತ್ತೆ, ತಲೆನೋವು ಬಂದಾಗೆಲ್ಲ ಔಷಧಿ ತಗೋತಾರ ಕೇಳು. ಸರ್ ತಲೆನೋವು ಬಂದಾಗ ನೀವು ಔಷಧಿ ತಗೋತಾರಲ್ಲ? ತಗೋತಾರಂತೆ ಸರ್. ತಗೋತಾರ, ಬಟ್ ಕೆಲವ್ರು ತಗೊಳಲ್ಲ ಅಲ್ವಾ? ಸೊ ಹೆಂಗ್ ಅಳಿಯೋದು? ನಿಯಂತ್ರಣ ಗುಂಪುದು ಅವ್ರ ತಲೆನೋವು ಬಂದಾಗ ಔಷಧಿ ಕೊಡ್ತಾ ಇಲ್ಲ ಅಲ್ವಾ? ಹೌದು ಸರ್. ಸೊ ಏನೇನ್ ಅಳಿಯೋದು? ಅದ್ ಸಬ್ಟ್ರಾಕ್ಟ್ ಮಾಡ್ಬೇಕಲ್ಲ, ಬಿ ನ ಎ ಸಬ್ಟ್ರಾಕ್ಟ್ ಮಾಡ್ಬೇಕಲ್ಲ. ಏನೇನ್ ಅಳಿಯೋದು? ಏನ್ ಅಳಿಯೋದು? ಸರ್ ಇದು ಸರ್ ತಲೆ ನಳಿತೀಯ? ತಲೆ ನಳಿತೀಯ? ಇಲ್ಲ, ನಾವು ಒಂದಕ್ಕೆ ಹೇಳ್ಕೊಡ್ತೀನಿ, ಇನ್ನೊಂದಕ್ಕೆ ನೀವು ಹೇಳ್ಬೇಕು. ಸೊ ನಿಯಂತ್ರಣ ಗುಂಪಿಗೆ ಎಲ್ರಿಗೂ ತಲೆನೋವು ಬಂದಿರ್ಬೇಕು. ಓಕೆ, ನಿಯಂತ್ರಣ ಗುಂಪು ಚಿಕಿತ್ಸೆ ಗುಂಪಿಗೆ ಇವಾಗ 4 ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಏನೇನ್ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಸರ್? ಅನಾನಿಸು, ಸ್ಯಾರಿಡಾನು, ಡೋಲೋ 650, ಮತ್ತೆ ಇನ್ನೊಂದು ಏನಿಲ್ಲ ಸರ್ ನಾವು ಇನ್ನು ಗೊತ್ತಿಲ್ಲ, ನಾ ಹೇಳಲ್ಲ ಅದು ಹೆಸರು. ಓಕೆ, ಹೊಸ ಮೆಡಿಸಿನ್. ಓಕೆ ಓಕೆ, ಒಂದೊಂದು ಗುಂಪಲ್ಲೂ 4 ಜನ, ಆಯ್ತಾ? ಎಲ್ರಿಗೂ ತಲೆನೋವು ಬಂದಿದೆ. 20 ಜನಕ್ಕೆ ತಲೆನೋವು ಬಂದಿದೆ. ಎಷ್ಟು ಗುಂಪು ಬೇಕು ನಿಂಗೆ? ಸರ್ 4. 5 ಅಲ್ವಪ್ಪ? 4 ಮೆಡಿಸಿನ್ ಅಲ್ವಪ್ಪ? ಹೌದು ಸರ್. ಆಮೇಲೆ ಒಂದು ನಿಯಂತ್ರಣ ಗುಂಪು. ಹೌದು ಸರ್. ಎಷ್ಟು ಗುಂಪು ಬೇಕು? 5 ಸರ್. ಒಂದೊಂದು ಗುಂಪಲ್ಲಿ ಎಷ್ಟು ಜನ ಸರ್? 5 ಸರ್. 5 ಬೇಕಾ? 4 ಸಾಕಾ? 4 ಸರ್. ಸರಿ, ಒಟ್ಟು ಎಷ್ಟು ಜನ ಬೇಕು? ಸರ್ 5 ಸರ್. ಇಲ್ಲ 10 ಸರ್. ಅದು ಹೆಂಗಪ್ಪ? 5 ಗುಂಪು ಬೇಕು. 5 ಗುಂಪು ಬೇಕು. ಒಂದೊಂದು ಗುಂಪಲ್ಲೂ 4 ಜನ. ಎಷ್ಟು ಜನ ಬೇಕು? 22 ಸರ್. 20 ಬೇಕು. 20 ಸರ್. ಓಕೆ, ಸರಿ. ಎಲ್ರಿಗೂ ತಲೆನೋವು ಬಂದಿದೆ. ಹೌದು ಸರ್. ಸೊ ನಿಯಂತ್ರಣ ಗುಂಪಿಗೆ ಔಷಧಿ ಕೊಡ್ತಾ ಇದೆಯೋ ಇಲ್ವಾ? ಕೊಡ್ತಾ ಇಲ್ಲ ಸರ್. ಸರಿ, ಅವ್ರಿಗೆ ಅದು ತಲೆನೋವು ಹೋಗ್ಬೋದಲ್ವಾ? ಔಷಧಿ ಕೊಡ್ದೇನೆ ತಲೆನೋವು ಹೋಗುತ್ತಲ್ವಾ ಕೆಲವು ಸತಿ? ಹೌದು ಸರ್. ಸರಿ, ಅವ್ರಿಗೆ 20 ಗಂಟೆ ಟೈಮ್ ತಗೊಳುತ್ತೆ ತಲೆನೋವು ಹೋಗಕ್ಕೆ. ಆಯ್ತಾ? ನಾನೇ ಹೇಳ್ತೇನೆ, ನಾನು ಮೆಷರ್ ಮಾಡಿದ್ದೀನಿ. 20 ಗಂಟೆ ಟೈಮ್ ಆದ್ಮೇಲೆ ತಲೆನೋವು ಹೋಗುತ್ತಂತ ಅವ್ರಿಗೆ. ಸರಿ, ಮೊದಲನೇ ಗುಂಪು ಚಿಕಿತ್ಸೆ ಗುಂಪು ಸ್ಯಾರಿಡಾನ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಮೆಷರ್ ಮಾಡ್ತಿ ಸರ್? ಅವ್ರಿಗೆ ಒಬ್ಬೊಬ್ಬರಿಗೆ ಇವಾಗ ತಲೆನೋವು ಮಾತ್ರೆ ನುಂಗಿದ್ರೆ ಹೋಗ್ತಾನೆ, ತಲೆನೋವು ಹೋಗದೆ ಇರ್ಬೋದು ಅಥವಾ ಹೋಗಿದ್ರು ಹೋಗ್ಬೋದು ಸರ್. ಒಬ್ಬೊಬ್ಬರಿಗೆ ಹೋಗಿ ಎಷ್ಟೊತ್ತು ಅವ್ರಿಗೆ 20 ಗಂಟೆ ಟೈಮ್ ತಗೊಳುತ್ತೋ. ಸೊ ಇವ್ರಿಗೆ ಕಡಿಮೆ ಟೈಮ್ ತಗೊಂಡ್ರೆ ಒಳ್ಳೇದೋ, ವರ್ಕ್ ಆಯ್ತು ಅಂತ ಸರಿ ಹೇಳ್ತೀವೋ, ಜಾಸ್ತಿ ಟೈಮ್ ತಗೊಂಡ್ರೆ ವರ್ಕ್ ಆಯ್ತು ಅಂತ ಹೇಳ್ತೀವೋ? ಸರ್ ಕಡಿಮೆ ಟೈಮ್ ತಗೊಳುತ್ತೆ ಸರ್. ತಗೊಂಡ್ರೆ ವರ್ಕ್ ಆಯ್ತು ಅಂತ ಹೇಳ್ತೀವಿ. ಹೌದು ಸರ್. ಸರಿ, ಸೊ ಎರಡನೇ ಗ್ರೂಪ್ಗೆ ಬರ್ಕೋ. ಮೊದಲನೇ ಗ್ರೂಪ್ಗೆ 20 ಗಂಟೆ ಟೈಮ್ ತಗೊಳ್ತು. ಮೊದಲನೇ ಗ್ರೂಪ್ಗೆ 20 ಗಂಟೆ ಟೈಮ್ ತಗೊಳ್ತು ವರ್ಕ್ ಆಗಕ್ಕೆ. ಮೊದಲನೇ ಗ್ರೂಪ್ಗೆ 20 ಗಂಟೆ ಟೈಮ್ ತಗೊಳ್ತು ತಲೆನೋವು ಹೋಗಕ್ಕೆ. ಬೇಗ ಮುಗಿಸ್ಬೇಕು. ಎರಡನೇ ಗ್ರೂಪ್ಗೆ 16 ಗಂಟೆ ಟೈಮ್ ಆಯ್ತು. ಮೂರನೇ ಗುಂಪು 12. ನಾಲ್ಕನೇ ಗುಂಪು 18. ಐದನೇ ಗುಂಪು ಅದಕ್ಕೆ ಹೆಸರು ಕೊಟ್ಟಿಲ್ಲ ಅಲ್ವಾ? ಹೌದು ಸರ್. ಹಾ, ಹೌದು ಸರ್.
ಅದಕ್ಕೆ 8. ಇದರಲ್ಲಿ ಯಾವ ಗುಂಪು ಚೆನ್ನಾಗಿ ಕೆಲಸ ಮಾಡ್ತು ಹೇಳು. ಸರ್ ಇದರಲ್ಲಿ ಆಮೇಲೆ ಆಕ್ಚುಲಿ 3ನೇ ಗುಂಪು ಒಂದು 20, 16, 12, 18ನೇ 4ನೇದು 18 ಅಲ್ಲ, ಅವ್ರಿಗೆ ತಲೆನೋವು ಹೋಗ್ಲೇ ಇಲ್ಲ. ತಲೆನೋವು ಸರ್ ಅವ್ರಿಗೆ ತಲೆನೋವು ಹೋಗ್ಲೇ ಇಲ್ಲ. ಓಕೆ, ಸೊ ಯಾವ ಗುಂಪು ವರ್ಕ್ ಸರಿಯಾಗಿ, ಯಾವ ಮೆಡಿಸಿನ್ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳು. ಸರ್ 5ನೇ ಗ್ರೂಪ್ ಸರ್. ಯಾಕೆ ಸರ್ ಇವಾಗ 5ನೇ ಗ್ರೂಪ್ ಅಲ್ಲಿ ಏನು ಇಲ್ಲದೆ 5ನೇ ಗುಂಪಿಗೆ ಎಷ್ಟು ಟೈಮಲ್ಲಿ ತಲೆನೋವು ಹೋಯ್ತು? 8 ಗಂಟೆ ಇದೆ ಸರ್. ನಿಯಂತ್ರಣ ಗುಂಪಿಗೆ ಎಷ್ಟಾಯ್ತು? ನಿಯಂತ್ರಣ ಗುಂಪಿಗೆ ಎಷ್ಟು ಟೈಮ್ ತಗೊಳ್ತು ತಲೆನೋವು ಹೋಗಕ್ಕೆ? 20 ಸರ್. ಸೊ ಈ ಹೊಸ ಮೆಡಿಸಿನ್ಗೆ ಕಡಿಮೆ ಟೈಮ್ ತಗೊಳ್ತೋ ಜಾಸ್ತಿ ಟೈಮ್ ತಗೊಳ್ತೋ? ಕಡಿಮೆ ಸರ್. ಸೊ ಅದರಿಂದ ಒಳ್ಳೇದೋ ಕೆಟ್ಟದೋ? ಮೆಡಿಸಿನ್ ಇಂದ ಬೇಗ ವಾಸಿ ಆಗ್ಬೇಕು, ಲೇಟ್ ಆಗಿ ವಾಸಿ ಆಗ್ಬೇಕು? ಲೇಟ್ ಆಗಿ ಸರ್. ಇಲ್ಲ ಬೇಗ ಬೇಗ ಬೇಗ. ಸರಿ, ನೀನ್ ಅಂತ ಮೆಡಿಸಿನ್ ಮಾಡ್ಬೇಡ, ನೀನ್ ಕೂತ್ಕೊಂಡು ಜಾಸ್ತಿ ಟೈಮ್ ತಗೋಬೇಕು ಅಂತ, ಗೊತ್ತಾಯ್ತಾ? ಸೊ ಬೇಗ ವಾಸಿ ಆಗ್ಬೇಕಲ್ವಾ? ಇದರಲ್ಲಿ ಚಿಕಿತ್ಸೆ ಗುಂಪು ಕಡಿಮೆ ಇರಬೇಕು. ಅದರಲ್ಲಿ ಈ ಪ್ರಾಜೆಕ್ಟ್ ಅಲ್ಲಿ ಜಾಸ್ತಿ ಇರ್ಬೇಕಾಗಿತ್ತಲ್ವಾ? ಈ ಕೃಷಿ ಪ್ರೋಗ್ರಾಮ್ ಅಲ್ಲಿ ಜಾಸ್ತಿ ಬೆಳೆದಷ್ಟು ಒಳ್ಳೇದಲ್ವಾ? ಇದರಲ್ಲಿ ಕಡಿಮೆ ಸರ್. ಕಡಿಮೆ ಆದಷ್ಟು ಒಳ್ಳೇದು. ಅರ್ಥ ಆಯ್ತಲ್ವಾ? ಹಂಗೆ ಒಂದೊಂದು ಪ್ರಾಜೆಕ್ಟ್ ಬೇರೆ ಬೇರೆ ತರ ಮಾಡ್ಬೇಕು, ಗೊತ್ತಾಯ್ತಾ? ಸೊ ನಾನು ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀನಿ, ಇವಾಗ ಹೇಳಲ್ಲ, ಅದು ಹೆಂಗ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಡ್ಬೇಕು. ಎಲ್ರಿಗೂ 3 ಜನಕ್ಕೂ ಕೊಡ್ತೀನಿ, 4 ಜನಕ್ಕೂ. ಇವಾಗೇನೋ ನಾನು ಹೇಳ್ಕೊಟ್ವಿ, ಹೆಂಗ್ ಮಾಡಿದ್ವಿ. ಬೇರೆ ಪ್ರಾಜೆಕ್ಟ್ ಕೊಟ್ರೆ ಹೆಂಗ್ ಮಾಡ್ತೀವಿ? ಇವಾಗ ರಾಣಿ ಕೇಳಿದೆ, ಹೆಂಗೆ 4 ಫ್ಲೇವರ್ ಕುರ್ಕುರಿ ತರ ಬೇರೆ ಬೇರೆ ಫ್ಲೇವರ್ಸ್ ಮಾಡಿದ್ರೆ ಹೆಂಗ ಅದನ್ನ ಮೆಜರ್ ಮಾಡ್ತೀನಿ ಅಂತ ಕೇಳಿದೆ. ಹೆಂಗ ಅದ ಅಳತೆ ಮಾಡೋದು? ಸೊ ಎಲ್ಲದಕ್ಕೂ ಹೆಂಗ್ ಅಳತೆ ಮಾಡೋದು ಅಂತ ಯೋಚನೆ ಮಾಡ್ಬೇಕು ಅಲ್ವಾ? ಒಂದೊಂದಲ್ಲಿ ಒಂದೊಂದ್ ಬೇರೆ ಬೇರೆ ತರ ಅಳತೆ ಮಾಡ್ಬೇಕಾಗತ್ತೆ. ಎಲ್ಲದಲ್ಲೂ ಒಂದೇ ಅಳತೆ ಮಾಡಕ್ ಆಗಲ್ಲ, ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ? ಹಾ, ಓಕೆಪ್ಪ, ಚೆನ್ನಾಗ್ ಮಾಡಿದ್ಯಪ್ಪ. ಏನಾರ ಹೇಳ್ಬೇಕಪ್ಪ ನೀನು? ಓಕೆ, ವೆರಿ ಗುಡ್, ಎಕ್ಸಲೆಂಟ್. ಎಲ್ರು ಚೆನ್ನಾಗ್ ಮಾಡಿದ್ರಿ. ಎಲ್ರು ವಿಡಿಯೋಗ್ ಬನ್ರಿ, 1 ನಿಮಿಷ. ನಂದೀಶು ನೀವು ಬನ್ರಿ. ಆದ್ರೆ ತುಂಬಾ ಚೆನ್ನಾಗ್ ಮಾಡಿದ್ರು ಎಲ್ರು. ಎಕ್ಸಲೆಂಟ್ ವರ್ಕ್. ಎಲ್ರು ಚೆನ್ನಾಗ್ ಪ್ರಾಜೆಕ್ಟ್ ಮಾಡಿದಿರಿ. ತುಂಬಾ ಚೆನ್ನಾಗ್ ಪ್ರೆಸೆಂಟ್ ಮಾಡಿದಿರಿ. ನಾನು ನಾಳೆ ಸೇಮ್ ಟೈಮ್ ಒಂದು 15 ನಿಮಿಷ ಮಾತಾಡೋಣ. ಅದ್ರಲ್ಲಿ ಯಾರು ಗೆದ್ರು ಅಂತ ಹೇಳ್ತೀನಿ, ಆಯ್ತಾ? ಯಾರು ಸೆಕೆಂಡ್, ಯಾರು ಫೋರ್ತ್ ಇರ್ತೀನಿ, ಎಲ್ರಿಗೂ ಪ್ರೈಸ್ ಕೊಡ್ತೀವಿ. ಬಟ್ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ಗೆ ಜಾಸ್ತಿ ಕೊಡ್ತೀವಿ, ಆಯ್ತಾ? ಎಕ್ಸಲೆಂಟ್. ಆಮೇಲೆ ಇನ್ನೊಂದು ಏನ್ ಮಾಡ್ತೀನಿ ಅಂದ್ರೆ, ನಾನು ನಿಮಗೆ ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀನಿ. ಅದ್ ಮಾಡಗೋಜಿಲ್ಲ, ಗೊತ್ತಾಯ್ತಾ? ಅರ್ಥ ಆಯ್ತಾ? ನಾನು ಗ್ರೂಪ್ಗೆ ಕಳಿಸ್ತೀನಿ. ಪ್ರಾಜೆಕ್ಟ್ ಮಾಡಗೋಜಿಲ್ಲ, ಹೆಂಗ್ ಮಾಡ್ತೀರಿ ಅಂತ ತರೀಕಾ ಬರಿಬೇಕು. ಅರ್ಥ ಆಯ್ತಾ? ತಲೆನೋವು ವಿಚಾರ ಹೇಳಿದೆ, ಆಮೇಲೆ ಕುರ್ಕುರೆ ವಿಚಾರ ಹೇಳಿದೆ. ಆತರ ಇನ್ನೊಂದು 3ನೇ ಒಂದು ಪ್ರಾಜೆಕ್ಟ್ ಹೇಳ್ತೀನಿ. ಹಿಂಗೆ ನೀವು ಮಾಡ್ಬೇಕಾದ್ರೆ ಈ ಪ್ರಾಜೆಕ್ಟ್ ಕೊಡ್ತೀನಿ, ಹೆಂಗ್ ನೀವು ಮಾಡ್ತಾ ಇದ್ರಿ ಅಂತ ಬರ್ದು ಕಳಿಸ್ಬೇಕು. ಏನು ಪ್ರಾಜೆಕ್ಟ್ ಏನು ಮಾಡಕ್ ಗೊತ್ತಿಲ್ಲ, ಅರ್ಥ ಆಯ್ತಲ್ವಾ? ಹೆಂಗ್ ಮಾಡ್ತೀರಿ ಅಂತ ಹೇಳ್ಬೇಕು, ಆಯ್ತಾ? ಸರಿನಾ? ವೆರಿ ಗುಡ್, ಎಕ್ಸಲೆಂಟ್. ಐ ಆಮ್ ಸೋ ಹ್ಯಾಪಿ. ಇಂತಾನೆ ಕೆಲಸ ಮಾಡಿದ್ರು, ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ರು ಈ ತರ ಕೆಲಸ ತುಂಬಾ ಬರುತ್ತೆ. ಇವಾಗ ಹೊಸ ಔಷಧಿ ಕಂಡುಹಿಡಿತಾರೆ, ಇಲ್ದಾರೆ ಹೊಸ ಪದಾರ್ಥ ತಿನ್ನಕ್ಕೆ ಕಂಡುಹಿಡಿತಾರೆ, ಏನೇನೋ ಮಾಡ್ತಾ ಇರ್ತಾರಲ್ವಾ? ಹೆಂಗ್ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ವೋ, ಪರಿಣಾಮ ಬೀಳುತ್ತೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಹಿಂಗ್ ಮಾಡ್ತಾರೆ ಪ್ರಾಜೆಕ್ಟ್ಸ್, ಗೊತ್ತಾಯ್ತಾ? ತುಂಬಾ ಉಪಯೋಗ ಆಗುತ್ತೆ. ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ಇಂಥದ್ದು ತುಂಬಾ ಉಪಯೋಗ ಆಗತ್ತೆ. ಇವಾಗ ಚುನಾವಣೆಯಲ್ಲೂ ಅಷ್ಟೇನೆ, ಯಾರ್ ಗೆದ್ರು ಯಾರ್ ಸೋತು ಅಂತ ವೋಟ್ ಕೌಂಟ್ ಮಾಡ್ತಾರಲ್ವಾ? ಹಂಗೇನೆ ಎಲ್ಲಾದ್ರಲ್ಲೂ ಪರಿಣಾಮ ಬೀರುತ್ತೋ ಇಲ್ವೋ ಅದನ್ನ ನೋಡಕ್ಕೆ ಈ ತರ ಪ್ರಾಜೆಕ್ಟ್ಸ್ ಮಾಡ್ತೀವಿ, ಗೊತ್ತಾಯ್ತಾ? ಅರ್ಥ ಆಯ್ತಾ? ಥ್ಯಾಂಕ್ ಯು. ನಾಳೆ ಮಾತಾಡೋಣ, ಸೇಮ್ ಟೈಮ್ ಮಾತಾಡೋಣ. ಓಕೆ.
ಬಾಯ್ ಬಾಯ್. ನಂದೀಶ್ and ಸುರೇಶ್ ಎಲ್ರಿಗೂ ನಂದೀಶ್ಗೆ ಆಮೇಲೆ ಸುರೇಶ್ ಥ್ಯಾಂಕ್ಸ್ ಹೇಳ್ರಿ. ಇಬ್ರು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಮಕ್ಕಳನ್ನ. ನಂದೀಶ್ಗೆ ಎಲ್ರು ಥ್ಯಾಂಕ್ಸ್ ಹೇಳ್ರಿ ಎಲ್ರು. ಸುರೇಶ್ಗೂ ಥ್ಯಾಂಕ್ಸ್ ಹೇಳ್ರಿ ಎಲ್ರು. ಬಾಯ್ ಬಾಯ್. ಬಾಯ್ ಬಾಯ್. ನಾಳೆ ಎತ್ತುವರೆಗೆ ಸರ್? ಹೋಪ ಸೇಮ್ ಸರ್. ಥ್ಯಾಂಕ್ ಯು ಸರ್. ನಾನು 9 ಗಂಟೆಗೆ ಇಟ್ಕೊಳ್ಳಿ ಸರ್, ಸ್ಕೂಲ್ ಹೊಂಟೈತಿ. ಕರೆಕ್ಟ್ ಅಲ್ವಾ? ಸೊ ಯಾವ ಮಾಡೋಣ ಹೇಳಪ್ಪ. ನಂದೀಶ್ ನಿಮ್ ಹತ್ರ ಮಾತಾಡ್ತಾ ಟೈಮ್ ಕೊಡ್ತಾರೆ. ನಾಳೆ ಸಂಜೆ ಸರ್. ಸಂಜೆನಾ? ಸಂಜೆ ವಾಸಿನಪ್ಪ. ನಾಳೆ ಸಂಜೆ ಹಾಕೊಂಡ್ಬಿಡಿ ಸರ್ ನೈಟ್. ವೆರಿ ಗುಡ್. ಓಕೆ ಬಾಯ್ 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 ಬಾಯ್.